ಎಸ್. ಸೊ ಈಗ ನೀವು ರಿಸ್ಟ್ ವಾಚ್ ಅನಾಲಿಸಿಸ್ ಈ ವರ್ಡ್ ಕೇಳಿರ್ತೀರ. ಅನಾಲಿಸಿಸ್ ಕೇಳಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ರಿಸ್ಟ್ ವಾಚ್ ಅನ್ನೋ ವರ್ಡ್ ಆರೋ ಅಟ್ಲೀಸ್ಟ್ ಕೇಳಿರ್ತೀರ ಎಲ್ರು, ಕರೆಕ್ಟಾ? ಸೊ ಈಗ ನಿಮ್ಗೆ ಏನು ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡೋಣ. ಅಂದರೆ ನಾನು ಹೆಂಗೆ ಹೇಳ್ಬೋದು ಅನ್ನೋದನ್ನ ನೋಡೋಣ. ಓಕೆನಾ? ಏನೇನು ಚೇಂಜಸ್ ಮಾಡ್ಬೋದು ಹೇಳೋದ್ರಲ್ಲಿ ಅನ್ನೋದನ್ನ ನಾನು ಸ್ವಲ್ಪ ನೋಡ್ತೀನಿ. ಯಾರಿಗಾರು ರಿಸ್ಟ್ ವಾಚ್ ಬಗ್ಗೆ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ನಿಮ್ಮ ಒಪಿನಿಯನ್ ಶೇರ್ ಮಾಡಿ ರಿಸ್ಟ್ ವಾಚ್ ಬಗ್ಗೆ. ರಿಸ್ಟ್ ವಾಚ್ ಅಂದ್ರೆ ಏನು, ಅಥವಾ ರಿಸ್ಟ್ ವಾಚ್ ಕೆಲವೊಂದು ಪ್ರಿಡಿಕ್ಷನ್ಸ್ ಕೇಳಿರ್ತೀರಾ. ಸೊ ರೀಲ್ಸ್ ಅಲ್ಲಿ ನೋಡುವಾಗ ಬಂದಿರುತ್ತೆ, ಅಥವಾ ಕೋರ್ಸ್ ಮಾಡಿರ್ತಾರೆ ಎಷ್ಟೋ ಜನ ಹೊರಗಡೆ. ಸೊ ನೀವು ನೋಡಿರೋದು ರಿಸ್ಟ್ ವಾಚ್ ಅಲ್ಲಿ ಏನೇನಿದೆ ಅನ್ನೋದನ್ನ ಹ್ಯಾಂಡ್ ರೈಸ್ ಮಾಡಿದ್ರೆ ನೋಡೋಣ. ಅನ್ಮ್ಯೂಟ್ ಮಾಡ್ತೀನಿ, ನಿಮ್ಮ ಒಪಿನಿಯನ್ ಶೇರ್ ಮಾಡ್ಬೋದು. ಹೇಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್ ಈಗ ರಿಸ್ಟ್ ವಾಚ್ ಅಲ್ಲಿ ಅಂದ್ರೆ ಮುಳ್ಳು ಏನಿರ್ತಾವಲ್ಲ, 3 ಮುಳ್ಳುಗಳು ಇದ್ರೆ ಅವು ಕರೆಕ್ಟ್ ಆಗಿ ಸ್ಲೋ ಆಗಿ ಟಿಕ್ 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 ಅಂತ ಹೋಗ್ತಾ ಇರ್ಬೇಕಂತ ಒಂದು ಗೊತ್ತಾಗಿದೆ. ಓಕೆ ಎರಡನೇದು 1 to 12 ಒಳಗೆ ಸೀರಿಯಲ್ ನಂಬರ್ಸ್ ಎಲ್ಲಾ ಇರ್ಬೇಕಂತ ಗೊತ್ತಾಗಿದೆ. ಓಕೆ ಆಮೇಲೆ ನೇಮ್ ನಂಬರ್ಸ್ ಮತ್ತು ನೇಮ್ ಫುಲ್ ನಂಬರ್ ಏನಿರ್ತತಲ್ಲ ಅದ್ರ ಮೇಲೆ ಯಾವ ಕಲರ್ ತಗೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆ ಸರ್. ಓಕೆ ಓಕೆ. ಅದ್ರ ಸೊ ಜೊತೆಯಾಗಿ ಏನಕ್ಕೈತಿ, ನನಗೆ ಒಂದು ವಿಶೇಷ ಗೊತ್ತಾಗಿದ್ದಂದ್ರ ತಲೆ ತಲಾಂತರದಿಂದ ವಾಚ್ ಅನ್ನ ಯಾರು ರೆಡಿ ಮಾಡ್ತಾರ ಆ ವಾಚ್ ಅನ್ನ ಹಾಕೋಬೇಕಂತ ಅನ್ನೋದು ಒಂದು ಗೊತ್ತಾಗಿದೆ. ಈಗ ಯಾಕಂದ್ರೆ ಮಧ್ಯೆ ಎಲ್ಲಿ ಯಾರು ಬೇಕಾದವರು ಹಾಕ್ತಾ ಇದ್ದಾರೆ. ಹಂಗಾಗಿ ತಲೆ ತಲಾಂತರದಿಂದ ಮಾಡ್ತಾ ಇರ್ಬೇಕದನ್ನ, ಆ ವೃತ್ತಿನ. ಆ ಮಾಡಿದವರು ವಾಚ್ ರೆಡಿ ಏನಾಗಿರ್ತದ ಅಂತ ವಾಚ್ಗಳನ್ನು ಖರೀದಿ ಮಾಡ್ಬೇಕಂತ ಗೊತ್ತಾಗಿರೋದು ಒಂದು. ಆಮೇಲೆ ಅದ್ರ ಜೊತೆಯಾಗಿ ಸಿಲ್ವರ್ ಅಥವಾ ಮೆಟಲ್ ಇದ್ದಿದ್ದನ್ನ ಬೆಲ್ಟ್ ಇರಬೇಕು ಅಂತ ಅನ್ನೋದು. ಆಮೇಲೆ ಡೈಲ್ ಏನಿದೆ ಅಲ್ಲ, ಯಾವ ತರ ಅದು ಈಗ 75%, 60%, 50%, ಮೀಡಿಯಮ್ಮು, ಲೋ, ಆಮೇಲೆ ಹೈ ಇರೋದು ಹೆಂಗ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಸರ್. ಹಂಗಾಗಿ ಆಮೇಲೆ ಆ, ಏನೋ ಈಗ ಒಂದೊಂದ್ ಕಡೆ ಹೆಂಗಂದ್ರೆ ಸರ್, ನಂಬರ್ 6 ಬಂತಂದ್ರ ಅಲ್ಲಿ ಡೇಟ್ ಬಂದಿದ್ದ ಸಲುವಾಗಿ ಕಟ್ ಆಗ್ಬಿಟ್ಟಿರ್ತೈತಿ. ಅದು ಕಟ್ ಆಗ್ಬಾರ್ದು ಅಂತ ಒಂದು ಗೊತ್ತಾಗಿದೆ ಸರ್. ಇದು ಇಷ್ಟು ಹೆಚ್ಚಿನ ಮಾಹಿತಿ ಆಗಿದೆ. ಇನ್ನು ಮುಂದಿನ ಹೆಚ್ಚಿನ ಮಾಹಿತಿ ತಮ್ಮ ಕಡೆ ತಿಳ್ಕೊತೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಕಲ್ತೇ ಬಿಟ್ಟಿದ್ದೀರಾ. ಇನ್ನು ನನಗೆ ಹೇಳೋದಕ್ಕೆ ಇನ್ನೊಂದು 2-3 ಕಾನ್ಸೆಪ್ಟ್ ಉಳಿದಿದೆ ಅಷ್ಟೇ. ಎಸ್, ಮತ್ತೆ ಯಾರಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಸವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸರ್, ನಾನೇನು ಕಲ್ತಿರೋದು ಅಂದ್ರೆ ವಾಚ್ ಬಗ್ಗೆ ಸ್ಟೋನ್ಸ್ ಇರಬಾರ್ದು ಅಂತ ಡಯಲ್ ಅಲ್ಲಿ. ಓಕೆ. ಮತ್ತೆ ಡಯಲ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಆಗಿರಬಾರ್ದು. ಇಫ್ ಇಟ್ ಇಸ್ ಗೋಲ್ಡ್ ಅಥವಾ ವೈಟ್ ಆದ್ರೆ ಬೆಟರ್ ಅಂತ ಕೇಳ್ಪಟ್ಟಿದ್ದೀನಿ. ಹೌದು, ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಪುಷ್ಪಲತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್ ನಮಸ್ಕಾರ. ಫುಲ್ ಚೇಂಜ್ ಆಗ್ಬಿಟ್ಟಿದೆ ಸರ್. ರಿಸ್ಟ್ ವಾಚ್ ನಾವೇನ್ ತಿಳ್ಕೊಂಡಿದ್ದೆ ಅಂದ್ರೆ ಆಲ್ಮೋಸ್ಟ್ ಸರ್ವೇ ಹೇಳ್ಬಿಟ್ರು. ಅದ್ರ ಜೊತೆಗೆ ಅದೇ ಬೆಲ್ಟ್ ವಾಚ್ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಬೆಲ್ಟ್ ವಾಚ್ ಅಲ್ಲಿ ಅಂತ ಹೇಳ್ತಾರೆ. ಮತ್ತೆ ಆ ಡಯಾಸ್ ಇರುತ್ತಲ್ಲ, ಸೈಜು ಆದಷ್ಟು ಚಿಕ್ಕದಿರ್ಬಾರ್ದು, ದೊಡ್ಡದಿರ್ಬೇಕು. ಅಂದ್ರೆ ಮಿನಿಮಮ್ ಲೇಡೀಸ್ಗೆ ಇಷ್ಟು, ಜೆಂಟ್ಸ್ಗೆ ಇಷ್ಟು ಅಂತ ಇರುತ್ತೆ. ತುಂಬಾ ಚಿಕ್ಕದು ಯೂಸ್ ಮಾಡಿದ್ರೆ ಯೂಟ್ರಸ್ ಪ್ರಾಬ್ಲಮ್ ಬರುತ್ತೆ ಅಂತ ಅದೊಂದು ಕೇಳಿದೀನಿ. ಮತ್ತೆ ನಂಬರ್ಸ್ ಇರ್ಬೇಕು, ಫುಲ್ 12 ನಂಬರ್ಸ್, ಇಲ್ಲ ಅಂದ್ರೆ ಅಟ್ಲೀಸ್ಟ್ 6, 12, 3, 9 ಆದ್ರೂ ಇರ್ಬೇಕು. ಮತ್ತೆ ಯಾವ್ದೇ ನಂಬರ್ಸ್ ಕಟ್ ಆಗಿರ್ಬಾರ್ದು, ಡೇಟ್ ಆಗ್ಲಿ ಮತ್ತೊಂದಾಗ್ಲಿ ಬಂದು ಡಿಸೈನ್ ಬಂದು ಯಾವ್ದೇ ನಂಬರ್ಸ್ ಕಟ್ ಆಗಿರ್ಬಾರ್ದು ಅಂತ ನಾನು ಅದನ್ನ ಕೇಳ್ಪಟ್ಟಿದ್ದೀನಿ. ಮತ್ತೆ ಮೇನ್ ಆಗಿ ಬ್ಲಾಕ್ ಒಳಗಡೆ ಡಯಾಸ್ ಇರಬಾರ್ದು, ಸಿಲ್ವರ್ ಅಥವಾ ವೈಟ್ ಇದ್ರೆ. ಗೋಲ್ಡ್ ಸಿಲ್ವರ್ ಅಲ್ಲ, ಗೋಲ್ಡ್ ಸಿಲ್ವರ್, ವೈಟ್ ಪ್ಯೂರ್ ವೈಟ್ ಬೇಡ, ಮೂಡ್ ಸ್ವಿಂಗ್ಸ್ ಆಗ್ತಿರ್ತದೆ ಅಂತ ಹೇಳಿದ್ದಾರೆ. ಅಷ್ಟು ಈಗ ಈ ಯೂಟ್ರಸ್ ಸಮಸ್ಯೆ ಆಗತ್ತೆ ಅಂತೇಳಿ ಟೈಟ್ ಹಾಕೊಂಡ್ರೆ ಅದ್ ಹೆಂಗಾಗತ್ತೆ ಹೇಳಿ? ನಿಮ್ಗೆ ಸುಜೋಗ್ ಕಲ್ತಿದಾರಲ್ಲ ಪಾಯಿಂಟ್ಸ್ ಪ್ರಕಾರ. ಅಲ್ಲಿ ಪಲ್ಸ್ ಇದಿಲ್ಲ ಸಲ, ಅದು ನರು ಇದಾಗುತ್ತಲ್ಲ, ಅಲ್ಲಿ ಪ್ರೆಸ್ ಆಗುತ್ತಲ್ಲ, ಅದು ಟೈಟ್ ಸರ್ಕ್ಯುಲೇಷನ್ ಆಗಲ್ವಲ್ಲ, ಹಂಗಾಗಿದ್ದು. ಅಂದ್ರೆ ಸೈಜ್ ಚಿಕ್ಕದಿದ್ರೆ ಅದು ವಾಚ್ದು ಇದಿರ್ತದಲ್ಲ ಸರ್, ಅದು ಡಯಾಸ್ ಇದ್ರದ್ದು ಲೇಡೀಸ್ದು ತುಂಬಾ ಚಿಕ್ಕದು, ಮಿನಿಮಮ್ ಇಷ್ಟು ದೊಡ್ಡದು ಅಂತ ಇರುತ್ತಂತೆ. ಈಗ ಫ್ಯಾಷನ್ಗೆ ಅಂತೆಲ್ಲ ಹೇಳಿ ನಾವು ಚಿಕ್ಕದೆಲ್ಲ ತಗೊಂಡ್ಬಿಡ್ತೀವಲ್ಲ, ಅದರಿಂದ ಯೂಟ್ರಸ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ. ಈ ಬಳೆಗಳಿದೆಯಲ್ಲ ಮೇಡಮ್, ಬಳೆಗಳ ಅಂದ್ರೆ ಮೂವ್ಮೆಂಟ್ ಆಗುತ್ತೆ ಬಳೆಗಳು, ಅದು ಟೈಟ್ ಆಗಿ ಒಂದೇ ಕಡೆ ಇರುತ್ತೆ, ಸರ್ಕ್ಯುಲೇಷನ್ಗೆ ಇದ್ ಮಾಡುತ್ತಲ್ಲ ಸರ್, ಅದು. ಅದಕ್ಕೆ ಕೇಳಿದ್ನ ನಮ್ಗೆ. ಹೇಗಿದ್ದೀರಾ ಸರ್, ಆರಾಮ? ಚೆನ್ನಾಗಿದೆ ನೋಡಿ. ಖುಷಿ ಆಯ್ತು ಸರ್. ವಾಡ್ಕರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ.
ಸರ್ ಎಕ್ಸಾಮು ಎಲ್ಲ ರಿಸಲ್ಟ್ ಅದು ಹೇಳಿದ್ರಿ, ತುಂಬಾ ಖುಷಿ ಆಯ್ತು ನಮಗೂ. ನಾವು ಒಂದ್ ಸ್ವಲ್ಪ ಮಾಡ್ಲಿಕತ್ತೀವಿ ಅನ್ನೋದು ಅರ್ಥ ಆಯ್ತು. ರಿಸಲ್ಟ್ ಬಂದ ಕೂಡಲೇನ ನಾವು ಕರೆಕ್ಟ್ ಆಗಿ ಕಲ್ತೀವಿ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲಿಂತ್ರ ಇನ್ನ ಸರ್ಟಿಫಿಕೇಟ್ ಬಂದಿಲ್ಲ ನಂದು. ಈ ರಿಸ್ಟ್ ವಾಚ್ ಪ್ರಕಾರ ಅಂತಂದ್ರ ಡೈಲು ದೊಡ್ಡದಿರ್ಬೇಕು ಅನ್ನೋದು ನನ್ಗೆ ಗೊತ್ತು, ನೀವೇ ಹೇಳ್ಕೊಟ್ಟಿದ್ದು. ನಾ ಬೇರೆ ಕಡೆ ನೋಡಿಲ್ಲ. ಹ್ಮ್ ಮತ್ತೆ ಮುಳ್ಳುಗಳು 3 ಮುಳ್ಳಿದ್ರೆ ಒಳ್ಳೇದು ಅದ್ರೊಳಗ. ಹ್ಮ್ ಸೆಕೆಂಡ್ ಮುಳ್ಳು, ತಾಸಿನ ಮುಳ್ಳು, ಆಮೇಲೆ ಮಿನಿಟ್ ಮುಳ್ಳು. ಹೌದು, ಕರೆಕ್ಟ್. ಹೀಗೆ ಹ್ಮ್ ಗೊತ್ತು ನಮ್ಗೆ. ಓಕೆ ಮೇಡಮ್, ಥ್ಯಾಂಕ್ ಥ್ಯಾಂಕ್ ಯು ಯು. ಸರ್. ಎಕ್ಸಾಮ್ ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್, ತಾವೇಗಿದ್ದೀರಿ? ತೆಳ್ಳಗಾಗೋಗಿದ್ದೀರಾ? ಸೀಕ್ರೆಟ್ ಏನ್ ಹೇಳಿ, ನಾವು ಸ್ವಲ್ಪ ತೆಳ್ಳಗಾಗ್ತೀವಿ. ಸೀಕ್ರೆಟ್ ಏನು ಅಂದ್ರೆ ರಾತ್ರಿ ನಿದ್ದೆಗೆಟ್ರೆ ಅದೇ ಸೀಕ್ರೆಟ್. ಇಲ್ಲ ಸರ್, ಆರೋಗ್ಯ ಕೆಟ್ಟೋಗುತ್ತೆ, ಬೇಡ ಕೆಡಬೇಡಿ ಆದಷ್ಟು. ನಮ್ಗೋಸ್ಕರ ಕಷ್ಟಪಡ್ತಿದ್ದೀರಾ ಅಂತ ಗೊತ್ತು. ನಮ್ಗೆ ಸ್ವಾರ್ಥನೂ ಇದೆ ಒಂದ್ ಕಡೆ, ನಿಮ್ ಕಡೆ ಕನ್ಸರ್ನು ಇದೆ, ಎರಡೂ ಇದೆ. ಹಾಗೆ ಮೇಡಮ್, ಹೇಳಿ. ಸರ್, ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ಇಂಟ್ರೊಡಕ್ಷನ್ ಕ್ಲಾಸ್ ಕೊಟ್ಟಾಗ ನಮ್ಗೆ ಮುಳ್ಳೇನಿರುತ್ತೆ ಅದ್ರ ಸೆಂಟ್ರಲ್ಲಿ ಗ್ಯಾಪ್ ಇರಬಾರ್ದು. ಕೆಲವೊಂದ್ ಮೆಟಲ್ಸ್ ಅಲ್ಲಿ ಗ್ಯಾಪ್ಸ್ ಕೊಟ್ಟಿರ್ತಾರೆ, ಅದಿರ್ಬಾರ್ದು. ಹೌದು. ಅದೊಂದು ಹೇಳಿದ್ರಿ ನೀವು. ಆಮೇಲೆ ಮತ್ತೆ ನನಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದ್ದಿದ್ದು, ಈಗ ಬರ್ತಿರೋ ಅನಲಾಗ್ ವಾಚಸ್ ಅಲ್ಲಿ ಮಿನಿಟ್ಸ್, ಸೆಕೆಂಡ್ಸ್, ಅದ್ ಬೇರೆ ಎಲ್ಲ ಯೂನಿಟ್ಸ್ ಎಲ್ಲ ಇರುತ್ತೆ. ಅದ್ರದ್ದು ಒಂದ್ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ, ಅದು ನಂಗೆ ಅರ್ಥ ಆಗ್ಲಿಲ್ಲ ಆಕ್ಚುಲಿ. ಅದ್ರದ್ದು ಒಂದು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ನೀವು. ಮತ್ತೆ ನಾವು ಮನೆಯಲ್ಲಿ ಹಾಕೋ ವಾಲ್ ಕ್ಲಾಕ್ ಸೈಜಸ್ ಅಂಡ್ ಶೇಪ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಅದ್ರ ಮೇಲೇನು ಮನೇಲಿ ಇರೋರ್ ಹೆಲ್ತ್ ಆಗ್ಲಿ ಬೇರೆ ಎಲ್ಲಾನು ಅದ್ರ ಮೇಲೇನು ಡಿಸೈಡ್ ಆಗುತ್ತೆ ಅಂತ ಒಂದ್ ಹೇಳಿದ್ರಿ ನೀವು. ನಿಜ ಮೇಡಮ್, ಆ, ಕರೆಕ್ಟ್. ಮತ್ತೆ ರೋಸ್ ಗೋಲ್ಡ್ ಯೂಸ್ ಮಾಡೋದಕ್ಕೂ ಕಡಿಮೆ ಮಾಡಿ, ಸೊ ದಟ್ ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಸ್ಟೋನ್ಸ್ ಎಲ್ಲ ಇರೋದ್ರಿಂದ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್, ಇಟ್ ಇಸ್ ನಾಟ್ ಸಮಥಿಂಗ್ ಅಷ್ಟೊಂದು ಒಳ್ಳೇದಲ್ಲ, ಅದನ್ನ ಅವಾಯ್ಡ್ ಮಾಡಕ್ ಒಂದು ಹೇಳಿದ್ರಿ ನೀವು. ಹೌದು, ಕರೆಕ್ಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ, ಹೇಳಿ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಹೇಳಿ. ಏನ್ ಸರ್ ಇಷ್ಟು ತಿಂಗಳು ಕಾಣಿಸ್ಲೇ ಇಲ್ಲ, ಬಟ್ ನಿಮ್ ಕಲರ್ ಥೆರಪಿ, ನ್ಯೂಮರಾಲಜಿ ಕ್ಲಾಸಸ್ ನೋಡ್ತಿದ್ರೆ ಮತ್ತೆ 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 ನೋಡ್ಬೇಕು ಅನ್ಸುತ್ತೆ ಸರ್. ಇಟ್ಸ್ ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೆ ಇವಾಗ ವಾಚಸ್ ನಮ್ಗೆ ತುಂಬಾ ಜನ ನಮ್ಗೆ ಗಿಫ್ಟ್ ಮಾಡಿರ್ತಾರಲ್ಲ ಸರ್, ಅದನ್ನ ಬಿಸಾಕಕ್ಕೆ ಭಯ, ಯಾರಿಗಾದ್ರೂ ಕೊಡಕ್ಕೂ ಭಯ. ಮನೇಲಿ ಆತರನೇ ಒಂದು, ಅಂದ್ರೆ ಮುಂಚೆ ಎಲ್ಲ ಆತರ ಇತ್ತಲ್ವಾ, ಒಂದು ಕೇಸಲ್ಲಿ ಒಂದು 20 ವಾಚಸ್ ಹಂಗೆ ಇರುತ್ತೆ. ಯಾವ್ದು ಫಂಕ್ಷನ್ ಹೋಗ್ಬೇಕಾದ್ರೆ ಅದಕ್ಕೆ ಹಾಕೊಂಡ್ ಹೋಗ್ತೀವಿ. ಅದು ಸ್ಟೀಲ್ ಜಾಸ್ತಿ ಸ್ಟೀಲ್ ಇದೆ. ಮತ್ತೆ ಬೆಲ್ಟ್ ವಾಚಸ್, ಮತ್ತೆ ಡೈಲ್ ಅಲ್ಲಿ ಡಾರ್ಕ್ ಬ್ಲೂ ಡೈಲು ಆತರ ಎಲ್ಲ ಇದೆ. ಸೊ ವಿ ವರ್ ಈಗರ್ಲಿ ವೇಟಿಂಗ್ ಫಾರ್ ದಿಸ್ ಕ್ಲಾಸ್. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ಕಲರ್ ಥೆರಪಿ, ನ್ಯೂಮರಾಲಜಿ ಕ್ಲಾಸಸ್ ಈಗ ನಾವು ಬುಕ್ ತಗೊಂಡಾಗ ನಮ್ಗೆ ಮತ್ತೆ ಇನ್ನೊಂದ್ಸರಿ ಕಳ್ಸಿದಿರ ಅದು ವಿಡಿಯೋಸ್. ಆ ವಿಡಿಯೋಸ್ ಅಲ್ಲಿ ಎಷ್ಟು ಸಾರಿ ಕೇಳಿದ್ರು ಅದು ಅರ್ಥ ಆಗ್ತಾ ಇದೆ, ಚೆನ್ನಾಗಿದೆ. ಬಟ್ ಒಂದೇ ಒಂದು ಸ್ಮಾಲ್ ಡೌಟ್ ಇದೆ ಸರ್ ಅದ್ರ ಬಗ್ಗೆ. ನಂಬರ್ 4 ನೀವು ಹೇಳ್ತೀರಲ್ಲ, ರಿಲೇಶನ್ಶಿಪ್ ಬೇಕಾದ್ರೆ ನಮ್ ಬರ್ಡೇ ಅಲ್ಲಿ ನಂಬರ್ 4 ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ರಿಲೇಶನ್ಶಿಪ್, ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕಾದ್ರೆ ನಂಬರ್ 4 ನಾವು ಗ್ರೀನ್ ಅಲ್ಲಿ ಹಾಕೊಂಡ್ರೆ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ ಏನು ಅಂತ ಅದೊಂದು ಹೇಳಿ ಸರ್ ಪ್ಲೀಸ್. ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 4 ಇದೆ ಅಂತಂದ್ರೆ ಉಪಯೋಗಿಸ್ಬೇಡಿ. ಇಲ್ಲ ಅಂತಂದ್ರೆ ನಂಬರ್ 4 ಅಂದ್ರೆ ವಾಟರ್ ಎಲಿಮೆಂಟ್. ವಾಟರ್ ಎಲಿಮೆಂಟ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಅದು ಸರಳವಾಗಿ ಯಾವುದು ಫ್ರಿಕ್ಷನ್ ಇಲ್ಲದೆ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು, ಯಾವುದೇ ರೀತಿ ಫ್ರಿಕ್ಷನ್ಸ್ ಇಲ್ಲದೆ ಸರಳವಾಗಿ ಅದು ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾಟರ್ ಎಲಿಮೆಂಟ್ ಗುಣ ಅನ್ನೋದು ಏನಂದ್ರೆ ಫ್ಲೋ ಮಾಡೋದು, ಸರಿನಾ? ಸೊ ನಿಮ್ಗೆ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ, ಪದೇ ಪದೇ ಏನಂತಾರೆ ಅಬ್ಸ್ಟ್ಯಾಕಲ್ಸ್ ಬರ್ತಾ ಇದೆ, ಏನೋ ಕೆಲಸಗಳಲ್ಲಿ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ ಅಂದ್ರೆ ಉಪಯೋಗಿಸಿ. ನಂಬರ್ 4 ಉಪಯೋಗಿಸಬಹುದು, ಡಾರ್ಕ್ ಗ್ರೀನ್ ಕಲರ್ ಉಪಯೋಗಿಸಿ. ಅದೇ ಏನು ಅಂದ್ರೆ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಲ್ಲಿ ಇದೆ ಅಂತಂದ್ರೆ ನಂಬರ್ 4, ಆ ಕಾರಣ ಅವಾಗ ಉಪಯೋಗಿಸ್ಬೇಡಿ ಅಷ್ಟೇ. ಸರ್ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರಿಗೂ ನಂಬರ್ 4 ಇದೆ ಸರ್. ಸೊ ಅದರಿಂದ ಅದು ಬಿಟ್ಟು ಬೇರೆ ನಂಬರ್ ನಮ್ಗೆ ಅಫೆಕ್ಷನ್ ಆಗಿರೋದಕ್ಕೆ ಯಾವ ನಂಬರ್ ಹಾಕೊಳ್ಳೋದು ಸರ್? ಈಗ ನೋಡಿ, ನಂಬರ್ 4 ಇಬ್ಬರ ಹತ್ರನೂ ಇದೆ ಅಂತಂದ್ರೆ ಅಲ್ಲಿ ಓವರ್ ಪೊಸೆಸಿವ್ನೆಸ್ ಕ್ರಿಯೇಟ್ ಆಗಿರುತ್ತೆ. ಹೌದೌದು, ಆಗಿದೆ ಅದಕ್ಕೆ ಆಗಿರುತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ಅವಾಗ ಏನ್ ಮಾಡಿ ಅಂದ್ರೆ ನಂಬರ್ 5 ಒಬ್ರು ಯಾರು ನಂಬರ್ 5 ಹಾಕಕ್ ಹೇಳಿ, ಯೆಲ್ಲೋ ಕಲರ್ ಅಲ್ಲಿ. ಯೆಲ್ಲೋ ಕಲರ್ ನಂಬರ್ 5, ಓಕೆ. ಮಿಡಲ್ ಅಲ್ಲಿ ಮಾಡಕ್ ಹೇಳಿ. ಬಿಕಾಸ್ ಅದು ವಾಟರ್ ಎಲಿಮೆಂಟ್ ಎಕ್ಸಸ್ ಆದ್ರೂ ಪ್ರಾಬ್ಲಮ್, ಬಿಕಾಸ್ ಓವರ್ ಪೊಸೆಸಿವ್ನೆಸ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಏನ್ ಮಾಡಿ ನಂಬರ್ 5 ಯೆಲ್ಲೋ ಕಲರ್ ಹಾಕೊಳ್ಳಿ. ಯಾಕಂದ್ರೆ ಕೆಲವ್ರಿಗೆ ನಂಬರ್ 4 ಕೊಟ್ಟ ಮೇಲೆ ಅವ್ರ ರಿಲೇಶನ್ಶಿಪ್ ಎಲ್ಲ ಚೆನ್ನಾಗ್ ಆಗಿದೆ, ಆ 4 ಹಾಕೊಳ್ಬೇಕಂದ್ರೆ ಈ ಒಂದು ಇದರಿಂದ ಭಯ ಆಗ್ತಿದೆ. ಸೊ ನಂಬರ್ 5 ಹಾಕೋಬೇಕು. ಆಲ್ರೆಡಿ 5 ಇನ್ ಎಲ್ಲೋ ಸರ್? ಹೌದು,
ಎಸ್, ಅರ್ತ್ ಥ್ಯಾಂಕ್ ಯು ಎಲಿಮೆಂಟ್ ಕ್ರಿಯೇಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಓಕೆ, ಐ ಥಿಂಕ್ ನಿಮ್ಗೆಲ್ಲ ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಕೆಲವರು ತಿಳ್ಕೊಬೇಕು ಅಂತ ಬಂದಿದ್ದೀರಾ. ಸೊ ಅದ್ರಲ್ಲಿ ನಾನು ಒಬ್ನು ಕಲಿಯಕ್ಕೆ ಬಂದವನು. ಓಕೆ, ಸೊ ಈಗ ನನಗೆ ಎಲ್ಲರೂ ಹೇಳಿ, ಇದ್ರಲ್ಲಿ ಇಷ್ಟು ಜನ ಇದ್ದೀರಲ್ವಾ, ಆಲ್ಮೋಸ್ಟ್ 200 ಮೆಂಬರ್ಸ್ ಜಾಯ್ನ್ ಆಗ್ತಾರೆ, ಇನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಎಷ್ಟೋ ಜನ 7:30 ಅನ್ಕೊಂಡಿದ್ದಾರೆ, ಜಾಯ್ನ್ ಆಗಲಿ ಪರವಾಗಿಲ್ಲ. ಇಷ್ಟು ಜನರಲ್ಲಿ ಎಷ್ಟು ಜನ ವಾಚ್ ಹಾಕ್ತಿದ್ದೀರಾ ಆಲ್ರೆಡಿ? ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಜನ ವಾಚ್ ಕಟ್ತಾ ಇದ್ದೀರಾ? ಚಾಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಲೆಟ್ಸ್ ಸೇ ಚಾಟ್ ಬಾಕ್ಸಲ್ಲಿ ಹಾಕಿ ಎಷ್ಟು ಜನ ವಾಚ್ ಕಟ್ತಾ ಇದ್ದೀರಾ. ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿದ್ಯಾ ಎಲ್ರಿಗೂ? ಡನ್. ಓಕೆ, ಎಷ್ಟು ಜನ ಆಲ್ರೆಡಿ ವಾಚ್ ಕಟ್ತಾ ಇದ್ದೀರಾ? ಓಕೆ, ಆಲ್ರೆಡಿ ಹಾಕ್ತಿದ್ದೀರಾ. ಎಷ್ಟು ಜನ ಸ್ವಲ್ಪ ದಿವಸ ಹಾಕ್ತಿದ್ವಿ ಸರ್, ಇವಾಗ ಬಿಟ್ಟಿದೀವಿ, ಇವಾಗ ಹಾಕ್ತಾ ಇಲ್ಲ ಅನ್ನೋರು ಯಾರಿದ್ದೀರಾ? ಇವಾಗ ಕರೆಂಟ್ಲಿ ಹಾಕ್ತಾ ಇಲ್ಲ, ಇಷ್ಟು ದಿವಸ ಹಾಕ್ತಾ ಇದ್ವಿ ಅನ್ನೋರು ಯಾರು ಇದ್ದೀರಾ? ರೆಗ್ಯುಲರ್ ಆಗಿ ಹಾಕಲ್ಲ, ಯಾವಾಗಾರು ಒಂದ್ಸರಿ ಹಾಕ್ತೀರಾ? ಓಕೆ ಫೈನ್. ಓಕೆ ಓಕೆ ಓಕೆ, ಈಗ ಒಂದು ಹೇಳಿ ನನಗೆ, ಇಷ್ಟು ಜನರ ಹತ್ರ ವಾಚಸ್ ಇದೆಯಲ್ವಾ, ಸೊ ಅದರಲ್ಲಿ ಯಾವ್ದಾರು ನಿಂತಿರೋ ವಾಚ್ ಯಾವ್ದಾರು ಇದೆಯಾ? ಮನೇಲಿ ನಿಂತ್ಕೊಂಡಿರೋ ವಾಚ್ ಉಪಯೋಗಿಸ್ತಿರಲ್ಲ, ನಿಂತಿರುತ್ತೆ ಮನೇಲಿ, ಸೊ ಹಂಗೆ ಇಟ್ಬಿಟ್ಟಿರ್ತೀರ. ಅದನ್ನ ಕೊಡೋದಕ್ಕೂ ಮನ್ಸಿರಲ್ಲ, ಅಥವಾ ಅದನ್ನ ಸೇಲ್ ಮಾಡೋದಕ್ಕೂ ಮನ್ಸಿರಲ್ಲ, ಆ ಥರ ಇರುತ್ತೆ. ತುಂಬಾ ಚೆನ್ನಾಗಿ ಲೈಕ್ ಅನ್ಸಿರುತ್ತೆ, ಹಿಂಗಾಗಿ ಅದನ್ನ ಇಟ್ಕೊಂಡಿರ್ತೀರ, ತುಂಬಾ ಕನೆಕ್ಟ್ ಆಗ್ಬಿಟ್ಟಿರ್ತೀರ ಅದಕ್ಕೆ. ಥರ ಇದ್ದೀರಾ? ಎಸ್, ತುಂಬಾ ಇದೆ. ಓಕೆ ಫೈನ್. ಈಗ ನಿಮ್ಮ ಹತ್ರ ಇರೋ ವಾಚ್ ಕೌಂಟ್ ಹೇಳಿ, ಎಷ್ಟೆಷ್ಟು ವಾಚ್ ಇದೆ ನಿಮ್ಮ ಹತ್ರ? ಒಬ್ಬೊಬ್ಬರ ಹತ್ರ ಎಷ್ಟೆಷ್ಟು ವಾಚ್ ಇದೆ? 2, 4, 2, 10. ಓಕೆ, 7, 10, 60. ಯಾರಪ್ಪ ಇವರು? ಅದು ಗಿಂಬಳ ಕೊಟ್ಟಿರ್ಬೇಕು ಯಾರು? ಅಯ್ಯೋ ತಗೋಬಾರ್ದು ಸರ್ ಗಿಂಬಳನ, ಇವತ್ತು ಹೇಳ್ತೀನಿ ಅದ್ರ ಬಗ್ಗೆ. ಓಕೆ, 3, 15. ಈ ಸರ್ಕಾರಿ ನೌಕರಿ ಮಾಡೋರು ಬಂಗಾರ ವಾಚ್ ಹಾಕೋದು ಭಾಳ ಈ ಉತ್ತರ ಕರ್ನಾಟಕದಲ್ಲಿ. ಗೋಲ್ಡ್ ಬೆಲ್ಟ್. ಗೋಲ್ಡ್. 7, 8. ಓಕೆ, ನಾಲ್ಕು, 20. ಓ ಓಕೆ, ಆಂಟಿಕ್ ವಾಚ್ ಯಾರ ಹತ್ರ ಇದೆಯಾ? ಆಲ್ಮೋಸ್ಟ್ ಒಂದು 40 ವರ್ಷ, 50 ವರ್ಷ, 60 ವರ್ಷ ಹಳೆ ವಾಚು ಯಾರ ಹತ್ರ ಇದೆಯಾ? ಆಂಟಿಕ್ ವಾಚ್ ತುಂಬಾ ಹಳೇದು, ನಮ್ಮ ತಾತ ಕಟ್ತಿದ್ರು, ಇವಾಗ ನಮಗ್ ಬಂದಿದೆ, ಆ ಥರ. ಮನೆಯವ್ರು ಆಂಟಿಕ್ ಇದ್ರೆ ಮನೆಯವ್ರು ಆಂಟಿಕ್ ಇದ್ರೆ ಕರೆಕ್ಟ್. ಫೋಟೋದಲ್ಲಿ ಇರ್ತಾರೆ ಸರ್, ಆಂಟಿಕ್ ಇರ್ತಾರೆ, ಬಟ್ ಫೋಟೋದಲ್ಲಿ ಇರ್ತಾರೆ ಅಷ್ಟೇ, ಅಂದಾಗ್ಲೇ ಆಂಟಿಕ್ ಅನ್ನಕ್ಕೆ ಸಾಧ್ಯ ಅವ್ರಿಗೆ. 40 ವರ್ಷ ಹಳೇದು. ಓಕೆ, 30 ವರ್ಷ ಹಳೇದು. ಓಕೆ, ಈಗ ಯಾರ್ಯಾರ ಮನೆಯಲ್ಲಿ ವಾಚ್ಗಳು ನಿಂತಿದೆಯೋ ಅವರು ಒಂದು ಅಬ್ಸರ್ವ್ ಮಾಡಿ, ಏನೋ ಒಂದು ನಿಮಗೆ ಪ್ರಾಬ್ಲಮ್ಸ್ ಕಾಡ್ತಿರುತ್ತೆ, ಅಂಡ್ ಅಗೇನ್ ಏನೋ ಒಂದು ಭಯ ಕಾಡ್ತಿರುತ್ತೆ. ಇದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಯಾವುದೇ ರೆಮಿಡಿ ಮಾಡಿದ್ರು ನಿಮ್ಗೆ ಏನೋ ಒಂದು ಕಳವಳ, ಕಸಿಬಿಸಿ, ಅಥವಾ ಏನೋ ಒಂದು ಭಯ ತರ ಕಾಡಿಸ್ತಿರುತ್ತೆ, ಏನೋ ಒಂದು ಆಗ್ಬಿಡುತ್ತೇನೋ, ಅಥವಾ ಆ ಒಂದು ಆಂಗ್ಸೈಟಿ ಕಾಡ್ತಿರುತ್ತೆ. ಯಾರು ಇದ್ದೀರಾ ಆ ಥರ ಫೀಲ್ ಮಾಡಿರೋದಿದ್ದೀರಾ? ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ನೋಡೋಣ. ಎಸ್, ಸ್ವಲ್ಪ. ಎಸ್, ಓಕೆ, ಎಸ್. ಇನ್ಸೆಕ್ಯೂರ್ ಫೀಲಿಂಗ್. ಓಕೆ, ಹೌದು. ಓಕೆ, ಸಮಟೈಮ್ಸ್. ಓಕೆ,
ಭಯ ಆಗಿರ್ಬೋದು, ಅಥವಾ ಒಂಟಿತನ ಕಾಡೋದಾಗಿರ್ಬೋದು, ಅಥವಾ ಗಾಬರಿ ಗಾಬರಿ ಫೀಲ್ ಆಗುತ್ತೆ, ಸಡನ್ ಆಗಿ ಏನೋ ನೆನೆಸ್ಕೊಂಡು ಒಂಥರ ಡಿಪ್ರೆಸ್ ಆಗ್ತಾರೆ, ಆ ಥರ. ಒಟ್ನಲ್ಲಿ ನಿಮ್ಮ ಮೈಂಡ್ ನಿಮ್ಮ ಹಿಡಿತದಲ್ಲಿರಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಬರುತ್ತೆ, ಬಟ್ ಜಾಸ್ತಿ ಎಫೆಕ್ಟ್ ಆಗೋದು ನಿಮ್ಮ ಮೈಂಡ್ ಮೇಲೆ. ಯಾಕೆ ಅನ್ನೋದು ನಾನು ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ಓಕೆ, ಇಲ್ಲಿ ಯಾರು ರೆಡ್ ಕಲರ್ ನೀಡಲ್ ಇರೋದು ವಾಚ್ ಕಟ್ತೀರಾ? ರೆಡ್ ಕಲರ್ ಸೆಕೆಂಡ್ ನೀಡಲ್, ಸ್ಪೆಸಿಫಿಕ್ಲಿ ಸೆಕೆಂಡ್ ನೀಡಲ್ಲು ರೆಡ್ ಇರಬೇಕು. ನಿಮ್ಮ ವಾಚ್ಗಳನ್ನ ನೋಡ್ಕೊಳ್ಳಿ, ಸೆಕೆಂಡ್ ನೀಡಲ್, ಸೆಕೆಂಡ್ ಮುಳ್ಳು ಬಂದ್ಬಿಟ್ಟು ರೆಡ್ ಇರಬೇಕು. ಯಾರ್ದಾರು ಇದೆಯಾ? ಇದ್ರೆ ಹೇಳಿ, ಅವ್ರನ್ನ ಅನ್ಮ್ಯೂಟ್ ಮಾಡೋಣ. ಯಾರು ಇದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಹ್ಯಾಂಡ್ ಡೌನ್ ಮಾಡಿ. ಯಾರ್ದಾದ್ರು ಸೆಕೆಂಡ್ ನೀಡಲ್ ಮಾತ್ರ ರೆಡ್ ಕಲರ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಂದಿರಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ, ಸೊ ಸೆಕೆಂಡ್ ನೀಡಲ್ ರೆಡ್ ಕಲರ್ ಇದ್ರೆ ಏನಂತಂದ್ರೆ, ಸೊ ವಾಚ್ ಅನ್ನೋದು ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ವಿ, ಕರೆಕ್ಟಾ? ಸೊ ಆ ರೆಡ್ ಕಲರ್ ನೀಡಲ್ಸ್ ಏನ್ ಬರುತ್ತೆ ನೋಡಿ, ಅದೇನ್ ಮುಳ್ಳುಗಳು ಬರುತ್ತಲ್ವಾ, ಅದರಲ್ಲಿ ಒಂದೊಂದು ಮುಳ್ಳುಗಳು ಒಂದೊಂದೊಂದೊಂದು ಎಮೋಷನ್ಸ್ ಅನ್ನ, ಜೊತೆಗೆ ಒಂದೊಂದು ಗೋಲ್ ಆಗಿರ್ಬೋದು, ಅಥವಾ ನೀವು ಗೋಲ್ ನಡೆ ಹೋಗುವ ಒಂದು ಸ್ಪೀಡ್ ಆಗಿರ್ಬೋದು, ಅದನ್ನ ಡಿಫೈನ್ ಮಾಡುತ್ತೆ. ಸೊ ನಾವು ಪ್ರತಿಯೊಂದ್ರ ಬಗ್ಗೆ ಹೇಳ್ತಾ ಹೋದಾಗ ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವ ತರ ಅದನ್ನ ನಾವು ಕನೆಕ್ಟ್ ಮಾಡ್ಬೋದು ಡಾಟ್ಸ್ ಅನ್ನೋದನ್ನ. ಓಕೆನಾ? ಓಕೆ, ನನ್ನ ಸ್ಕ್ರೀನ್ ಎಲ್ರಿಗೂ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆಯಾ ಅಲ್ವಾ? ಓಕೆ, ಸೊ ಮೊದಲನೇದಾಗಿ ರಿಸ್ಟ್ ವಾಚ್ ಅಂದ್ರೆ ಏನು? ರಿಸ್ಟ್ ವಾಚ್ ಅಂದ್ರೆ ಏನು? ವಾಟ್ ಈಸ್ ರಿಸ್ಟ್ ವಾಚ್ ಅಥವಾ ವಾಟ್ ಈಸ್ ವಾಚ್? ಓಕೆ, ಸೊ ನಾವು ಕಾಮನ್ ಆಗಿ ನಾವು ವಾಚ್ ಅನ್ನು ಏನಕ್ಕೆ ಬಳಸ್ತೀವಿ ಹೇಳಿ? ಸಮಯ ನೋಡೋದಕ್ಕೆ. ಎಸ್, ಸೊ ರಿಸ್ಟ್ ವಾಚ್ ಅನ್ನೋದು ನಾವು ಕಾಮನ್ ಆಗಿ ನೋಡಿರೋದು ಏನಕ್ಕೆ ಉಪಯೋಗಿಸ್ತೀವಿ ಅಂತಂದ್ರೆ, ಟೈಮ್ ನೋಡೋದಕ್ಕೆ ಹೆಚ್ಚಾಗಿ ನಾವು ಒಂದು ವಾಚ್ ಅನ್ನು ಉಪಯೋಗಿಸ್ತೀವಿ. ಅದ್ರ ಜೊತೆಗೆ ಎರಡು ವೇಯದಲ್ಲಿ ನಾವು ರಿಸ್ಟ್ ವಾಚ್ ಅನ್ನ ನೋಡಬಹುದು. ಮೊದಲನೇದು ಬಂದ್ಬಿಟ್ಟು ಗ್ರಾಫಾಲಜಿ ವೇಯಲ್ಲಿ ನಾವು ರಿಸ್ಟ್ ವಾಚ್ ಅನ್ನ ಕಲಿಬಹುದು ಮೊದಲನೇದಾಗಿ. ಎರಡನೇದು ನಮ್ಮ ಅಸ್ಟ್ರಾಲಜಿ ವೇಯಲ್ಲೂ ಸಹ ನಾವು ಈ ಒಂದು ರಿಸ್ಟ್ ವಾಚ್ ಅನ್ನ ನೋಡಬಹುದು. ಈ ಕೋರ್ಸ್ ಅಲ್ಲಿ ಗ್ರಾಫಾಲಜಿ ಇಂದ ಸ್ವಲ್ಪ ವಿಷಯ, ಅಸ್ಟ್ರಾಲಜಿಯಿಂದ ಸ್ವಲ್ಪ ವಿಷಯ, ಎರಡನ್ನೂ ಸೇರಿಸಿ ನಾನು ಈ ಕೋರ್ಸ್ ಅಲ್ಲಿ ಕವರ್ ಮಾಡಿದ್ದೀನಿ. ಸೊ ಬೇರೆ ಬೇರೆ ಹತ್ರ ನೀವು ಕೋರ್ಸ್ಗಳನ್ನ ಮಾಡಿರ್ತೀರಾ. ಗ್ರಾಫಾಲಜಿ ಓರಿಯೆಂಟೆಡ್ ಆಗಿ ಕೆಲವರು ಹೇಳ್ಕೊಡ್ತಾರೆ, ಕೆಲವರು ಅಸ್ಟ್ರಾಲಜಿ ಓರಿಯೆಂಟೆಡ್ ಆಗಿ ಹೇಳ್ಕೊಡ್ತಾರೆ. ಸೊ ಕಾನ್ಸೆಪ್ಟ್ಗಳನ್ನ ನೀವು ಕೇಳಿದಾಗ ಕೆಲವೊಂದು ನಿಮ್ಗೆ ರಿಲೇಟ್ ಅನ್ಸುತ್ತೆ, ಕೆಲವೊಂದು ಹೊಸದಾಗಿ ಹೇಳ್ತಿದ್ದಾರೆ ಅನ್ನೋ ಅಂತ ಆ ಥರ ಅನ್ಸುತ್ತೆ. ಬಟ್ ಎರಡೂ ಸಹ ಇದು ಡಿಫ್ರೆಂಟ್ ಆಸ್ಪೆಕ್ಟ್ ಇಂದ ನಾನು ಹೇಳ್ತಾ ಇರೋದು ಇದರಲ್ಲಿ, ಸರಿನಾ? ಇದ್ರಲ್ಲಿ ನಾವು ನವಗ್ರಹಗಳನ್ನು ನೋಡ್ತೀವಿ, ಜೊತೆಗೆ ಈ ಒಂದು ಶೇಪ್ಸು, ಕಲರ್ಸು, ಗ್ರಾಫಾಲಜಿಕಲ್ ಕಾನ್ಸೆಪ್ಟ್ ಪ್ರಕಾರನೂ ಸಹ ಎಷ್ಟೋ ಥಿಂಗ್ಸ್ ಅನ್ನ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಇದರಲ್ಲಿ ನಾನು ಕವರ್ ಮಾಡಿರೋದು ಎರಡನ್ನೂ ಕವರ್ ಮಾಡಕ್ ನಾನು ಪ್ರಯತ್ನ ಪಡ್ತೀನಿ. ಸೊ ಒನ್ ಬೈ ಒನ್ ನಾವು ಇದರಲ್ಲಿ ಕಲಿತಾ ಹೋಗೋಣ, ಓಕೆನಾ? ಮೊದಲನೇದು ವಾಚ್ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ, ನಿಮ್ಮ ಸೂಕ್ತ ಮನಸ್ಸನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ, ಮೊದಲನೇದು. ಓಕೆನಾ? ಎರಡನೇದು ನಿಮ್ಮ ಪರ್ಸನಾಲಿಟಿ, ನೀವು ಯಾವ ತರ ಇದ್ದೀರಾ ಅನ್ನೋದನ್ನು ಸಹ ಈ ಒಂದು ರಿಸ್ಟ್ ವಾಚ್ ಹೇಳುತ್ತೆ. ನೀವು ಹೇಳ್ಬೋದು, ಅದು ಹೆಂಗಾಗುತ್ತೆ ಸರ್, ನಾವು ರಿಸ್ಟ್ ವಾಚ್ ಪದೇ ಚೇಂಜ್ ಮಾಡ್ತಾ ಇರ್ತೀವಿ, ಕರೆಕ್ಟಾ? ಸೊ ನಾವು ಯಾವಾಗ್ಲೂ ನಮಗೆ ಏನ್ ಬೇಕು ಅನ್ನೋದು ನಮ್ಮ ಮೈಂಡಿಗೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಿರುತ್ತೆ. ಈಗ ನೀವು ಆರ್ಡರ್ ಬಂದು ಹೋಗಿ ನಿಂತಾಗ ನಿಮ್ಗೆ ಪದೇ ಅದೇ ಕಲರ್ ಲೈಕ್ ಆಗ್ತಿದೆ, ಅಥವಾ ಅದೇ ವಸ್ತು ಪದೇ ಲೈಕ್ ಆಗ್ತಿದೆ ಅಂತಂದ್ರೆ ನೀವು ಅದಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಅರ್ಥ, ಓಕೆನಾ? ಹಂಗೇನೆ ನೀವು ಆ ಪರ್ಟಿಕ್ಯುಲರ್ ವಾಚ್ ನೋಡ್ಬಿಟ್ಟು, ಆ ವ್ಯಕ್ತಿ ಕಟ್ಟೋ ವಾಚ್ ಅಲ್ಲಿ ಆ ಒಂದು ಗುಣಗಳು ನಿಮಗೆ ಕಾಣಿಸುತ್ತೆ. ಸೊ ಅದು ಹೆಂಗ್ ನೋಡ್ಬೇಕು, ಪ್ರಿಡಿಕ್ಷನ್ಸ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಫರ್ದರ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಒನ್ ಬೈ ಒನ್. ವಾಚ್ ಅಲ್ಲಿ ತುಂಬಾ ತರ ಒಂದು ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಮೊದಲನೇದು ನೀಡಲ್ಸ್ ನೋಡ್ತೀವಿ, ಸೆಕೆಂಡ್ ಒಂದು ನಂಬರ್ಸ್ ನೋಡ್ತೀವಿ, ಥರ್ಡ್ ಒಂದು ಡೈಲ್ ಸೈಜ್ ನೋಡ್ತೀವಿ, ಮತ್ತೆ ಡೈಲ್ ಥಿಕ್ನೆಸ್ ನೋಡ್ತೀವಿ. ಸೊ ತುಂಬಾ ತರದ್ದು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಬರುತ್ತೆ. ಸೊ ಅದನ್ನ ನಿಧಾನ ಕಲಿತಾ ಹೋಗೋಣ, ಒನ್ ಬೈ ಒನ್ ಅದನ್ನ ನೋಡ್ತಾ ಹೋದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಸರಿನಾ? ಇಲ್ಲಿ ಆಗ್ಲೇ ಹೇಳ್ದಂಗೆ ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೂಲ್ ಮಾಡುತ್ತೆ, ಜೊತೆಗೆ ನಿಮ್ಮ ಪರ್ಸನಾಲಿಟಿಯನ್ನು ಸಹ ಇದು ಹೇಳುತ್ತೆ. ಅಂಡ್ ಅಗೈನ್ ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ, ನೀವೊಂದು ವಾಚ್ ಬಂದ್ಬಿಟ್ಟು ನಿಮ್ಮ ರಿಲೇಶನ್ಶಿಪ್ ಅನ್ನು ಸಹ ರೆಪ್ರೆಸೆಂಟ್ ಮಾಡುತ್ತೆ. ರಿಲೇಶನ್ಶಿಪ್ ಅಂದ್ರೆ ಬರೀ ಲವ್ ರಿಲೇಶನ್ಶಿಪ್ ಅಥವಾ ಮದುವೆನಾ ಅಥವಾ ಮನೆ ರಿಲೇಶನ್ಶಿಪ್ ಅಂತ ಕೇಳಬೇಡಿ. ಎಲ್ಲಾ ತರ ಎಷ್ಟು ತರ ರಿಲೇಶನ್ಶಿಪ್ಸ್ ಇದೆಯೋ ಪ್ರತಿಯೊಂದು ರಿಲೇಶನ್ಶಿಪ್ ಇಲ್ಲಿ ಬಂತು. ಈವನ್ ಯೂನಿವರ್ಸ್ ಜೊತೆಗೆ ನಮಗಿರೋ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಒಟ್ಟಿಗೆ ಇರೋ ರಿಲೇಶನ್ಶಿಪ್ ಆಗಿರ್ಬೋದು, ಎಲ್ಲಾ ತರಹದ ರಿಲೇಶನ್ಶಿಪ್ಗಳು ಸಹ ಇದರಲ್ಲಿ ನಾವು ನೋಡಬಹುದು.
ಓಕೆನಾ. ಈ ಒಂದು ರಿಸ್ಟ್ ವಾಚ್ ಅನ್ನ ನೋಡ್ಬಿಟ್ಟು ಅವ್ರು ಯಾವ ತರ ಇದ್ದಾರೆ, ಜನರೊಟ್ಟಿಗೆ ಯಾವ ತರ ಇದ್ದಾರೆ ಅನ್ನೋದನ್ನ ನಾವು ಇದರಲ್ಲಿ ಹೇಳ್ಬೋದು. ಓಕೆನಾ. ಈಗ ತುಂಬಾ ಜನ ಕೇಳ್ತಾರೆ, ಸರ್ ಇದರಲ್ಲಿ ಇಷ್ಟು ಜನ ಇದ್ದಾರೆ, ಎಷ್ಟೋ ಜನ ವಾಚೇ ಕಟ್ಟಲ್ಲ, ಅಂದ್ರೆ ಅವರಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಇಲ್ವಾ, ಅಥವಾ ಅವ್ರಿಗೆ ರಿಲೇಶನ್ಶಿಪ್ಸ್ ಇಲ್ವಾ ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ, ಸರಿನಾ. ಸೊ ವಾಚ್ ಅನ್ನೋದು ಆ ಒಂದು ಹಳೆ ಕಾಲದಲ್ಲಿ ನಾವು ಹೆಂಗ್ ಮಾಡ್ತಿದ್ವಿ ಅಂತಂದ್ರೆ ಸಮಯ ನೋಡೋದಕ್ಕೆ ಉಪಯೋಗಿಸ್ತಿದ್ವಿ. ಅದ್ರ ಜೊತೆಗೆ ಎಷ್ಟೋ ಸರಿ ಏನ್ ಮಾಡ್ತಾರೆ ಅಂತಂದ್ರೆ ನ್ಯೂಮರಾಲಜಿಕಲಿ ಆಗಿರ್ಬೋದು, ಅಸ್ಟ್ರಾಲಜಿಕಲಿ ಆಗಿರ್ಬೋದು, ಅದನ್ನ ಒಂದು ರೆಮಿಡಿಯಾಗಿಯೂ ಸಹ ಉಪಯೋಗಿಸ್ತಾರೆ. ನಿಮ್ಗೆ ಯಾರು ಅಸ್ಟ್ರಾಲಜರ್ ಕೊಟ್ಟಿರ್ತಾರೆ, ಈ ತರ ವಾಚ್, ಗೋಲ್ಡ್ ಬೆಲ್ಟ್ ವಾಚ್ ಕಟ್ಟಿ ಅಥವಾ ಈ ಡೈಲ್ ವಾಚ್ ಹಾಕಿ. ಸೊ ಅದ್ರ ಅರ್ಥ ಏನು ಅಂತಂದ್ರೆ ಒಂದು ಗ್ರಹ ಅಥವಾ ಆ ಒಂದು ಕೆಲಸ ಮಾಡೋದಕ್ಕೆ ಏನ್ ಎನರ್ಜಿ ಬೇಕು ನಮಗೆ, ಆ ಪರ್ಪಸ್ಗೆ, ಆ ಎನರ್ಜಿ ಕ್ರಿಯೇಟ್ ಮಾಡೋ ಪರ್ಪಸ್ಗೆ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ಒಂದು ವಾಚ್ ಅನ್ನು ಸಹ ರೆಮಿಡಿಯಾಗಿ ಕೊಟ್ಟಿರ್ತಾರೆ. ಬಟ್ ನಾವು ವಾಚ್ಗಳನ್ನ ಹೆಂಗ್ ನೋಡ್ಬೇಕು ಅಂತಂದ್ರೆ ಇಟ್ಸ್ ಅ ಪೀಸ್ ಆಫ್ ಜ್ಯುವೆಲರಿ. ಈಗ ನಾವು ಅದನ್ನ ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ನಮ್ಮ ಅಂದ ಹೆಚ್ಚು ಮಾಡುತ್ತೆ, ಸರಿನಾ. ಅದ್ರ ಜೊತೆಗೆ ನಮ್ಮ ಸಮಯ ನೋಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಕೆಲಸಗಳನ್ನ ಅಥವಾ ನಮ್ಮ ಒಂದು ಮೈಂಡ್ ಅನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ, ನಮ್ಮ ಒಂದು ದಿನನಿತ್ಯದ ಒಂದು ದಿನಚರಿಯನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ನನ್ನ ಲೆವೆಲ್ ಮಾಡ್ಕೊಳಕ್ ಆಗಿರ್ಬೋದು, ಈ ಒಂದು ವಾಚ್ ಹೆಲ್ಪ್ ಮಾಡುತ್ತೆ. ಈಗ ಯಾರು ವಾಚ್ ಕಟ್ಟಲ್ವೋ ಅವ್ರು ಹೇಗಿರ್ತಾರೆ ಅನ್ನೋದು ನೋಡೋಣ, ಸರಿನಾ. ಯಾರು ವಾಚ್ ಕಟ್ಟೋದಿಲ್ವೋ ಅವರು ಕಮಿಟ್ಮೆಂಟ್ ಜಾಸ್ತಿ ಕೊಡಲ್ಲ ಯಾವುದ್ರ ಮೇಲೇನು. ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಅವ್ರು ಯಾವುದನ್ನು ಹೆಚ್ಚಾಗಿ ಕಮಿಟ್ಮೆಂಟ್ ಕೊಡಲ್ಲ. ಓಕೆನಾ. ಅವ್ರಿಗೆ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ, ಕೊಟ್ಟರು ಅದನ್ನ ಅವ್ರು ಫಾಲೋ ಮಾಡಕ್ ಆಗಲ್ಲ. ಅದು ಒಂದು ಡ್ರಾಬ್ಯಾಕ್ ಅವರಲ್ಲಿ ಇರುತ್ತೆ. ಅಂಡ್ ಅಗೇನ್ ಯಾರು ವಾಚ್ ಕಟ್ಟಲ್ವೋ ಅವ್ರದ್ದು ಒಂದು ಪ್ರಾಬ್ಲಮ್, ಏನ್ ಡ್ರಾಬ್ಯಾಕ್ ಏನಿರುತ್ತೆ ಅಂತಂದ್ರೆ ಆ ಒಂದು ಸಮಯಕ್ಕೆ ಹೆಚ್ಚಿನ ಮಹತ್ವ ಅವ್ರು ಕೊಡ್ತಾ ಇರಲ್ಲ, ಸರಿನಾ. ಸೊ ಹಂಗಾದ್ರೆ ಡೈಲಿ ಕಟ್ಲೇಬೇಕಾ ಸರ್, ರೆಗ್ಯುಲರ್ ಆಗಿ ನಾವು ವಾಚ್ ಕಟ್ಲೇಬೇಕಾ, ವಾಚ್ ಕಟ್ತಾ ಇದ್ರೆ ನಡೆಯಲ್ವಾ ಅಂತ ತುಂಬಾ ಜನ ಕೇಳ್ಬೋದು, ಸರಿನಾ. ನೀವು ವಾಚ್ ಕಟ್ಟೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ, ಸರಿನಾ. ತಿಳ್ಕೊಂಡು ಆಮೇಲೆ ನೀವೇ ನಿರ್ಧಾರ ಮಾಡಿ ಇದನ್ನ. ಈಗ ನಾನು ಕಟ್ಟು ಅಥವಾ ಬಿಡು ಅಂತ ಹೇಳೋದಕ್ಕಿಂತ ಬೆಟರು ನೀವು ಆ ವಾಚ್ ಕಟ್ಟೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ, ಅಥವಾ ರೈಟ್ ವಾಚ್ ಚೂಸ್ ಮಾಡೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅದ್ರ ಪ್ರಕಾರ ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ನೀವುಗಳೇ ಸೆಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಚೂಸ್ ಮಾಡೋದಾಗಿರ್ಬೋದು ಮಾಡ್ಬೋದು. ಓಕೆ, ಎಸ್. ಸೊ ರಿಸ್ಟ್ ವಾಚ್ ಕಟ್ಟೋದ್ರಿಂದ ಏನೇನ್ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಕಾಮನ್ ಕ್ವಶನ್ ಎಲ್ಲರ ಮೈಂಡಲ್ಲೂ. ಸೊ ಈಗ ವಾಚ್ ಕಟ್ಟಬೇಕು ಅಂತಂದ್ರೆ ಏನೇನು ಹೆಲ್ಪ್ ಆಗುತ್ತೆ, ಮೊದಲನೇದು ನಾವು ಟೈಮ್ ನೋಡ್ಬೋದು. ಅಂಡ್ ಅಗೇನ್ ನಾನು ಆಗ್ಲೇ ಹೇಳ್ದಂಗೆ ಇಟ್ಸ್ ಅ ಪೀಸ್ ಆಫ್ ಜ್ಯುವೆಲ್. ಸೊ ನಮ್ಗೆ ಅದು ಅಂದ ಹೆಚ್ಚು ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಎರಡನೇದು, ಸೊ ಮತ್ತೆ ಪ್ರೊಫೆಷನಲ್ ಆಗಿ ಕಾಣ್ತೀವಿ, ಲುಕ್ ಆ್ಯಂಡ್ ಫೀಲ್ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ, ಅದು ಒಂದು ಕನ್ಸಿಡರ್ ಮಾಡಿ. ಜೊತೆಗೆ ಈಗ ನಾವು ಒಂದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈಗ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ತುಂಬಾ ಬರ್ತಾ ಇದೆ, ಕರೆಕ್ಟಾ. ಸೊ ಏನನ್ನೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ವಾಚ್ ನಮಗೆ ತುಂಬಾ ಸಹಾಯ ಮಾಡುತ್ತೆ, ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಟು ಸಬ್ ಕಾನ್ಶಿಯಸ್ ಮೈಂಡ್. ನಾನು ಆಗ್ಲೇ ಹೇಳಿದೆ ಇದ್ರ ಬಗ್ಗೆ. ಸೊ ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಪದೇ ಪದೇ ಮಾಡಬೇಕು ಅನ್ಕೊಂಡಿದ್ದೀರೋ ಅಥವಾ ಏನೋ ಒಂದು ಆಗ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಇದೆ ಅಂತಂದ್ರೆ ವಾಚ್ ಅನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ. ಚೂಸ್ ಮಾಡುವಾಗ ಪ್ರಾಪರ್ ಆಗಿರುವಂತಹ, ಕರೆಕ್ಟ್ ಆಗಿ ನಿಮ್ಮ ಒಂದು ಪರ್ಸನಾಲಿಟಿಗೆ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಅಥವಾ ನಿಮ್ಮ ಒಂದು ರಿಕ್ವೈರ್ಮೆಂಟ್ಗೆ ಸೂಟ್ ಆಗುವಂತಹ ವಾಚ್ ಅನ್ನ ತಗೊಳ್ಳೋದು ಒಳ್ಳೆಯದು. ಈಗ ರ್ಯಾಂಡಮ್ ಆಗಿ ಗೋಲ್ಡ್ ಕಲರ್ ಬೆಲ್ಟ್ ಚೆನ್ನಾಗಿರುತ್ತೆ, ಬ್ಲ್ಯಾಕ್ ವಾಚ್ ಚೆನ್ನಾಗಿರುತ್ತೆ, ರೆಡ್ ಕಲರ್ ವಾಚ್ ಚೆನ್ನಾಗಿರುತ್ತೆ, ಅಥವಾ ನನಗದು ಲೈಕ್ ಆಯ್ತು, ಈ ತರ ತಗೊಳ್ಳೋದಕ್ಕಿಂತ ಏನನ್ನೇ ಆದ್ರೂ ತಿಳ್ಕೊಂಡು ಮಾಡಿದಾಗ ಅದ್ರ ಫಲ ನಿಮ್ಗೆ ಇನ್ನೂ ಜಾಸ್ತಿ ಸಿಗುತ್ತೆ. ನಾವಿಲ್ಲಿ ಬಂದಿರೋದು ಏನಕ್ಕೆ ಅಂತಂದ್ರೆ ನೀವು ಕಟ್ತಾ ಇರೋ ವಾಚ್ ಕರೆಕ್ಟ್ ಆಗಿದೆಯೋ ಇಲ್ವೋ ಮೊದಲನೇದು. ಎರಡನೇದು, ನೀವೀಗ ವಾಚ್ ತಗೋಬೇಕು ಅಂತಂದ್ರೆ ಯಾವ ತರ ವಾಚ್ ತಗೋಬಹುದು. ಈಗೆಲ್ಲ ಹೀಲಿಂಗ್ ಇದರಲ್ಲಿ ಇರೋದ್ರಿಂದ ನೀವು ವಾಚ್ ಸಜೆಷನ್ಸು ಸಹ ನೀವು ಕೊಡ್ಬೋದು, ಯಾವ ತರ ವಾಚ್ ಕಟ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಅದನ್ನು ಸಹ ಅವರಿಗೆ ಗೈಡ್ ಮಾಡ್ಬೋದು. ಆಮೇಲೆ ಈ ವಾಚ್ ಕಟ್ಟೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋದಾಗ ಒಂದೊಂದೇ ಪಾಯಿಂಟ್ಸ್ ಕ್ಲಿಯರ್ ಆಗುತ್ತೆ. ಈಗ ನಾವು ಜಸ್ಟ್ ರಫ್ ಆಗಿ ನೋಡ್ತಾ ಇದೀವಿ ಅಷ್ಟೇ, ವಾಚ್ನ ಯಾವ ಕಾರಣ ಕಟ್ಟಬೇಕು ಅನ್ನೋದು. ರಿಲೇಶನ್ಶಿಪ್ಸ್ ಆಗಿರ್ಬೋದು, ಜೊತೆಗೆ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಆಗಿರ್ಬೋದು, ಅಥವಾ ಫೈನಾನ್ಸ್ ಕಂಡೀಷನ್ ಆಗಿರ್ಬೋದು, ಪ್ರತಿಯೊಂದು ಇಂಪ್ರೂವ್ ಆಗ್ತಾ ಬರುತ್ತೆ ಇಫ್ ಇಟ್ ಈಸ್ ಅ ರೈಟ್ ವಾಚ್. ಆಗ ಮಾತ್ರ ಸೆಲೆಕ್ಷನ್ ಮಾಡುವಾಗ ಪ್ರಾಪರ್ ಆಗಿರೋ ರೈಟ್ ವಾಚ್ ತಗೊಂಡ್ರೆ ಮಾತ್ರ ಇಂಪ್ರೂವ್ಮೆಂಟ್ಸ್ ಪಾಸಿಟಿವ್ ಆಗಿ ಕಾಣಿಸ್ತಾ ಹೋಗುತ್ತೆ. ಈಗ ಕೆಲವರು ಹೇಳ್ತಾರೆ, ಸರ್ ನಾನು ರಿಸ್ಟ್ ವಾಚ್ ಕಟ್ತಿರ್ಲಿಲ್ಲ, ಮುಂಚೆ ಕಟ್ಟಿದಾಗಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆ ಥರ ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ವೈಬ್ರೇಷನ್ಸ್ಗೆ ಆ ವಾಚು ಮ್ಯಾಚ್ ಆಗ್ತಾ ಇಲ್ಲ ಅಂತ ಅರ್ಥ, ಸರಿನಾ. ಇದಾಯ್ತು. ನೆಕ್ಸ್ಟ್, ಈ ಒಂದು ಮುಂದೂಕೋದು ಅಂತ ಕರಿತೀವಿ, ಪ್ರೊಕ್ರಾಸ್ಟಿನೇಷನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಕೆಲಸವನ್ನು ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಆಚೆ ನಾಡಿದ್ ಮಾಡೋಣ, ಈ ತರ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಆ ಒಂದು ಪೋಸ್ಟ್ಪೋನ್ ಅನ್ನ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ರಿಸ್ಟ್ ವಾಚ್ ಅನ್ನ ರೆಮಿಡಿ ಆಗಿ ಕೊಡ್ತೀವಿ. ಆಸ್ಟ್ರಾಲಜಿಯಲ್ಲಿ ಆಗಿರ್ಬೋದು, ನ್ಯೂಮರಾಲಜಿಯಲ್ಲಿ ಆಗಿರ್ಬೋದು, ಈ ಒಂದು ಪ್ರೊಕ್ರಾಸ್ಟಿನೇಷನ್ ಅನ್ನ ಕಡಿಮೆ ಮಾಡೋದಕ್ಕೆ ನಾವು ವಾಚ್ನ ಏನ್ ಮಾಡ್ತೀವಿ, ರೆಮಿಡಿಯಾಗಿ ಕೊಡ್ತೀವಿ. ಯಾವ ತರ ಇದು, ಈಗ ಎಕ್ಸಾಂಪಲ್, ಏನೋ ಒಂದು ಕೆಲಸ ಮಾಡಬೇಕು ಅಂದ್ರೆ ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಈ ತರ ಪೋಸ್ಟ್ಪೋನ್ ಮಾಡ್ತಿರ್ತಾರೆ.
ನೋಡೋಣ ಬಿಡು. ಈ ಥರ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಪೋಸ್ಟ್ಪೋನ್ ಮಾಡೋದನ್ನ ಕಡಿಮೆ ಮಾಡೋದಕ್ಕೆ, ಇನ್ ಟೈಮ್ ವರ್ಕ್ ಆಗೋದಕ್ಕೆ, ಎಲ್ಲ ಗೊತ್ತಿದೆ, ಎಲ್ಲ ATM ಕ್ಲಾಸ್ ಮಾಡಿದ್ದೀರಾ, ನಿಮ್ಗೆಲ್ಲ ಗೊತ್ತಿದೆ. ಇನ್ ಟೈಮ್ ಆಗಬೇಕು ಅಂತಂದ್ರೆ ಯಾವ ತತ್ವ ಬೇಕಲ್ಲಿ? ಸಮಯ ತತ್ವ ಬೇಕಲ್ವಾ? ಟೈಮ್ ಎಲಿಮೆಂಟ್ ಬೇಕೇ ಬೇಕು. ಸೊ ಆ ಒಂದು ಟೈಮ್ ಎಲಿಮೆಂಟ್ ಅನ್ನ ನಾವು ಕಲರ್ ಅಲ್ಲಿ ತಗೊಂಡ್ ಬರುವಾಗ ನಾವು ಒಂದು ಕಲರ್ ಉಪಯೋಗಿಸಿ ಮಾಡ್ತೀವಿ. ಅದೇ ನೀವು ಇಲ್ಲಿ ಎನರ್ಜಿ ವೈಸ್ ನೋಡಿದ್ರೆ ವಾಚ್ ಅನ್ನ ಅದನ್ನ ನೀವು ಏನ್ ಮಾಡ್ಬೋದು, ಟೈಮ್ ಎಲಿಮೆಂಟ್ ಕಂಪೇರ್ ಮಾಡ್ಬೋದು. ಸರಿನಾ? ಅದನ್ನ ಪ್ಲಾನೆಟ್ಸ್ ವೈಸ್ ಹೋದ್ರೆ ಟೈಮ್ ಅನ್ನೋದು ಶನಿ ಅಂತ ನಾವು ತಗೋತೀವಿ. ಶನಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಶನಿ ಅಂತಂದ್ರೆ ಕೆಲಸ, ಶನಿ ಅಂದ್ರೆ ಕಾರ್ಯ, ಶನಿ ಅಂದ್ರೆ ಸಮಯ. ಸೊ ಈ ತರನು ತಗೋತೀವಿ. ಸೊ ಆ ಕಾರಣಕ್ಕೆ ನೀವು ಸೆಲೆಕ್ಟ್ ಮಾಡುವಂತಹ ವಾಚು ಒಳ್ಳೆ ವೈಬ್ರೇಷನ್ಸ್ ಅನ್ನೇ ರಿಲೀಸ್ ಮಾಡೋ ತರ ವಾಚ್ ಅನ್ನ ತಗೋಬೇಕು. ಓಕೆ. ಅಂಡ್ ನೆಕ್ಸ್ಟ್, ರಿಸ್ಟ್ ವಾಚ್ ಅನ್ನೋದು ಒಂದು ಪೀಸ್ ಆಫ್ ಜ್ಯುವೆಲ್ ಹೌದು. ಅದರ ಜೊತೆಗೆ ನಿಮ್ಮ ಒಂದು ಕುಂಡಲಿಯಲ್ಲಿರ್ತಕ್ಕಂಥ ನಿಮ್ಮ ಪ್ಲಾನೆಟ್ಸ್ ಅಂತ ಕರಿತೀವಿ, ನವಗ್ರಹಗಳು. ಸೊ ಆ 9 ಗ್ರಹಗಳನ್ನ ನಿಮ್ಮ ವಾಚ್ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಆ ನಿಮ್ಮ ಮೈಂಡ್ ಅನ್ನ ನಿಮ್ಮ ವಾಚ್ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ದೇಹವನ್ನ ನಿಮ್ಮ ವಾಚ್ ರೆಪ್ರೆಸೆಂಟ್ ಮಾಡುತ್ತೆ. ಅದು ಹೇಗ್ ಮಾಡುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೋದಂಗೆ ಒಂದೊಂದೇ ತಿಳ್ಕೊತಾ ಬರೋಣ. ಸೊ ನಿಧಾನಕ್ಕೆ ನೀವು ಕಲಿತಾ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಸರಿನಾ? ಇವತ್ತು ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಏನಿದೆಯಲ್ವಾ, ಐ ಥಿಂಕ್ ಇವತ್ತು ಜೊತೆಗೆ ನಾಳೆ ಇನ್ನೂ ಕಂಟೆಂಟ್ ಮಿಕ್ಕಿದ್ರೆ ಅಥವಾ ನಿಮ್ ಕ್ವಶನ್ಸ್ ಇದ್ರೆ ನಾಡಿದ್ದು ಒಂದ್ ದಿವಸ ಎಕ್ಸ್ಟ್ರಾ ಮಾಡ್ಕೊಡ್ತೀನಿ. ಸರಿನಾ? ಎಲ್ಲ ಕ್ಲೀನಾಗಿ ತಿಳ್ಕೊಂಡೆ ಇದು ಮಾಡೋಣ. ಓಕೆ. ಎಸ್. ಈಗ ನಾನು ಹೇಳಿದೆ ಆಗ್ಲೇ ನಿಮ್ಗೆ, ರಿಸ್ಟ್ ವಾಚ್ ನಿಮ್ಮ ಪರ್ಸನಾಲಿಟಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ರಿಸ್ಟ್ ವಾಚ್ ಅನ್ನ ನೋಡುವಾಗ ಯಾವ್ಯಾವ ಒಂದು ಆಸ್ಪೆಕ್ಟ್ ಅಲ್ಲಿ ರಿಸ್ಟ್ ವಾಚ್ ಅನ್ನ ನೋಡಬಹುದು ಅನ್ನೋದನ್ನ ನೋಡೋಣ ಈಗ. ಸರಿನಾ? ಮೊದಲನೇದಾಗಿ ರಿಸ್ಟ್ ವಾಚ್ ಅಂತ ತಗೊಂಡ್ರೆ, ಈಗ ಎಕ್ಸಾಂಪಲ್ ನೀವು ವಾಚ್ ತಗೊಳ್ಳಿ. ಎಲ್ಲರೂ ಮನೇಲಿ ವಾಚ್ ಇದೆಯಾ ನಿಮ್ ಕೈಲಿ? ಹಿಡ್ಕೊಳ್ಳಿ, ವಾಚ್ ಹಿಡ್ಕೊಳ್ಳಿ ಕೈಲಿ. ವಾಚ್ ತಗೊಂಡ್ ಬನ್ನಿ. ನಿಮ್ಮ ವಾಚ್ಗಳನ್ನ ಕೈಲಿ ಹಿಡ್ಕೊಳ್ಳಿ. ತಗೊಂಡ್ರಾ? ಎಸ್. ಈಗ ಇದೇನಿದು? ಇದು ವಾಚ್, ಕರೆಕ್ಟ್ ಅಲ್ವಾ? ಈ ವಾಚ್ ಅಂತ ತಗೊಂಡ್ರೆ ಇದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಇದೆ, ಕರೆಕ್ಟ್ ಅಲ್ವಾ? ಈಗ ಫಸ್ಟ್ ನಾವು ಅಬ್ಸರ್ವ್ ಮಾಡಿದ್ರೆ ಇದೇನಿದು ರೌಂಡ್ ಕಾಣಿಸ್ತಿದೆಯಲ್ವಾ? ಇದೇನಿದು? ಯಾವ ಎಲಿಮೆಂಟು? ಡಯಲ್. ಇದು ವಾಚಿನ ಡಯಲ್. ಸೊ ಕೆಲವ್ರದ್ದು ರೌಂಡ್ ಇರುತ್ತೆ, ಕೆಲವ್ರದ್ದು ಸ್ಕ್ವೇರ್ ಇರುತ್ತೆ, ಕೆಲವ್ರದ್ದು ರೆಕ್ಟ್ಯಾಂಗಲ್ ಇರುತ್ತೆ, ಸೊ ಕೆಲವ್ರದ್ದು ಟ್ರಯಾಂಗಲ್ ಇರುತ್ತೆ, ಕೆಲವ್ರದ್ದು ಡಿಸೈನರ್ ವಾಚ್ಗಳಿರುತ್ತೆ, ಕೆಲವ್ರದ್ದು ಓವೆಲ್ ಶೇಪಲ್ಲಿ ಇರುತ್ತೆ. ಸೊ ಡಿಫ್ರೆಂಟ್ ತರದ ವಾಚ್ಗಳು ನಿಮ್ಮೆಲ್ಲರ ಹತ್ರ ಇರುತ್ತೆ. ಸರಿನಾ? ಸೊ ನೀವು ಕಾಮನ್ ಆಗಿ ನೋಡಕ್ ಸಿಗೋದು ಯಾವುದು ಅಂತಂದ್ರೆ ರೌಂಡ್ ಡೈಲು ಮತ್ತೆ ರೆಕ್ಟ್ಯಾಂಗಲ್ ಡೈಲು, ಎರಡೇ ವಾಚ್ಗಳು ನಿಮ್ಗೆ ಕಾಮನ್ ಆಗಿ ನೋಡಕ್ ಸಿಗೋದು. ಸರಿನಾ? ಎಸ್. ಈಗ ಈ ವಾಚ್ ತಗೊಂಡ್ರಿ ಅಂತಂದ್ರೆ ನೋಡಿ ಎಲ್ರು, ಫಸ್ಟ್ ನಾ ಹೇಳಿದೆ ನಿಮ್ಗೆ ಇದೇನಿದು? ಡಯಲ್. ದಿಸ್ ಈಸ್ ದ ಡಯಲ್, ಹೌದಾ? ನೆಕ್ಸ್ಟ್ ಬರೋದೇನು? ಡಯಲ್ ಆದ್ಮೇಲೆ ಬೆಲ್ಟ್ ಬರುತ್ತೆ, ವಾಚಿನ ಒಂದು ಬೆಲ್ಟ್. ಬೆಲ್ಟಿನ ಮಟೀರಿಯಲ್ಲು ಸ್ಟೀಲ್ ಆಗಿರ್ಬೋದು ಅಥವಾ ಸ್ಟೇನ್ಲೆಸ್ ಸ್ಟೀಲ್, ಬೇಸಿಕ್ಲಿ ಸ್ಟೀಲ್ ಆಗಿರ್ಬೋದು, ಅಥವಾ ಬೆಲ್ಟ್ ಮಟೀರಿಯಲ್ ಅಲ್ಲಿ ಹೋದ್ರೆ ಮೆಟಲ್, ಎನಿ ಕೈಂಡ್ ಆಫ್ ಮೆಟಲ್ಸ್ ಆಗಿರ್ಬೋದು, ಅಥವಾ ಈ ಒಂದು ಲೆದರ್ ಆಗಿರ್ಬೋದು, ಲೆದರ್ ಬೆಲ್ಟು, ಅಥವಾ ಸಿಲಿಕಾನ್ ಬೆಲ್ಟ್ ಆಗಿರ್ಬೋದು, ಲೈಲಾನ್ ಬೆಲ್ಟ್ ಆಗಿರ್ಬೋದು, ತುಂಬಾ ತರ ಬೆಲ್ಟ್ಗಳು ಬರುತ್ತೆ. ಅದು ಬೆಲ್ಟ್ ಬಗ್ಗೆನೇ ಡಿಸ್ಕಸ್ ಮಾಡುವಾಗ ಹೇಳ್ತೀನಿ ಅದ್ರ ಬಗ್ಗೆ. ಸರಿನಾ? ಬೆಲ್ಟು ಜೊತೆಗೆ ಡೈಲು. ಅದ್ರ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೀವು ಡೈಲ್ ಒಳಗಡೆ ಯಾವ ತರ ಇದೆ, ಕೆಲವರು ಡೈಲ್ ಒಳಗಡೆ ಡಿಸೈನ್ ಆಗಿರುತ್ತೆ, ಅಬ್ಸರ್ವ್ ಮಾಡಿದೀರಾ? ಡೈಲ್ ಒಳಗಡೆ ಸ್ಟಾರ್ಸ್ ಬಂದಿರುತ್ತೆ, ಅಥವಾ ಡೈಲ್ ಒಳಗಡೆ ಏನೋ ಶೇಪ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ತರ ಡಿಫ್ರೆಂಟ್ ನಿಮ್ ಡೈಲ್ ಅನ್ನು ಅಬ್ಸರ್ವ್ ಮಾಡಿ. ಪ್ಲೇನ್ ಡೈಲ್ ಎಷ್ಟು ಕಡಿಮೆ ಈಗ ಸಿಗೋದು, ಪ್ಲೇನ್ ಡೈಲು. ಎಲ್ಲ ಡೈಲ್ ಅಲ್ಲಿ ಒಳಗಡೆ ಡಿಸೈನ್ಸ್ ಅಥವಾ ಫೋಟೋ ಈ ತರ ಅಥವಾ ಪಿಕ್ಚರ್ ಏನೋ ಒಂದು ಕಾಣಿಸ್ತಿರುತ್ತೆ. ಸೊ ಅದು ಬಂದ್ಬಿಟ್ಟು ಡೈಲ್ ಅಸ್ಥೆಟಿಕ್ಸ್. ಓಕೆನಾ? ನೆಕ್ಸ್ಟ್ ಬರೋದು ಶೇಪ್ ಆಫ್ ದಿ ನಂಬರ್ ಅಂತ ಕರಿತೀವಿ. ಈ ನೀವು ನಿಮ್ಮ ವಾಚ್ ಹಿಡ್ಕೊಳ್ಳಿ ಕೈಲಿ, ನಂಬರ್ ಅಬ್ಸರ್ವ್ ಮಾಡಿ. ನಿಮ್ಮ ವಾಚ್ ಅಲ್ಲಿ ಯಾವ್ಯಾವ ತರ ನಂಬರ್ಸ್ ಇದೆ ನೋಡಿ. ಕೆಲವರು ವಾಚ್ ಅಲ್ಲಿ ರೋಮನ್ ನಂಬರ್ಸ್ ಇರುತ್ತೆ, ಕೆಲವರು ವಾಚ್ ಅಲ್ಲಿ ನಾರ್ಮಲ್ ನಾವೇನು ನಮ್ಮ ಇಂಡಿಯನ್ ನಂಬರ್ಸ್ ಏನ್ ಬರಿತೀವಿ ಆ ಫಾರ್ಮೆಟ್ ಅಲ್ಲಿ ನಂಬರ್ಸ್ ಇರುತ್ತೆ. ಕೆಲವರು ವಾಚ್ ಅಲ್ಲಿ ಲೈನ್ ಇರುತ್ತೆ, ಕೆಲವರು ವಾಚ್ ಅಲ್ಲಿ ಡಾಟ್ಸ್ ಇರುತ್ತೆ, ನಂಬರ್ಸ್ ಇರಲ್ಲ. ಸೊ ಈ ತರ ನೋಡ್ಬೋದು ನೀವು. ಓಕೆನಾ? ಡಿಫ್ರೆಂಟ್ ಒಂದೇ ತರ ಇರಲ್ಲ. ಓಕೆನಾ? ಇನ್ನು ಟಾರ್ಬಿಲಿಯನ್ ಅಂತ ಕರಿತೀವಿ. ಟಾರ್ಬಿಲಿಯನ್ ಅಂತಂದ್ರೆ ವಾಚ್ ಒಳಗಡೆ ವಾಚ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಚಿಕ್ಕದ ಸರ್ಕಲ್ಸ್ ಕಾಣಿಸ್ತಿದೆ ನೋಡಿ, ಈ ಇಮೇಜ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಇದು ಟಾರ್ಬಿಲಿಯನ್ಸ್. ಓಕೆ. ಸೊ ಈ ತರ ಟಾರ್ಬಿಲಿಯನ್ಸ್ ಇರುತ್ತೆ. ಓಕೆ. ಒಬ್ಬೊಬ್ರದ್ದು ವಾಚ್ ಅಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ನೀವು ಕಾಣಿಸ್ಬೋದು ನಿಮ್ಗೆ ನೋಡೋದಕ್ಕೆ. ಇದು ಎಲ್ಲಾ ಸೇರಿಸ್ಬಿಟ್ಟು ಒಂದು ರಿಸ್ಟ್ ವಾಚ್ ಆಗಿದೆ, ಕರೆಕ್ಟ್? ಡೈಲ್ ಬಂತು, ಬೆಲ್ಟ್ ಬಂತು, ಥ್ರೆಡ್ ಬಂತು. ಇವನ್ ನಾನು ನಿಮ್ಗೆ ಹೇಳ ಎಷ್ಟು ಡೆಪ್ತ್ ಆಗಿ ನೋಡ್ಬೋದು ಅಂತಂದ್ರೆ ರಿಸ್ಟ್ ವಾಚ್ ಅನಾಲಿಸಿಸ್ ಅಲ್ಲಿ ಇಲ್ಲಿ ನೋಡಿ ಥ್ರೆಡ್ಸ್ ಕಾಣಿಸ್ತಿದೆಯಲ್ಲ ನಿಮ್ಗೆ, ಈ ಥ್ರೆಡ್ ಮೇಲೂ ಹೇಳ್ಬೋದು ಆ ವ್ಯಕ್ತಿಯ ಮೈಂಡ್ ಯಾವ ತರ ಇದೆ ಅನ್ನೋದನ್ನ.
ಅಷ್ಟು ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ಬೋದು ರಿಸ್ಟ್ ವಾಚ್ ಅನಾಲಿಸಿಸ್ ಅಲ್ಲಿ. ಅದು ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ತರ ಮಾಡಬೇಕು ಅನ್ನೋದನ್ನ. ಸರಿನಾ? ಒಂದು ಹೇಳ್ಬೋದು ಅಂದ್ರೆ ಥ್ರೆಡ್ ಬಗ್ಗೆ ಮಾತಾಡ್ತಾ ಇದೀವಿ. ಈ ಥ್ರೆಡ್ ಇಫ್ ಇನ್ ಕೇಸ್ ಕೆಲವ್ರದ್ದು ಥ್ರೆಡ್ ಓಪನ್ ಆಗಿರುತ್ತೆ, ಅಥವಾ ಗುಂಜು ಅಂತ ಕರಿತೀವಿ, ಒಂಥರ ಥ್ರೆಡ್ ದಾರ 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 ತರ ಫೈಲ್ ಆಗ್ತಿರುತ್ತೆ, ಓಪನ್ ಆಗಿರುತ್ತೆ ದಾರ. ಈ ತರ ಆಗ್ತಾ ಇದೆ ಅಂತಂದ್ರೆ ಮೈಂಡ್ ತುಂಬಾ ನೆಗೆಟಿವ್ ಥಾಟ್ಸ್ ಅಥವಾ ಮೈಂಡ್ ಅಲ್ಲಿ ಸಿಕ್ಕಾಪಟ್ಟೆ ಓವರ್ ಥಾಟ್ಸ್ ಬರ್ತಿರುತ್ತೆ. ಸೊ ಅದನ್ನ ನೀವು ನೋಡ್ಬೋದು. ಇದು ಒನ್ ಆಫ್ ದಿ ಪ್ರಿಡಿಕ್ಷನ್. ಈ ತರ ತುಂಬಾ ನಾವು ಡೆಪ್ತ್ ಆಗಿ ಹೇಳ್ತಾ ಹೋದಾಗ ಇನ್ನು ತುಂಬಾ ಕಾಣಿಸ್ಬೋದು. ಓಕೆನಾ? ಅದನ್ನ ನಿಧಾನ ಕಲಿತಾ ಹೋಗೋಣ. ಒನ್ ಬೈ ಒನ್ ಒಂದೊಂದೇ ವಾಚ್ನ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ಆನ್ಸರ್ ಸಿಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ತುಂಬಾ ಜನ ಕ್ಯಾಮ್ರಾಗಳನ್ನ ಆನ್ ಮಾಡ್ಕೊಂಡಿಲ್ಲ. ಕ್ಯಾಮ್ರಾಗಳನ್ನ ಆನ್ ಮಾಡ್ಕೊಂಡ್ರೆ ಒಳ್ಳೇದು. ತುಂಬಾ ದಿವಸ ಆದ್ಮೇಲೆ ನೋಡ್ತಿದ್ದೀನಿ ಎಲ್ರು ಆ ಕಾರಣಕ್ಕೆ. ಓಕೆ, ಸೊ ನಾನು ಆಗ್ಲೇ ಹೇಳಿದೆ ನಿಮ್ಗೆಲ್ರಿಗೂ ಏನಂತ, ಗ್ರಾಫಾಲಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಬಿಟ್ರೆ ಆಸ್ಟ್ರಾಲಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ. ಈಗ ಗ್ರಾಫಾಲಜಿಯಲ್ಲಿ ಯಾವ ತರ ಅನ್ನೋದನ್ನ ನಾಳೆ ಕ್ಲಾಸಲ್ಲಿ ಕಲಿಸ್ತೀನಿ. ನಾಳೆ ಕ್ಲಾಸಲ್ಲಿ ಅದು ನೋಡೋಣ. ಗ್ರಾಫಾಲಜಿ ಪ್ರಕಾರ ಶೇಪ್ಸ್ ಹೆಂಗ್ ರಿಲೇಟ್ ಆಗುತ್ತೆ, ಯಾವ ಶೇಪು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಒಂದೊಂದು ಶೇಪು ಒಂದೊಂದು ಕಲರು ಒಂದೊಂದು ಎಮೋಷನ್ ಅನ್ನ ಟ್ರಿಗರ್ ಮಾಡುತ್ತೆ. ಅದನ್ನ ನಾಳೆ ಕ್ಲಾಸಲ್ಲಿ ನೋಡೋಣ. ಬಟ್ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇಟ್ಸ್ ಅ ಇಂಟ್ರೊಡಕ್ಷನ್ ಕ್ಲಾಸ್. ಈ ವಾಚ್ ಅಲ್ಲಿ ಏನೇನ್ ನೋಡಬಹುದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಈ ಅಸ್ಟ್ರಾಲಜಿಗೂ ಜೊತೆಗೆ ರಿಸ್ಟ್ ವಾಚ್ಗೂ ಒಂದು ಕನೆಕ್ಟಿವಿಟಿ ಇದೆ. ಯಾವ ತರ ಇದೆ ಅಂತಂದ್ರೆ, ಈಗ ಕುಂಡ್ಲಿ ಅಂತ ಕರಿತೀವಿ ನಾವು, ಅಥವಾ ಇಂಗ್ಲಿಷಲ್ಲಿ ಹೇಳಬೇಕು ಅಂದ್ರೆ ಹಾರೋಸ್ಕೋಪ್ ಅಂತಾರೆ. ಓಕೆನಾ? ಹಾರೋಸ್ಕೋಪ್ ಅಲ್ಲಿ ಎಷ್ಟು ಹೌಸ್ ಇದೆ? 12 ಹೌಸಸ್ ಬರುತ್ತಾ? 12 ಮನೆಗಳು. ಕರೆಕ್ಟ್? 12 ಹೌಸಸ್. ಓಕೆ, ಯಾವ ಮನೆಯಲ್ಲಿ ಯಾವ ಗ್ರಹ ಕೂತ್ಕೊಳ್ಳುತ್ತೋ ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ, ಕಾಮನ್ ಆಗಿ ಪ್ರಿಡಿಕ್ಷನ್ಗಳನ್ನ ಕೊಡ್ತೀವಿ. ಇದು ನಾವು ಆಲ್ರೆಡಿ ನೋಡ್ತಾ ಬಂದಿರೋದೆ. ಅದೇ ಥರನೇ ವಾಚ್ ಅಲ್ಲಿರುವಂತಹ 12 ನಂಬರ್ಗಳು 1ರಿಂದ 12. ಕರೆಕ್ಟ್ ಅಲ್ವಾ? 1ರಿಂದ 12 ಇದೆಯಲ್ಲ ಎಲ್ಲರೂ ವಾಚಲ್ಲೂ. ಕೆಲವರು ವಾಚಲ್ಲಿ 24 ಅವರ್ಸ್ ಇರುತ್ತೆ. ಅದು ಮಿಲಿಟರಿ ವಾಚ್ ಅಂತ ಕರಿತೀವಿ ನಾವು. ಕೆಳಗಡೆ ಇಲ್ಲಿ 12 ಅವರ್ಸ್ ಇರುತ್ತೆ, ಮೇಲ್ಗಡೆ 24 ಅವರ್ಸ್ ನಂಬರ್ಸ್ ಇರುತ್ತೆ. ಅದು ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಟೈಪ್ಸ್ ಆಫ್ ವಾಚ್ ಬಗ್ಗೆ ಹೇಳುವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರಿನಾ? ಸೊ ನಮ್ಮ ಕುಂಡ್ಲಿಯಲ್ಲಿ ಇರ್ತಕ್ಕಂಥ ಹಾರೋಸ್ಕೋಪ್ ಅಲ್ಲಿ ಇರ್ತಕ್ಕಂಥ 12 ಮನೆಗಳು 12 ಹೌಸಸ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ವಾಚ್ ಅಲ್ಲಿರುವಂತಹ ಈ ನಂಬರ್ಗಳಿಗೆ ರಿಲೇಟ್ ಮಾಡ್ತೀವಿ. ಒಂದೊಂದು ನಂಬರಿಗೆ ಒಂದೊಂದೊಂದೊಂದು ಪ್ಲಾನೆಟ್ ಅನ್ನ ನಾವು ರಿಲೇಟ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಹೌಸಸ್ ಅನ್ನು ಸಹ ನಾವು ರಿಲೇಟ್ ಮಾಡ್ತೀವಿ. ಈಗ ನೀವು ಹೇಳ್ಬೋದು, ಸರ್ ಗ್ರಹಗಳಿರದೆ 9 ಗ್ರಹಗಳಿದೆ. ಮುಳ್ಳು ನೋಡಿದ್ರೆ ಅಂದ್ರೆ ಮೀನ್ ಟು ಸೇ ನಂಬರ್ಸ್ ನೋಡಿದ್ರೆ 1ರಿಂದ 12 ಬರುತ್ತೆ. ಈಗ 10, 11, 12 ಈ 3 ನಂಬರ್ಗಳನ್ನ ಯಾವ ಗ್ರಹಕ್ಕೆ ತಗೋಬಹುದು ಅಂತ ಎಲ್ಲರ ಮೈಂಡಲ್ಲಿ ಒಂದು ಕ್ವಶನ್ ಬರುತ್ತೆ. ಸರಿನಾ? ಇದನ್ನ ಯಾವ ತರ ನೀವು ನೋಡ್ಬೇಕು ಅಂತಂದ್ರೆ, ಈಗ ಎಕ್ಸಾಂಪಲ್ ನೋಡಿ, 1 ಅಂತಂದ್ರೆ ಯಾವ ಪ್ಲಾನೆಟು? ನಾಳೆ ಪ್ಲಾನೆಟ್ಸ್ ಬಗ್ಗೆ ಕಲಿಯೋಣ. 1 ಅಂದ್ರೆ ಯಾವ ಪ್ಲಾನೆಟು? ನ್ಯೂಮರಾಲಜಿ ಮಾಡಿರೋರು ಇದ್ದೀರಾ ಇದರಲ್ಲಿ? 1 ಅಂತಂದ್ರೆ ಯಾವುದು? ಸನ್ ಅಂದ್ರೆ ಸೂರ್ಯ. 2 ಅಂತಂದ್ರೆ ಯಾವುದು? ಚಂದ್ರ, ಮೂನ್. 3 ಅಂತಂದ್ರೆ ಯಾವುದು? ಗುರು, ಜುಪಿಟರ್ ಅಂತ ಕರಿತೀವಿ. 4 ಅಂದ್ರೆ ಯಾವುದು? ರಾಹು. ರಾಹು ಆದ್ಮೇಲೆ ಬರೋದು ಯಾವುದು? ಬುಧ, ನಂಬರ್ 5. ಸೊ ನೆಕ್ಸ್ಟ್ ಬರೋದು ಯಾವುದು? ಮರ್ಕ್ಯುರಿ ಅಂದ್ರೆ ಬುಧ. ಕರೆಕ್ಟ್? ಮರ್ಕ್ಯುರಿ ಅಂದ್ರೆ ಬುಧ. ನೆಕ್ಸ್ಟ್ 6th ಬರೋದು ಯಾವುದು? ವೀನಸ್ ಅಂದ್ರೆ ಶುಕ್ರ. 7th ಬರೋದು ಯಾವುದು? ಕೇತು. ಕರೆಕ್ಟ್? 8th ಬರೋದು ಯಾವುದು? ಸ್ಯಾಟನ್ ಅಂದ್ರೆ ಶನಿ. 9th ಬರೋದು ಯಾವುದು? ಮಂಗಲ್ ಅಥವಾ ಮಂಗಳ ಗ್ರಹ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಮಾರ್ಸ್ ಅಂತ ಕರೀತಾರೆ. ಸರಿನಾ? ಇದು ನವಗ್ರಹಗಳ ಹೆಸರು. ಓಕೆ, ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ, ಕಾಮನ್ ಆಗಿ ಎಲ್ಲ ಕಲಿತಾ ಬಂದಿದ್ದೀವಿ. ಅದೇ ನೀವು ವಾಚಲ್ಲಿ ಅಬ್ಸರ್ವ್ ಮಾಡಿದ್ರೆ 1ರಿಂದ 9ರವರೆಗೂ ಬರೋ ನಂಬರ್ಗಳೇನಿದೆಯೋ ಅದನ್ನ ಬಿಟ್ಟು 10, 11, 12 ನಾವು ಆಲ್ರೆಡಿ ನ್ಯೂಮರಾಲಜಿಯಲ್ಲಿ ಕಲ್ತಿದ್ದೀವಿ. ಏನಂತ ಹೇಳಿ ನೋಡೋಣ. ಡಬಲ್ ಡಿಜಿಟ್ಸ್ ಬಂದ್ರೆ ಅದನ್ನ ಕೂಡಿಸ್ಬಿಟ್ಟು ಸಿಂಗಲ್ ಡಿಜಿಟಿಗೆ ತಗೊಂಡ್ ಬರ್ಬೇಕು ಅಂತ. ಕರೆಕ್ಟಾ? ಸೊ 1ರಿಂದ 9 ಗಂಟೆವರೆಗೂ ಏನಾಯ್ತು? ಎಲ್ಲಾ ಪ್ಲಾನೆಟ್ಸು ಬಂತು. ಈಗ ಮತ್ತೆ 10 ಗಂಟೆ ಅಂತ ಬಂದಾಗ ನಾವೇನ್ ಮಾಡ್ಬೇಕು? 1 + 0 = 1 ಓನ್ಲಿ. ಮತ್ತೆ ಅದನ್ನ ಸನ್ ಅಂತ ತಗೋಬೇಕು. ಇದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಸೊ ಅಷ್ಟು ನಾನು ಇದರಲ್ಲಿ ಡೆಪ್ತ್ ಆಗಿ ಹೋಗ್ತಾ ಇಲ್ಲ, ಯಾಕಂದ್ರೆ ಇದರಲ್ಲಿ ಬೇರೆ ತರ ಪ್ರಿಡಿಕ್ಷನ್ಸ್ ನಿಮ್ಗೆ ಈಸಿ ಆಗೋ ತರ ಹೇಳ್ಕೊಡೋದಕ್ಕೆ ಬೇರೆ ತರ ಮಾಡಿದೀನಿ. ಸೊ ಅದನ್ನ ನೀವು ನಾಳೆ ಕ್ಲಾಸಲ್ಲಿ ಅಟೆಂಡ್ ಮಾಡ್ತಾ ಹೋದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಇದನ್ನ ಮಾಡ್ಬೋದು ಅನ್ನೋದನ್ನ. ಓಕೆನಾ? 11 ಅಂತಂದ್ರೆ 1 + 1 = 2. 2 ಅಂತಂದ್ರೆ ಯಾವುದು? ಚಂದ್ರ. ಸೊ ನೆಕ್ಸ್ಟ್ ಬರೋದು ಯಾವುದು? 12. 12 ಅಂತಂದ್ರೆ 1 + 2 = 3. 3 ಅಂತಂದ್ರೆ ಯಾವುದು? ಗುರು. ಓಕೆನಾ? ಸೊ ಅಥವಾ ಈ ಅಸ್ಟ್ರಾಲಜಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ ಲಗ್ನ ಅಂತ ಕರೀತಾರೆ. ಸೊ ಲಗ್ನ ಅಂತ ಅದಕ್ಕೆ ಆ ಒಂದು ಗುರುಗೆ ಕರೀತಾರೆ.
ಓಕೆನಾ, ಜೀವಕಾರಕ ಅಂತಾನು ಕರೀತಾರೆ, ಗುರುವನ್ನ ಜೀವಕಾರಕ ಅಂತಾನು ಕೂಗ್ತಾರೆ. ಸೊ 12 ಅಂತ ಬಂದ್ರೆ ಅದನ್ನ ಹೆಂಗ್ ತಗೋಬೇಕು ಅಂದ್ರೆ ಗುರು ಅಂತ ತಗೋಬೇಕು, ಅಥವಾ ಯುವರ್ ಸೆಲ್ಫ್, ನೀವು ಹೇಗಿದ್ದೀರಾ ಅನ್ನೋದನ್ನ ಈ ಒಂದು 12 ನಂಬರ್ ತೋರಿಸುತ್ತೆ. ನಿಮ್ಮ ಎಷ್ಟು ಜನರ ವಾಚ್ ಅಲ್ಲಿ ಈ ಒಂದು 12 ಬರೋ ಜಾಗದಲ್ಲಿ ಬೇರೆ ಏನೋ ಶೇಪ್ ಬಂದಿರುತ್ತೆ, ಅಥವಾ ಏನೋ ಒಂದು ಐಕಾನ್ ಬಂದಿರುತ್ತೆ, ಅಥವಾ ಆ 12 ನಂಬರೇ ಮಿಸ್ಸಿಂಗ್ ಇರುತ್ತೆ. ಈ ತರ ನೀವು ಆ ವಾಚ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ನೀವು ಆ ವಾಚಲ್ಲಿ ನೋಡಿದಾಗ ನಿಮ್ಗೆ ಒಂದು ಗೊತ್ತಾಗುತ್ತೆ, ಐದರ್ ನಂಬರ್ ಮಿಸ್ಸಿಂಗ್ ಇರುತ್ತೆ, ಇಲ್ಲ ಅಂತಂದ್ರೆ ಆ ನಂಬರ್ ಬದಲು ಏನೋ ಒಂದು ಶೇಪ್ ಬಂದಿರುತ್ತೆ. ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಸ್ಪೆಕ್ಟ್ ಅಲ್ಲಿ ನೀವು ಆ ಒಂದು ವಾಚ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಓಕೆನಾ, ಒಂದ್ ನಿಮಿಷ ಇರಿ. ಸಾರಿ. ಓಕೆ, ಸೊ ನಿಮ್ಮ ವಾಚ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಎಲ್ಲಾ ಪ್ಲಾನೆಟ್ಸ್ ಬಗ್ಗೆ ನಾನು ಹೇಳಿದೆ ನಿಮ್ಗೆ, ಯಾವ ನಂಬರ್ ಹೆಂಗೆ. 1 to 9 ಬಂದ್ಬಿಟ್ಟು ನವಗ್ರಹ, 10 ಅಂತಂದ್ರೆ ಅಗೈನ್ ಸನ್, 11 ಅಂತಂದ್ರೆ ಅಗೈನ್ ಮೂನ್, 12 ಅಂತಂದ್ರೆ ಅಗೈನ್ ಜುಪಿಟರ್. ಇದಿಷ್ಟು ಅರ್ಥ ಆಯ್ತಾ ಎಲ್ರಿಗೂ? ಫಾಸ್ಟ್ ಆಗ್ತಾ ಇದೆಯಾ ಹೇಳೋದು? ಓಡ್ತಾ ಇದೀವಾ, ನಿಧಾನಕ್ಕೆ ಹೋಗ್ತಾ ಇದೀವಾ? ಕಮೆಂಟಲ್ಲಿ ಹಾಕಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಡನ್. ಸೊ ಈಗ ನಾನು ಹೇಳಿದೆ ನಿಮ್ಗೆ ಒಂದು ಆಸ್ಪೆಕ್ಟ್ ಹೇಳಿದೆ, ಏನಂತ, ನಿಮ್ಮ 12 ಮನೆಗಳು ಅಂದ್ರೆ ನಿಮ್ಮ ಒಂದು ಹಾರೋಸ್ಕೋಪ್ ಅಲ್ಲಿರುವಂತಹ 12 ಹೌಸಸ್ ಅನ್ನ ನಾವು 12 ನಂಬರ್ಸ್ ಕನೆಕ್ಟ್ ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಇನ್ನೊಂದು ತರ ಕನೆಕ್ಟ್ ಮಾಡ್ತೀವಿ. ಹೆಂಗೆ ಅಂತಂದ್ರೆ, ಈಗ ನಾವು ಆಲ್ರೆಡಿ ನ್ಯೂಮರಾಲಜಿ ಕ್ಲಾಸಲ್ಲಿ ನೋಡಿದ್ದೀವಿ, ಏನಂತ, ಒಂದೊಂದು ಪ್ಲಾನೆಟ್ಗೆ ಒಂದೊಂದು ಕೆಲಸಗಳು ಅಥವಾ ಒಂದೊಂದು ಕಾರ್ಯಗಳನ್ನ ಹೋಲಿಸಿದ್ದಾರೆ, ಅಥವಾ ಒಂದೊಂದು ಏನಂತಾರೆ ಅದಕ್ಕೆ, ಇದನ್ನ ನಿಗದಿಪಡಿಸಿದ್ದಾರೆ. ಹಂಗ ನೋಡಿದ್ರೆ ನೀವು ಮಷಿನ್ಸ್ ಅಂತ ತಗೊಂಡ್ರೆ, ಮಷಿನರೀಸ್ ಅಂತ ತಗೊಂಡ್ರೆ, ಮಂಗಳ ಗ್ರಹ ಬಂದ್ಬಿಟ್ಟು ಮಷಿನರೀಸ್ ಅನ್ನ ರೂಲ್ ಮಾಡುತ್ತೆ. ಮಂಗಳ ಗ್ರಹ ಬಂದ್ಬಿಟ್ಟು ಮಷಿನರೀಸ್ ಅನ್ನ ರೂಲ್ ಮಾಡುತ್ತೆ. ಈಗ ನಮ್ಮ ವಾಚ್ ನಡೀತಾ ಇರೋದು ಯಾವ್ದ್ರ ಮೇಲೆ ನಡೀತಾ ಇದೆ ಹೇಳಿ ನೋಡೋಣ? ವಾಚ್ ನಡೀತಾ ಇರೋದು ಯಾವ್ದ್ರ ಮೇಲೆ ನಡೀತಾ ಇದೆ? ಮಷಿನ್ ಮೇಲೆ ನಡೀತಾ ಇದೆ ಅಲ್ವಾ? ಸೊ ಕರೆಕ್ಟ್. ಆ ಮುಳ್ಳುಗಳು ಮೂಮೆಂಟ್ ಆಗೋದಕ್ಕೆ ಅದಕ್ಕೆ ಹೆಂಗ್ ಸಹಾಯ ಮಾಡ್ತಿದೆ, ಏನ್ ಸಹಾಯ ಮಾಡ್ತಿದೆ ನೀಡಲ್ ಮೂಮೆಂಟ್ ಆಗೋದಕ್ಕೆ? ಒಂದು ಮಷಿನ್ ಇದೆ, ಅದರೊಳಗಡೆ ಅದು ಅದ್ರ ಪ್ರಕಾರ ನಡೀತಾ ಇದೆ, ಅದ್ರ ಬೇಸ್ ಮೇಲೆನೆ ಅದು ಹೋಗ್ತಾ ಇದೆ. ಕರೆಕ್ಟ್, ಎಸ್. ಸೊ ಹಂಗಾಗಿ ಮಂಗಲ್ ಇದ್ರಲ್ಲಿ ತಗೋತೀವಿ. ಜೊತೆಗೆ ಬರೋದು ಈ ಒಂದು ಸ್ಯಾಟರ್ನ್ ಅಂತಂದ್ರೆ ಏನು? ಶನಿ ಅಂತ ತಗೋತೀವಿ ಕನ್ನಡದಲ್ಲಿ ಬೇಕಿದ್ರೆ. ಶನಿಯ ಮೇನ್ ಕೆಲಸ ಏನು? ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಶನಿ ಏನನ್ನ ರೂಲ್ ಮಾಡುತ್ತೆ? ಕಾಲವನ್ನ ರೂಲ್ ಮಾಡುತ್ತೆ, ಸಮಯವನ್ನ ರೂಲ್ ಮಾಡುತ್ತೆ ಶನಿ. ಸೊ ಈ ಒಂದು ವಾಚ್ ಬಂದ್ಬಿಟ್ಟು ನಾವು ಏನಕ್ಕೆ ಉಪಯೋಗಿಸ್ತೀವಿ? ಸಮಯ ನೋಡೋದಕ್ಕೆ ಉಪಯೋಗಿಸ್ತೀವಲ್ವಾ? ಸೊ ಹಂಗಾಗಿ ನಮ್ಮ ವಾಚ್ ನಲ್ಲಿ ಮಂಗಲ್ ಆಯ್ತು, ಜೊತೆಗೆ ಶನಿ ಆಯ್ತು. ಇನ್ನ ಈ ಒಂದು ವಾಚ್ ನಾನು ಆಗ್ಲೇ ಹೇಳ್ದಂಗೆ, ಫಸ್ಟ್ ಹೇಳ್ದಂಗೆ, ನಿಮ್ಮ ಒಂದು ವಾಚ್ ಅನ್ನು ನಾವು ಆಲ್ಮೋಸ್ಟ್ ಯಾವ ಕಾರಣ ಕಟ್ತೀವಿ ಹೇಳಿ ನೋಡೋಣ? ಈಗ ನಾವು ವಾಚ್ ಕಟ್ಟೋದು ಸಮಯ ನೋಡೋದಕ್ಕೆ ಅನ್ನೋದು ಫೈನ್, ಬಟ್ ಈಗಿನ ಇದರಲ್ಲಿ ನಾವು ವಾಚ್ ಕಟ್ಟೋದು ಮೇಜರ್ ಕಾರಣ ಏನ್ ಹೇಳಿ ನೋಡೋಣ? ವಾಟ್ ಇಸ್ ದ ಮೇಜರ್ ರೀಸನ್? ಚೆನ್ನಾಗಿ ಕಾಣ್ಲಿ, ಅಂದವಾಗಿ ಕಾಣ್ಲಿ ಅನ್ನೋ ಪರ್ಪಸ್ಗೆನೆ ನಾವೇನ್ ಮಾಡ್ತೀವಿ? ಮ್ಯಾಚಿಂಗ್ ಡ್ರೆಸ್ಗಳಿಗೆ ಮ್ಯಾಚಿಂಗ್ ವಾಚ್ಗಳನ್ನ ಹಾಕೋತೀವಿ. ಮಾಡಿದಾರೆ ಎಲ್ರು? ಈ ಡ್ರೆಸ್ಸಿಗೆ ಈ ವಾಚ್ ಮ್ಯಾಚ್ ಆಗತ್ತೆ, ಕರೆಕ್ಟಾ? ಸೊ ಅದರ ಅರ್ಥ ಏನು? ನಾವಿಲ್ಲಿ ಅಂದವಾಗಿ ಕಾಣೋದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಈ ಒಂದು ವಾಚ್ ಅನ್ನ ಉಪಯೋಗಿಸ್ತಾ ಇದೀವಿ. ಸೊ ಯಾವಾಗ ಅಂದ ಚಂದ ಅಂತ ಬರುತ್ತೋ ಅವಾಗ ಬರೋ ಪ್ಲಾನೆಟ್ ಯಾವುದು? ಆಲ್ರೆಡಿ ನಾ ಹೇಳಿದೀನಿ ನ್ಯೂಮರಾಲಜಿ ಪ್ರೀವಿಯಸ್ಲಿ. ಯಾವ ಪ್ಲಾನೆಟು? ವೀನಸ್. ವೀನಸ್ ಅಂದ್ರೆ ಶುಕ್ರ. ಸೊ ಯಾವಾಗ ಅದು ನಿಮ್ಮ ಅಲಂಕಾರಿಕ ವಸ್ತುವನ್ನಾಗಿ ಅದನ್ನ ನೀವು ಬಳಸ್ತೀರೋ, ಅಥವಾ ಅದು ಕಾಸ್ಟ್ಲಿಯೆಸ್ಟ್ ಥಿಂಗ್ ಆಗಿದ್ರೆ, ಕೆಲವರು ವಾಚ್ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಇರುತ್ತೆ, ಓಕೆನಾ? ಸೊ ಆ ತರ ವಾಚ್ಗಳಾಗಿರೋದು ಅದೆಲ್ಲ ಪ್ಯೂರ್ ಶುಕ್ರನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನೀವು ಹೇಳ್ಬೋದು, ಸರ್ ನಮ್ಮ ಹತ್ರ ಅಷ್ಟಿಲ್ಲ ಸರ್ ತಗೊಳ್ಳೋದಕ್ಕೆ, ನಮ್ಮ ಹತ್ರ ಇರೋದು 1000 1200 ರೂಪಾಯಿ ವಾಚು, ಓಕೆನಾ? ಈಗ ನನಗೆ 1200 1300 1000 ರೂಪಾಯಿ ನನಗದು ದೊಡ್ಡ ಅಮೌಂಟ್. ಹಂಗೆ ಇನ್ನೊಬ್ಬರಿಗೆ 10 ಲಕ್ಷ 20 ಲಕ್ಷ ಸಣ್ಣ ಅಮೌಂಟ್. ಈ ತರ ಡಿಪೆಂಡ್ ಅಪಾನ್ ಅವರ ಪರಿಸ್ಥಿತಿ ಮೇಲೆ ಆಧಾರವಾಗುತ್ತದೆ, ಸರಿನಾ? ಈಗ ಎಷ್ಟೋ ಜನ ಸಾಲ ಮಾಡಿ ವಾಚ್ ತಗೊಳ್ಳಿ ಅಂತ ನಾನು ಯಾವ ಕಾರಣಕ್ಕೂ ಹೇಳಿಲ್ಲ. ಕಾಸ್ಟ್ಲಿ ವಾಚ್ ತಗೊಂಡ್ರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ಅಗೈನ್ ಶುಕ್ರ, ಒಳ್ಳೇದು, ಶುಕ್ರನನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಹಂಗಂತ ಹೇಳಿ ಸಾಲ ಮಾಡಿ ವಾಚ್ ತಗೊಳ್ಳೋದು ಬೇಡ. ನಿಮ್ಮ ಪರಿಸ್ಥಿತಿ ಏನಿದೆಯೋ ಅದಕ್ಕೆ ಅನುಗುಣವಾಗಿ ನೀವು ಆ ಒಂದು ವಾಚ್ ಅನ್ನ ತಗೊಳ್ಳಿ. ಯಾರೇ ರೆಮಿಡಿ ಕೊಟ್ರು ವಾಚ್ ರೆಮಿಡಿಯನ್ನ, ನಿಮಗದು ಅಫೋರ್ಡೆಬಲ್ ಇರಬೇಕು, ಆ ತರದಲ್ಲಿ ನೋಡಿ ತಗೊಳ್ಳಿ. ಯಾರೋ ಹೇಳಿದ್ದಾರೆ ಈ ವಾಚ್ ಹಾಕೊಂಡ್ರೆ ಹಂಗಾಗತ್ತೆ, ಏನೂ ಇಲ್ಲ ಅದರಲ್ಲಿ.
ನಾ ಹೇಳ್ತಿದ್ದೀನಿ ನೋಡಿ, ಇದನ್ನ ರೆಮಿಡಿ ಅಂತ ಕೊಟ್ಟಾಗ ನೋಡಿ, ರೆಮಿಡಿಗಳನ್ನ ಮಾಡುವಾಗ ತುಂಬಾ ಜನ ನಂಗೆ ಡೌಟಲ್ಲಿ ನೋಡ್ತಾರೆ ಮಾತಾಡುವಾಗ ಕನ್ಸಲ್ಟೇಷನ್ ಅಲ್ಲಿ. ನಾವು ಹೇಳ್ತೀವಿ ರೆಮಿಡೀಸ್ ಸರ್ ಅಂತ ಕೇಳ್ತಾರೆ. ರೆಮಿಡಿ ಹೇಳಿದಾಗ ನಾವು ಸ್ವಿಚ್ ಕೋಡ್ ಹೇಳ್ತೀವಿ, ಹೀಲಿಂಗ್ ಕೋಡ್ ಹೇಳ್ತೀವಿ. ಎಷ್ಟೋ ಜನ ನಮಗೆ ಆಯ್ತಾ ಸರ್ ಇಷ್ಟೇನ ರೆಮಿಡಿ ಅಂತ ಕೇಳ್ತಾರೆ. ನಾನು ಹೇಳೋದೇನಂದ್ರೆ, ನೀವು ಹಣ ಖರ್ಚು ಮಾಡಿ ರೆಮಿಡಿ ಮಾಡಿದ್ರೆ ರೆಮಿಡಿ ಅಲ್ಲ ಅದು. ಓಕೆನಾ? ನೀವು ಮನಸ್ಪೂರ್ವಕವಾಗಿ ಮಾಡಿದ್ರೆ ಅದು ಸಹ ಒಂದು ರೆಮಿಡಿನೇ. ಅನಾವಶ್ಯಕವಾಗಿ ಹಣವನ್ನ ಪೋಲ್ ಮಾಡಬೇಡಿ. ಓಕೆ, ಸೊ ನೀವು ವಾಚ್ ತಗೋತಾ ಇದ್ದೀರಿ ಅಂತಂದ್ರೆ ನಿಮ್ಮ ಒಂದು ರೆವಿನ್ಯೂ ಏನಿದೆಯೋ ಅದರ 10% ಅನ್ನ ಮಾತ್ರ, ವರ್ಷದ 10% ನೀವು ವಾಚಿಗೆ ಇನ್ವೆಸ್ಟ್ ಮಾಡಬಹುದು. ನೀವು 100 ರೂಪಾಯಿ ದುಡಿತಿದ್ದೀರಾ ಅಂದ್ರೆ 10 ರೂಪಾಯಿ ವರ್ಷಕ್ಕೆ ತೆಗೆದು ಆ ಒಂದು ಅಮೌಂಟ್ ಅಲ್ಲಿ ನೀವು ತಗೊಳ್ಳಿ ವಾಚ್ ತಗೊಳ್ಳುವಾಗ. ಸರಿನಾ? ಕಾಸ್ಟ್ಲಿ ವಾಚೇ ತಗೋಬೇಕು ಅಂದಾಗ್ಲೇನೆ ರೆಮಿಡೀಸ್ ವರ್ಕ್ ಆಗುತ್ತೆ, ಆ ಥರ ಏನೂ ಇಲ್ಲ. ಬಟ್ ಒಂದು ಹೇಳ್ತೀನಿ ನಾನು, ಒಂದು ಮ್ಯಾನಿಫೆಸ್ಟ್ ಮಾಡಿ, ನಾನು ಈ ಥರ ವಾಚ್ ನಾನು ತಗೋಬೇಕು, ನನ್ನ ಫ್ಯೂಚರಲ್ಲಿ ಈ ಥರ ವಾಚ್ ಇರಬೇಕು ನನ್ನ ಹತ್ರ ಅನ್ನೋದನ್ನ ಒಂದು ಮ್ಯಾನಿಫೆಸ್ಟ್ ಮಾಡಿ, ಆ ಮ್ಯಾನಿಫೆಸ್ಟ್ ಮಾಡಿರೋದನ್ನ ರೀಚ್ ಆಗೋದಕ್ಕೆ ಗೋಲ್ ಆಗಿ ಅದನ್ನ ನೀವು ಬಳಸ್ಕೊಳ್ಳಿ. ಇದು ಒಂದು ಸಜೆಷನ್ ನಿಮಗೆ ಎಲ್ರಿಗೂ. ಓಕೆನಾ? ಎಸ್. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವೇನು ನೋಡಿದ್ವಿ, ಮಾರ್ಸ್ ಜೊತೆಗೆ ಸ್ಯಾಟರ್ನ್ ಜೊತೆಗೆ ವೀನಸ್. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಮಂಗಳ ಗ್ರಹ ಜೊತೆಗೆ ಶನಿ ಜೊತೆಗೆ ವೀನಸ್ ಅಂದ್ರೆ ಶುಕ್ರ. ಕರೆಕ್ಟಾ? ಈಗ ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿದರೆ ರಾಹುವನ್ನು ಸಹ ನಾವು ತಗೊಂಡಿದ್ದೀವಿ. ರಾಹು ಹೆಂಗ್ ಬಂತು ಇದರಲ್ಲಿ? ಸೊ ಲಾಲ್ ಕಿತಾಬ್ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಮನ್ಸೂಯಿ ಗ್ರಹ ಅಂತ ಲಾಲ್ ಕಿತಾಬ್ ಲ್ಯಾಂಗ್ವೇಜ್ ಅಲ್ಲಿ ಕರೀತಾರೆ, ಅಥವಾ ಆರ್ಟಿಫಿಷಿಯಲ್ ಪ್ಲಾನೆಟ್ ಕಾನ್ಸೆಪ್ಟ್ ಅಂತಾನು ಕರೀತಾರೆ. ಅದರ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಸ್ಯಾಟರ್ನು ಮತ್ತೆ ಮಾರ್ಸ್ ಎರಡೂ ಸೇರಿದಾಗ ಉಚ್ಚ ರಾಹುವನ್ನು ಅದು ಸೃಷ್ಟಿ ಮಾಡುತ್ತೆ. ಸೊ ಆ ಕಾನ್ಸೆಪ್ಟ್ ಪ್ರಕಾರ ತಗೊಂಡ್ರೆ ಈ ಒಂದು ರಿಸ್ಟ್ ವಾಚ್ ಅಲ್ಲಿ ಇರೋದು 4 ಪ್ಲಾನೆಟ್ಸ್ ಬರುತ್ತೆ. ಮೊದಲನೇದು ಯಾವುದು? ಸ್ಯಾಟರ್ನ್ ಅಂದ್ರೆ ಶನಿ, ಎರಡನೇದು ಮಾರ್ಸ್ ಅಂದ್ರೆ ಮಂಗಲ್, ಮೂರನೇದು ರಾಹು, ಆರೆ ಅಂದ್ರೆ ರಾಹು, ನಾಲ್ಕನೇದು ವೀನಸ್ ಅಂದ್ರೆ ಶುಕ್ರ. ಈ 4 ಪ್ಲಾನೆಟ್ಸು ನಾವು ಯೂಸ್ ಮಾಡುವಂತಹ ವಾಚ್ ಅಲ್ಲಿ ಇರುತ್ತೆ. ಇನ್ನೊಂದು ಹೇಳ್ಬೋದು ನಿಮಗೆ, ಈಗ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಡಿಜಿಟಲ್ ವಾಚ್ಗಳನ್ನ ಯೂಸ್ ಮಾಡ್ತಿದ್ದಾರೆ, ಉಪಯೋಗಿಸ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಈ ಡಿಜಿಟಲ್ ನಂಬರ್ಸ್ ತೋರಿಸೋದಾಗಿರ್ಬೋದು, ಅಥವಾ ಈ ಕಾಲ್ ಪಿಕ್ ಮಾಡಕ್ ಬರುತ್ತೆ, ಮೆಸೇಜಸ್ ಓದ್ಬೋದು, ಹಾರ್ಟ್ ರೇಟ್ ಟ್ರ್ಯಾಕ್ ಮಾಡ್ಬೋದು, ಆಕ್ಸಿಜನ್ ನೋಡ್ಬೋದು. ಸೊ ಈ ತರ ಮಲ್ಟಿಪಲ್ ಥಿಂಗ್ಸ್ ಅನ್ನ ನೀವು ವಾಚಲ್ಲಿ ಮಾಡೋ ತರ ತುಂಬಾ ಜನ ಅದನ್ನ ಆಲ್ರೆಡಿ ಉಪಯೋಗಿಸ್ತಿದ್ದಾರೆ. ಆ ತರ ಸ್ಮಾರ್ಟ್ ವಾಚ್ಗಳು ಅಥವಾ ಡಿಜಿಟಲ್ ವಾಚ್ಗಳು ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಆ ಡಿಜಿಟಲ್ ವಾಚ್ಗಳು ಬಂದ್ಬಿಟ್ಟು ರೆಪ್ರೆಸೆಂಟ್ ಮಾಡೋದು ರಾಹುವನ್ನೇ, ಬಿಕಾಸ್ ದಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಡಿಜಿಟಲ್ ಅಂತ ಎಲ್ಲೇ ಬರಲಿ ವರ್ಡು, ಅದು ರಾಹುವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿವರೆಗೂ ಹೇಳಿರೋದು ಅರ್ಥ ಆಗಿದೆಯಾ ಎಲ್ರಿಗೂ? ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ಯಾರೋ ಕೇಳಿದ್ದಾರೆ ವಾಟ್ ಈಸ್ ಲಾಲ್ ಕಿತಾಬ್. ಲಾಲ್ ಕಿತಾಬ್ ಅನ್ನೋದು ಇಟ್ಸ್ ಜ್ಯೋತಿಷ್ಯದ ಒಂದು ಕಾನ್ಸೆಪ್ಟ್ ಅದು. ಸರಿನಾ? ಸೊ ಅದು ಒನ್ ಆಫ್ ದಿ ಜ್ಯೋತಿಷ್ಯದ ಒಂದು ಕಾನ್ಸೆಪ್ಟ್ ಲಾಲ್ ಕಿತಾಬ್. ಅಸ್ಟ್ರಾಲಜಿದು ಒಂದು ಸ್ಟ್ರಿಂಗ್ ಅದಷ್ಟೇ. ಓಕೆ, ಕ್ಲಿಯರ್? ಎಸ್. ನೆಕ್ಸ್ಟ್ ಹೋಗೋಣ ಈಗ. ಓಕೆ, ನಾನು ಆಲ್ರೆಡಿ ಹೇಳ್ತಾ ಇದ್ವಿ, ಪ್ರೀವಿಯಸ್ ಡಿಸ್ಕಸ್ ಮಾಡ್ತಾ ಇದ್ದಾಗ ಈ ನಂಬರ್ಸ್ಗಳ ಬಗ್ಗೆ ಸ್ಟಾರ್ಟಿಂಗ್ ಕೇಳ್ದೆ ನಾನು ಒಂದು ಪ್ರಶ್ನೆನ. ಈಗ ಯಾರ್ಯಾರ ಹತ್ರ ವಾಚ್ ಇದೆಯೋ ಯಾವ ಥರ ವಾಚ್ ಕಟ್ತಾ ಇದ್ದೀರಾ ಹೇಳಿ ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರು. ಸೊ ನಮ್ದು ಈ ಥರ ವಾಚ್ ಇದೆ, ನಮ್ಮ ವಾಚಲ್ಲಿ ನಂಬರ್ಸ್ ಇದೆ, ನಮ್ಮ ವಾಚಲ್ಲಿ ನಂಬರ್ಸ್ ಮಿಸ್ಸಿಂಗ್ ಇದೆ, ನಮ್ಮ ವಾಚಲ್ಲಿ ನೀಡಲ್ಸ್ ಇಲ್ಲ. ಸೊ ತುಂಬ ಜನ ಇವಾಗಲೂ ಕಮೆಂಟ್ ಹಾಕ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ. ಸೊ ಈಗ ಒಬ್ಬೊಬ್ರದ್ದು ವಾಚು ಒಂದೊಂದೊಂದೊಂದು ಇದನ್ನ ಡಿಫ್ರೆಂಟ್ ಆಸ್ಪೆಕ್ಟ್ ಇದೆ ಒಬ್ಬೊಬ್ರು ವಾಚಲ್ಲಿ. ಇದನ್ನ ನೀವು ಹೆಂಗ್ ನೋಡಬೇಕು ಅನ್ನೋದಕ್ಕಿಂತ ಮುಂಚೆ ಟೈಪ್ಸ್ ಆಫ್ ವಾಚ್ ತಿಳ್ಕೊಳ್ಳಿ. ನೀವು ಕಟ್ತಾ ಇರುವಂತಹ ವಾಚಿನ ಒಂದು ಟೈಪ್ ಯಾವುದಿದೆ ಅನ್ನೋದನ್ನ ಫಸ್ಟಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಓಕೆನಾ? ಮೊದಲನೇದಾಗಿ ಈ ಮೇಜರ್ ಆಗಿ ತುಂಬಾ ತರಹದ ವಾಚ್ಗಳು ಬರುತ್ತೆ. ಅದರಲ್ಲಿ ಹೆಚ್ಚಾಗಿ ಉಪಯೋಗಿಸೋದು ಈ 4 ತರಹದ ವಾಚ್ಗಳನ್ನ ನಾವು ಇದರಲ್ಲಿ ಕವರ್ ಮಾಡಿದೀವಿ. ಮೊದಲನೇದು ಬರೋದು ಯಾವುದು? ಡಿಜಿಟಲ್ ವಾಚ್ ಅಂತ ಕರಿತೀವಿ. ಡಿಜಿಟಲ್ ವಾಚ್ ಅಂತಂದ್ರೆ ಏನು? ಇದರಲ್ಲಿ ಯಾವುದೇ ರೀತಿಯ ಮಷಿನರೀಸ್ ಇರುತ್ತೆ, ಬಟ್ ಡಿಜಿಟಲ್ ಬೇಸ್ ಮೇಲೆ ಇರುತ್ತೆ. ಸರಿನಾ? ಈಗ ನೀವು ಒಂಥರ ಮೊಬೈಲ್ ನೋಡ್ದಂಗೆ ಸೇಮ್ ಡಿಜಿಟಲ್ ವಾಚ್ಗಳು ಎಲ್ಲರೂ ನೋಡಿದಿರ. ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ನೋಡಿ, ನಂಬರ್ಸ್ ನಿಮ್ಗೆ ಏನ್ ಕಾಣಿಸ್ತಾ ಇದೆಯೋ ಇದು ಫುಲ್ ಡಿಜಿಟಲ್ ಬೇಸ್ ಮೇಲೆ ಕಾಣಿಸುತ್ತೆ. ಸೆಕೆಂಡ್ ಅಂತ ಬರೋದು ಈ ಒಂದು ಸೋಲಾರ್ ಪವರ್ ವಾಚ್ ಅಂತ ಕರಿತೀವಿ. ಸೋಲಾರ್ ಪವರ್ ವಾಚ್ ಅಂತಂದ್ರೆ ಯಾವಾಗ ಸೂರ್ಯನ ಬೆಳಕಿರುತ್ತೋ ಆವಾಗ ಮಾತ್ರ ರನ್ ಆಗುತ್ತೆ. ಸೂರ್ಯನ ಬೆಳಕಿಂದ ಹೊರಗೆ ಬಂದ್ಮೇಲೆ ಆಟೋಮೆಟಿಕ್ಲಿ ಅದು ನಿಂತ್ಕೊಂಡ್ಬಿಡುತ್ತೆ. ಸೊ ಇದು ಸೋಲಾರ್ ಪವರ್ ವಾಚು. ನೆಕ್ಸ್ಟ್ ಬರೋದು ಕ್ವಾರ್ಟ್ಸ್ ವಾಚು. ಸೊ ಕಾಮನ್ ಆಗಿ ನಾವೆಲ್ಲರೂ ಹೆಚ್ಚಾಗಿ ಉಪಯೋಗಿಸ್ತಾ ಇರೋದು ಈಗಿನ ಇದರಲ್ಲಿ ಬಂದ್ಬಿಟ್ಟು ಇದೇ 2 ಕ್ಯಾಟಗರಿ. ಒಂದು ಡಿಜಿಟಲ್ ವಾಚ್ ಉಪಯೋಗಿಸ್ತೀವಿ, ಇಲ್ಲಾಂದ್ರೆ ಕ್ವಾರ್ಟ್ಸ್ ವಾಚ್ ಉಪಯೋಗಿಸ್ತೀವಿ. ಇದೇ 2 ಹೆಚ್ಚಾಗಿ ಯೂಸ್ ಮಾಡುವಂತಹ ಒಂದು ಕೆಟಗರಿಗಳು. ಓಕೆನಾ? ಕ್ವಾರ್ಟ್ಸ್ ವಾಚ್ ಅಂತಂದ್ರೆ ಈಗ ನಿಮ್ಮೆಲ್ಲರ ಹತ್ರ ಇರೋ ವಾಚ್ಗಳೇ ಇಲ್ಲಿದೆ ನೋಡಿ. ದಿಸ್ ಈಸ್ ದ ಕ್ವಾರ್ಟ್ಸ್ ವಾಚ್.
ಈ ತರ ವಾಚ್ಗಳೇನಿದೆಯಲ್ವಾ ಇದು ನಿಮ್ಮ ಕ್ವಾರ್ಟ್ಸ್ ವಾಚ್ ಅಂತ ನೀವೇನು ತಗೋಬಹುದು. ಓಕೆನಾ. ಲಾಸ್ಟ್ ಅಂತ ಬರೋದು ಆಟೋಮೆಟಿಕ್ ವಾಚ್ ಅಂತ ಕರಿತೀವಿ. ಸೊ ಆಟೋಮೆಟಿಕ್ ವಾಚ್ಗಳಲ್ಲಿ ಯಾವುದೇ ರೀತಿಯ ಸೆಲ್ಗಳಿರಲ್ಲ. ಇದು ರನ್ ಆಗೋದು ಕೈನೆಟಿಕ್ ಎನರ್ಜಿ ಮೇಲೆ ರನ್ ಆಗುತ್ತೆ. ನೀವು ಕೈಯನ್ನ ಶೇಕ್ ಮಾಡಿದಾಗ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ಆಕ್ಟಿವಿಟಿ ಮಾಡಿ ಇದು ಮಾಡಿದಾಗ ಆಗಿರ್ಬೋದು, ಆಟೋಮೆಟಿಕ್ಲಿ ಅದು ತನ್ನನ್ನು ತಾನು ಚಾರ್ಜ್ ಮಾಡಿಕೊಂಡು ರನ್ ಆಗುತ್ತೆ. ಈ ಒಂದು ಆಟೋಮೆಟಿಕ್ ವಾಚ್ ಬಂದ್ಬಿಟ್ಟು ಈ 4 ಮೇಜರ್ ಟೈಪ್ ಆಫ್ ದಿ ವಾಚ್ಗಳು. ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಸ್ಪೀಡ್ ಆಗ್ತಿದ್ಯಾ? ಇಲ್ಲ ತಾನೆ? ಓಕೆ. ಎಸ್. ಮೊದಲನೇದಾಗಿ ಡಿಜಿಟಲ್ ವಾಚು ಅಥವಾ ಸ್ಮಾರ್ಟ್ ವಾಚು ಕಟ್ಟಿದ್ರೆ ಯಾವ ತರ ಇರುತ್ತೆ, ಒಳ್ಳೇದಾ, ಕಟ್ಬೋದಾ ಅನ್ನೋದು ಸುಮಾರು ಜನ ಕ್ವಶನ್ ಇರುತ್ತೆ. ಸರಿನಾ. ಈಗ ಫಸ್ಟ್ ಒಂದು ಡಿಜಿಟಲ್ ವಾಚ್ಗಳನ್ನು ಉಪಯೋಗಿಸೋದ್ರಿಂದ ಒಂದು ಏನು ಅಂತಂದ್ರೆ ನಿಮಗೆ ಮಲ್ಟಿಪಲ್ ಥಿಂಗ್ಸ್ ಅನ್ನ ನೀವು ಒಂದೇ ಹತ್ರ ತಿಳ್ಕೊಬಹುದು. ನೀವು ಎಷ್ಟು ಸ್ಟೆಪ್ಸ್ ಓಡಿದ್ದೀರಾ, ಅಥವಾ ನಿಮ್ದು ಟೈಮ್ ಎಷ್ಟಾಗಿದೆ, ನಿಮ್ದು ಆಕ್ಸಿಜನ್ ಲೆವೆಲ್ ಏನಿದೆ, ನಿಮ್ದು ಹಾರ್ಟ್ ರೇಟ್ ಏನಿದೆ, ನಿಮ್ದು ಅಲಾರಾಮ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ, ಮೆಸೇಜ್ ಓದ್ಬೋದು, ಮ್ಯೂಸಿಕ್ ಕೇಳ್ಬೋದು. ಸೊ ಈ ಥರ ಮಲ್ಟಿಪಲ್ ಫಂಕ್ಷನ್ಸ್ ಇರುವಂತಹ ಸ್ಮಾರ್ಟ್ ವಾಚ್ಗಳು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಇದೆ. ಕರೆಕ್ಟಾ. ಸೊ ನೀವು ಯಾವಾಗ ಡಿಜಿಟಲ್ ವಾಚ್ಗಳನ್ನು ಉಪಯೋಗಿಸೋದು ಪ್ರಾರಂಭ ಮಾಡ್ತೀರೋ ಫಸ್ಟ್ ಆಗೋದೇನು ಗೊತ್ತಾ, ಡಿಜಿಟಲ್ ವಾಚ್ಗಳು ಹೆಂಗೆ ಯಾವ ಬೇಸ್ ಮೇಲೆ ಇದೆ ಹೇಳಿ ನೋಡೋಣ. ಮೊಬೈಲ್ ಚಾರ್ಜ್ ಮಾಡೋ ಥರನೇ ವಾಚ್ಗಳನ್ನು ಸಹ ನೀವೇನು ಮಾಡಬೇಕು, ಚಾರ್ಜ್ ಮಾಡಬೇಕು. ಕರೆಕ್ಟಾ. ಸೊ ಡಿಜಿಟಲ್ ವಾಚ್ ಕಟ್ಟೋರು ಒಂದು ಅಬ್ಸರ್ವ್ ಮಾಡಿ, ವಾಚಿನ ಚಾರ್ಜ್ ಹೆಂಗೆ ಡೌನ್ ಆಗ್ತಾ ಹೋಗುತ್ತೋ ಹಾಗೆ ನಿಮ್ಮ ಬಾಡಿಯಲ್ಲೂ ಸಹ ಎನರ್ಜಿ ಲೆವೆಲ್ ಡೌನ್ ಆಗ್ತಾ ಹೋಗುತ್ತೆ. ಏನು ಕೆಲಸ ಮಾಡದೇ ಇದ್ರೂ ಡ್ರೈನ್ ಆಗ್ತೀರಾ. ಸೊ ಆ ಕಾರಣಕ್ಕೆ ಡಿಜಿಟಲ್ ವಾಚ್ಗಳನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿ. ನೆಕ್ಸ್ಟ್ ಬರೋದು ಫ್ರಸ್ಟ್ರೇಷನ್ ಅವಾಗವಾಗ ಆಗ್ತಾ ಇರುತ್ತೆ. ಏನಿಲ್ಲ ಅಂತಂದ್ರೂ ಸುಮ್ಮನೆ ಫ್ರಸ್ಟ್ರೇಟ್ ಆಗ್ತೀರಾ ಆ ಡಿಜಿಟಲ್ ವಾಚ್ ಕಟ್ಟೋದ್ರಿಂದ ಆ ಥರ ಆಗುತ್ತೆ. ಆ್ಯಂಡ್ ಅಗೇನ್ ಥರ್ಡ್ ಪಾಯಿಂಟ್ ನೋಡಿ, ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಂತ ಇದೆ. ಕನ್ಫ್ಯೂಷನ್ಸ್ ಯಾಕೆ ಆಗ್ತಿದೆ, ಯಾಕೆ ಕ್ರಿಯೇಟ್ ಆಗ್ತಿದೆ ಕನ್ಫ್ಯೂಷನ್ನು? ಸೊ ಈಗ ನಾವು ಕಾಮನ್ ಆಗಿ ವಾಚ್ ಅಂತ ತಗೊಂಡ್ರೆ ಆ ಒಂದು ವಾಚಲ್ಲಿ ನಾವು ಏನು ನೋಡ್ತೀವಿ ಹೇಳಿ ನೋಡೋಣ. ಏನಕ್ಕೆ ನಾವು ವಾಚ್ ತಗೊಳ್ಳೋದು, ಮೇಜರ್ ಉದ್ದೇಶ ಏನು ಹೇಳಿ ನೋಡೋಣ. ನಮ್ಗೆ ಯಾಕೆ ಬೇಕು ವಾಚು? ಸಮಯ ನೋಡೋದಕ್ಕೆ, ಕರೆಕ್ಟ್ ಅಲ್ವಾ? ಸೊ ಬಟ್ ಡಿಜಿಟಲ್ ವಾಚಲ್ಲಿ ಏನಾಗುತ್ತೆ, ಸಮಯ ನೋಡೋದ್ರ ಜೊತೆಗೆ ನಾ ಆಗಲೇ ಹೇಳಿದೆ ನಿಮಗೆ, ಮ್ಯೂಸಿಕ್ಕು, SMS ಎಲ್ಲ ನೋಡ್ತೀವಿ ಅದರಲ್ಲಿ, ಅಲಾರಾಮು, ಹಾರ್ಟ್ ರೇಟು. ಸೊ ಮಲ್ಟಿಪಲ್ ಥಿಂಗ್ಸ್ ಬಂದಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಆ ಕಾರಣಕ್ಕೆ ಮೈಂಡಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲಸ ಮಾಡಲೋ ಬೇಡವೋ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆನಾ. ಆ್ಯಂಡ್ ಅಗೇನ್ ಸೊ ಲಾಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದರೆ ಅಟ್ರಾಕ್ಟಿಂಗ್ ರಾಹು ಅಂತ ಇದೆ. ನಾನು ಆಗಲೇ ಹೇಳಿದೆ ನಿಮಗೆ, ಡಿಜಿಟಲ್ ಒಂದು ವಾಚ್ ಅಥವಾ ಡಿಜಿಟಲ್ ಏನೇ ಪ್ರಾಡಕ್ಟ್ಸ್ ಆದ್ರೂ ಅದನ್ನು ಯಾರಿಗೆ ಕನೆಕ್ಟ್ ಮಾಡ್ತೀವಿ ನಾವು, ರಾಹುವಿಗೆ ಕನೆಕ್ಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ. ಡಿಜಿಟಲ್ ಡಿವೈಸಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಅಂತ ಏನೇ ಬಂದ್ರೂ ಅದನ್ನು ಗವರ್ನ್ ಮಾಡೋದು ಯಾರು, ರಾಹುನೇ. ಸೊ ಯಾವಾಗ ನಿಮ್ಮ ಕುಂಡ್ಲಿಯಲ್ಲಿ ರಾಹು ಪ್ಲೇಸ್ಮೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಆಗ ನೀವು ಉಪಯೋಗಿಸಿದ್ರೆ ಏನು ಸಮಸ್ಯೆ ಆಗಲ್ಲ. ಸರಿನಾ. ಅದೇ ನಿಮ್ಮ ಕುಂಡ್ಲಿಯಲ್ಲಿ ರಾಹು ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂತಂದ್ರೆ ಅವಾಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಯು ಆರ್ ಅಟ್ರಾಕ್ಟಿಂಗ್ ಬ್ಯಾಡ್ ರಾಹು, ನೀಚ ರಾಹುವನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಓಕೆ. ಸೊ ಈ ಥರ ತಿಳ್ಕೊಂಡು ಕಟ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಅಗೇನ್ ಈಗ ತುಂಬ ಜನ ಹೇಳ್ತಾರೆ, ಈಗ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಡಿಜಿಟಲ್ ವಾಚ್ಗಳನ್ನು ಬಳಸಬೇಕು ಬೇಡ, ಒಂದು ಲೈನಲ್ಲಿ ನೋಡ್ಬಿಡೋಣ. ಓಕೆನಾ. ನೋಡಿ, ಡಿಜಿಟಲ್ ವಾಚ್ಗಳನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿದರೆ ಒಳ್ಳೆಯದು. ಓಕೆ, ಕಡಿಮೆ ಬಳಸಿದರೆ ಒಳ್ಳೆಯದು. ನಾವು ಈಗ ಕೆಲವರು ಹೇಳ್ತಾರೆ, ಸರ್ ನಾನು 50,000 ಕೊಟ್ಟಿದ್ದೀನಿ, 1,00,000 ಕೊಟ್ಟಿದ್ದೀನಿ, 70,000 ಕೊಟ್ಟಿದ್ದೀನಿ, ತೊಗೊಂಡ್ಬಿಟ್ಟಿದ್ದೀವಿ, ಇವಾಗ ಏನು ವೇಸ್ಟ್ ಆದೋ ಅಂತ ಕೇಳ್ತೀರ. ನೋಡಿ, ಒಕೇಶನ್ ವೈಸ್ ಇಟ್ಸ್ ಫೈನ್. ಈಗ ಎಕ್ಸಾಂಪಲ್, ನೀವೇನೋ ವರ್ಕೌಟ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನೋ ವಾಕಿಂಗ್ ಹೋಗಿದ್ದೀರಾ, ಅಥವಾ ಸ್ಟೆಪ್ಸ್ ಕೌಂಟ್ ಮಾಡ್ತಿದ್ದೀರಾ, ಯೋಗ ಮಾಡ್ತಿದ್ದೀರಾ, ಪ್ರಾಣಾಯಾಮ ಮಾಡ್ತಿದ್ದೀರಾ, ಆ ಟೈಮಲ್ಲಿ ಕಟ್ಕೊಳ್ಳಿ. ಒಕೇಶನ್ ವೈಸ್ ಇಟ್ ಇಸ್ ಫೈನ್. ಬೆಳಗ್ಗೆ 1 ಅವರ್ ವಾಕಿಂಗ್ ಮಾಡುವಾಗಾಗಿರ್ಬೋದು, ಅಥವಾ ಈವ್ನಿಂಗ್ 1 ಅವರ್ ವಾಕಿಂಗ್ ಮಾಡುವಾಗಾಗಿರ್ಬೋದು, ಆ ಥರದಲ್ಲಿ ಉಪಯೋಗಿಸಿ. ಬಟ್ ರೆಗ್ಯುಲರ್ ಆಗಿ ಕಟ್ಟಬೇಡಿ. ಅರ್ಥ ಆಯ್ತಾ ಎಲ್ರಿಗೂ? ರೆಗ್ಯುಲರ್ ಆಗಿ ಆ ಒಂದು ವಾಚನ್ನು ಹೆಚ್ಚಾಗಿ ಉಪಯೋಗಿಸೋದು ಬೇಡ. ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಕೋತೀನಿ. ಸ್ಪೀಡ್ ಆಗಿಲ್ವಲ್ಲ? ಓಕೆ, ಡನ್. ಸೊ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ರೆಗ್ಯುಲರ್ ಬೇಸಿಸಲ್ಲಿ ರಿಸ್ಟ್ ವಾಚ್ಗಳನ್ನು ಕಟ್ಟದೇ ಇರೋದು ಒಳ್ಳೆಯದು. ಓಕೆ. ಎಸ್. ನಿಮಿಷ. ಎಸ್. ನೆಕ್ಸ್ಟ್ ಬರೋದು ಯಾವುದು, ಸೋಲಾರ್ ವಾಚ್ ಅಂತ ಕರಿತೀವಿ. ಸೋಲಾರ್ ವಾಚ್ ಹೆಂಗೆ ಅಂತಂದರೆ ನಾನು ಆಗಲೇ ಹೇಳಿದೆ ನಿಮ್ಗೆ ಆಲ್ರೆಡಿ. ಸೋಲಾರ್ ವಾಚ್ ರನ್ ಆಗೋದು ಯಾವುದ್ರ ಮೇಲೆ ರನ್ ಆಗುತ್ತೆ, ಸೂರ್ಯನ ಒಂದು ಬೆಳಕಿನ ಮೇಲೆ ಅದು ರನ್ ಆಗುತ್ತೆ. ಯಾರ ಹತ್ರ ಸೋಲಾರ್ ವಾಚ್ ಇದ್ರೆ ಗೊತ್ತಿರುತ್ತೆ, ಅದು ಸೂರ್ಯನಿಗೆ ಬೆಳಕಿಗೆ ಹಿಡಿದಾಗ ಮಾತ್ರ ಅದು ಚಾರ್ಜ್ ಆಗಿ ರನ್ ಆಗುತ್ತೆ. ಸೂರ್ಯನ ಬೆಳಕಿಂದ ಹೊರಗೆ ಬಂದ ತಕ್ಷಣ ಆಟೋಮೆಟಿಕ್ಲಿ ಏನಾಗುತ್ತೆ, ಅದು ಆಫ್ ಆಗುತ್ತೆ.
ಕರೆಕ್ಟ್ ಅಲ್ವಾ? ಸೊ ಅದರ ಅರ್ಥ ಏನು? ಇಟ್ ಈಸ್ ಡಿಪೆಂಡ್ ಆನ್ ಸನ್, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ಕರೆಕ್ಟಾ? ಸೊ ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ನೀವೆಲ್ಲರೂ ಕೊಯ್ ಮಿಲ್ಗೆ ಫಿಲ್ಮ್ ನೋಡಿದ್ದೀರಾ? ಅದರಲ್ಲಿ ಒಂದು ಜಾದು ಅಂತ ಒಂದು ಕ್ಯಾರೆಕ್ಟರ್ ಇತ್ತು. ಸೊ ಬಿಸ್ಲಿಗೆ ಬಂದ ತಕ್ಷಣ ಚಾರ್ಜ್ ಆಗೋದು, ಅದಾದ ತಕ್ಷಣ ಆಟೋಮೆಟಿಕ್ಲಿ ಮತ್ತೆ ಚಾರ್ಜ್, ಬ್ಯಾಟ್ರಿ ಡೌನ್. ಸೊ ಅದೇ ಥರನೇ ಸೇಮ್ ಈ ಒಂದು ವಾಚು ಸಹ ಸೂರ್ಯನ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಆ ಕಾರಣಕ್ಕೆ ಈ ವಾಚನ್ನು ಯಾರು ಕಟ್ತಾರೋ ಡಿಪೆಂಡೆನ್ಸಿ ಹೆಚ್ಚಿರುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಜಾಸ್ತಿ ಆಗ್ತಾರೆ. ಓಕೆ, ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಅದು ಹೆಂಗೆ, ನಾ ಆಗಲೇ ಹೇಳಿದೆ ನಿಮ್ಗೆ ಆಲ್ರೆಡಿ, ಡಿಜಿಟಲ್ ವಾಚಲ್ಲಿ ಏನು ಹೇಳಿದ್ನೋ ಇದರಲ್ಲೂ ಸೇಮ್ ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ. ಹೆಂಗೆ ಅದರದ್ದು ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗ್ತಾ ಆಗ್ತಾ ಬರುತ್ತೋ ಹಾಗೆ ಇವರು ಡ್ರೈನ್ ಆಗ್ತಾ ಬರ್ತಾರೆ, ಎನರ್ಜಿ ಡ್ರೈನ್ ಆಗ್ತಾ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಹೋಗೋಣವಾ? ಫೈನ್. ಈಗ ಥರ್ಡ್ ಬರುವಂತಹದ್ದು ಕಾರ್ಡ್ಸ್ ವಾಚ್ ಅಂತ ಕರಿತೀವಿ. ಕಾರ್ಡ್ಸ್ ವಾಚ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಲ್ಲಿದೆಯಲ್ಲ ಈ ಥರ, ಇಲ್ಲಿದೆ ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ, ಇದು ಬಂದ್ಬಿಟ್ಟು ಕಾರ್ಡ್ಸ್ ವಾಚ್ ಅಂತ ಕರಿತೀವಿ ಇದನ್ನ. ಓಕೆ, ಸೊ ಕಾಮನ್ ಆಗಿ ನಾನು ಆಗಲೇ ಆಲ್ರೆಡಿ ಹೇಳಿದೆ ನಿಮ್ಗೆ ಏನಂತ, ರೆಮಿಡೀಸ್ ಕೊಡುವಾಗ ನಾವೇನು ಮಾಡ್ತೀವಿ, ರಿಸ್ಟ್ ವಾಚನ್ನು ಆ್ಯಸ್ ಅ ರೆಮಿಡಿಯಾಗಿ ಕೊಡ್ತೀವಿ. ಯಾರಿಗೆ? ಯಾರು ತುಂಬ ಲೇಜಿ ಇದ್ದಾರೆ, ಕೆಲಸ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಥವಾ ಲೈಫಲ್ಲಿ ಚೇಂಜಸ್ ಆಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ರಿಸ್ಟ್ ವಾಚನ್ನು ನಾವೇನು ಮಾಡ್ತೀವಿ, ರೆಮಿಡಿಯನ್ನಾಗಿ ಕೊಡ್ತೀವಿ. ಸೊ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈ ಒಂದು ವಾಚ್ ಅನ್ನು ನಾವು ಏನಕ್ಕೆ ಬಳಸ್ತೀವಿ ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ಬೇಗ ಮಾಡಬೇಕು ಅಥವಾ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅನ್ನೋ ಪರ್ಪಸ್ಗೆ ನಾವೇನು ಮಾಡ್ತೀವಿ, ಈ ಒಂದು ವಾಚನ್ನು ಹೆಚ್ಚಾಗಿ ಉಪಯೋಗಿಸೋದು. ಸೊ ವಾಚ್ ಏನು ಮಾಡುತ್ತೆ ಅಂತಂದರೆ, ನಿಮ್ಮನ್ನು ನೀವು ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಈ ಒಂದು ಥರದ ವಾಚ್ಗಳು ನಿಮಗೆ ಸಹಾಯ ಮಾಡುತ್ತೆ. ಸೊ ದಿಸ್ ಈಸ್ ಬೆಸ್ಟ್ ವಾಚ್. ನೀವೇನಾದ್ರು ವಾಚ್ ತಗೊಳ್ಬೇಕು ಅನ್ನಂಗಿದ್ರೆ ನೀವು ಈ ವಾಚ್ನ ತಗೋಬಹುದು. ನಿಮ್ಮ ಬಜೆಟ್ಟಿಗೆ ಅನುಗುಣವಾಗಿ ತಗೊಳ್ಳೋದು ಒಳ್ಳೆಯದು. ಈ ಒಂದು ವಾಚ್ಗೆ ನೀವೆಲ್ಲ ಹೋಗ್ಬೋದು. ಬಟ್ ಈ ಒಂದು ವಾಚಲ್ಲಿ, ಕ್ವಾರ್ಟ್ಸ್ ವಾಚಲ್ಲಿ ಸಹ ತುಂಬ ತರಹದ ಕಲರ್ಸು, ತುಂಬ ತರಹದ ನಂಬರ್ಸು, ತುಂಬ ತರಹದ ಡೈಲ್ಸ್ ಇದೆ. ಓಕೆ, ಸೊ ಸಂಪೂರ್ಣವಾಗಿ ಕೋರ್ಸಲ್ಲಿ ತಿಳ್ಕೊಂಡು ನೆಕ್ಸ್ಟ್ ನೀವುಗಳೇ ನಿಮ್ಮ ವಾಚನ್ನು ತಗೋಬಹುದು. ಅರ್ಥ ಆಗ್ತಿದೆ ಅನ್ಕೋತೀನಿ ಎಲ್ರಿಗೂ. ಓಕೆ, ಎಸ್. ಲಾಸ್ಟ್ ಬರುವಂತಹದ್ದು ಆಟೋಮೆಟಿಕ್ ವಾಚ್. ನಾನು ಆಗಲೇ ಹೇಳಿದೆ ನಿಮ್ಗೆ ಆಲ್ರೆಡಿ. ಸೊ ಆಟೋಮೆಟಿಕ್ ವಾಚ್ ಬಂದ್ಬಿಟ್ಟು ಈ ಒಂದು ಕೈನೆಟಿಕ್ ಎನರ್ಜಿ ಮೇಲೆ ರನ್ ಆಗುತ್ತೆ. ಸೊ ಇದರ ಯಾವುದೇ ರೀತಿಯ ಸೆಲ್ಲು, ಬ್ಯಾಟ್ರಿ ಅಥವಾ ಯಾವುದೇ ರೀತಿಯ ಪವರ್ ಸೋರ್ಸಸ್ಸು ಇರೋದಿಲ್ಲ. ಸೊ ಇದು ರನ್ ಆಗೋದು ಕೈನೆಟಿಕ್ ಎನರ್ಜಿ ಮೇಲೆ ರನ್ ಆಗುತ್ತೆ. ನೀವು ಕೈಯನ್ನು ಯಾವ ಥರ ಶೇಕ್ ಮಾಡ್ತೀರೋ ಅದ್ರ ಬೇಸ್ ಮೇಲೇ ಅದು ಚಾರ್ಜ್ ಆಗಿಬಿಟ್ಟು ಅದು ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ಹೇಳ್ತಾ ಇದ್ದೆ ಆಗಲೇ. ಕರೆಕ್ಟಾ? ಸೊ ನೀವು ಈ ಥರ ವಾಚ್ಗಳನ್ನು ಏನು ಮಾಡ್ಬೋದು, ಆ್ಯಕ್ಚುಲಿ ನಾವು ಹೇಳೋದೇನೆಂದರೆ, ದಿಸ್ ಈಸ್ ದ ಫಸ್ಟ್ ರೆಕಮೆಂಡೇಶನ್. ಆಟೋಮೆಟಿಕ್ ವಾಚ್ ತಗೊಳ್ಳಿ ಅಂತ ಹೇಳ್ತೀವಿ, ಫಸ್ಟ್ ರೆಕಮೆಂಡೇಶನ್. ಬಟ್ ಒಂದೇನು ಅಂತಂದರೆ, ಆಟೋಮೆಟಿಕ್ ವಾಚ್ಗಳು ತುಂಬ ಕಾಸ್ಟ್ಲಿ. ನಿಮಗೆ ಇದು 1,000 2,000ಕ್ಕೆಲ್ಲ ಸಿಗಲ್ಲ. ಒಂದು 10,000 12,000 15,000 ಈ ಥರ ಇರುತ್ತೆ. ಓಕೆನಾ? ಅಷ್ಟು ನಿಮ್ಗೆ ಕೊಟ್ಟು ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ, ನೀವು ಕಾರ್ಡ್ಸ್ ವಾಚ್ ತೊಗೊಂಡ್ರೂ ಸಹ ಇದ್ರದ್ದೇ ಎಫೆಕ್ಟು ಕಾರ್ಡ್ಸ್ ವಾಚ್ ಕೊಡುತ್ತೆ. ನಿಮ್ಮ ಹತ್ರ ಹಣ ಇದೆ, ನೀವು ಅಫೋರ್ಡ್ ಮಾಡ್ಬೋದು ಅನ್ನಂಗಿದ್ರೆ ನೀವು ಕ್ಯಾನ್ ಗೋ ಫಾರ್ ಆಟೋಮೆಟಿಕ್ ವಾಚ್ಗಳು. ಸೊ ಆಟೋಮೆಟಿಕ್ ವಾಚ್ಗಳನ್ನ ನೀವು ತಗೋಬಹುದು. ಆಟೋಮೆಟಿಕ್ ವಾಚಲ್ಲಿ ಒಂದೇನು ಅಂತಂದರೆ, ಆ ಡಿಪೆಂಡೆನ್ಸಿ ಇರಲ್ಲ. ಆಟೋಮೆಟಿಕ್ ವಾಚ್ಗಳಲ್ಲಿ ದೇರ್ ಇಸ್ ನೋ ಡಿಪೆಂಡೆನ್ಸಿ. ಅದು ಬ್ಯಾಟ್ರಿ ಇಲ್ಲ, ಸೆಲ್ ಇಲ್ಲ ಅಂತ ಆಲ್ರೆಡಿ ಹೇಳಿದ್ನಲ್ವಾ. ಸೊ ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿರಲ್ಲ, ತನ್ನ ಕೆಲಸವನ್ನು ತಾನು ಮಾಡ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ. ಓಕೆ, ಆ್ಯಂಡ್ ಅಗೇನ್ ಅದ್ರ ಜೊತೆಗೆ ಇಲ್ಲಿ ಏನಾಗ್ತಿದೆ ಅಂದರೆ ಟೆಕ್ನಾಲಜಿ ಬರ್ತಾ ಇದೆ. ಕರೆಕ್ಟಾ? ಶೇಕ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದಿಸ್ ಈಸ್ ಪ್ಯೂರ್ ರಾಹು. ಇದು ರಾಹುವನ್ನು, ರಿಯಲ್ ರಾಹುವನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೋಡಿ, ಇದು ಬೆಸ್ಟ್ ವಾಚ್. ಹಂಗೆ ನೋಡಿದರೆ ಆಟೋಮೆಟಿಕ್ ವಾಚ್ಗಳು ಬೆಸ್ಟು, ಕ್ವಾರ್ಟ್ಸ್ ವಾಚು ಬೆಸ್ಟು. ನಿಮ್ಮ ಹತ್ರ ಬಜೆಟ್ ಇದೆ, ನಿಮ್ಮ ಹತ್ರ ಹಣ ಇದೆ, ನೀವು ಅಫೋರ್ಡ್ ಮಾಡ್ಬೋದು ಅನ್ನಂಗಿದ್ರೆ ಯು ಕ್ಯಾನ್ ಗೋ ಫಾರ್ ಆಟೋಮೆಟಿಕ್ ವಾಚಸ್. ಇಲ್ಲ ನಂಗೆ ಆಗಲ್ಲ, ನಮಗೆ ಅಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ ಅಂತಂದರೆ ಕ್ವಾರ್ಟ್ಸ್ ವಾಚನ್ನು ತಗೊಳ್ಳಿ. ಬಟ್ ಮ್ಯಾನಿಫೆಸ್ಟ್ ಮಾಡಿ, ಫ್ಯೂಚರಲ್ಲಿ ನಾನು ಈ ವಾಚ್ ತಗೊಳ್ಳೋ ಥರ ಆಗಲಿ ಅಂತ ಯೂನಿವರ್ಸಲ್ಲಿ ಒಂದು ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಕೆಲಸಗಳನ್ನ ನೀವು ರೆಗ್ಯುಲರಾಗಿ ಮಾಡ್ತಾ ಹೋಗಿ. ಓಕೆ, ಎಸ್, 1 ಸೆಕೆಂಡ್. ಓಕೆ, ಈಗ ಈ ಒಂದು ವಾಚ್ಗಳಲ್ಲಿ ತುಂಬ ಥರದ ವಾಚ್ನ ನೋಡಿದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಟೈಪ್ಸ್ ಆಫ್ ವಾಚ್, ತುಂಬ ಥರ ವಾಚ್ಗಳನ್ನ ನೋಡ್ತಾ ಬಂದಿದ್ದೀವಿ. ಅದರಲ್ಲೇ ಡಿಫ್ರೆಂಟ್ ನೀವು ಗೂಗಲಲ್ಲಿ ಹೋಗಿ ರಿಸ್ಟ್ ವಾಚ್ ಇಮೇಜಸ್ ಅಂತ ಹೊಡೆದ್ರೆ ಸಿಕ್ಕಾಪಟ್ಟೆ ಇಮೇಜಸ್ಗಳು ನಿಮ್ಗೆ ಕಾಣಕ್ಕೆ ಸಿಗುತ್ತೆ. ಅದರಲ್ಲಿ ತುಂಬ ಥರ ಡಿಫ್ರೆಂಟ್ ಆಗಿರೋದು ನಿಮ್ಮ ಹತ್ರ ಇದೆ. ಓಕೆ, ಒಂದೊಂದು ವಾಚು
ಬ್ಯಾಡ್ ವೈಬ್ರೇಷನ್ಸ್ ಅಂದ್ರೆ ಯಾವ ತರ ಕೊಡುತ್ತೆ ಅನ್ನೋದನ್ನ ನೋಡೋಣ. ಬ್ಯಾಡ್ ವಾಚಸ್ ಎಕ್ಸಾಂಪಲ್ ಇದು. ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ, ನಾಳೆ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ಹೊತ್ತಿಗೆ ಬರ್ತೀನಿ. ಓಕೆನಾ? ಮೊದಲನೇದು, ಈ ಒಂದು ವಾಚನ್ನು ನೀವು ಅಬ್ಸರ್ವ್ ಮಾಡಿ, ರೈಟ್ ಸೈಡ್ ವಾಚಲ್ಲಿ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಹೇಳಿ ನೋಡೋಣ. ಮಷಿನ್ ಪಾರ್ಟ್ಸು ಕ್ಲಿಯರ್ ಆಗಿ ವಿಸಿಬಲ್ ಇದೆ, ಫಸ್ಟ್ ಪಾಯಿಂಟ್. ಕರೆಕ್ಟಾ? ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಟ್ರಾನ್ಸ್ಪರೆಂಟ್ ಇದೆ. ಇಲ್ಲಿ ಹಿಂದ್ಗಡೆ ಇರುವಂತಹ ಬೆಲ್ಟು ಅಥವಾ ಕೈ ಅದು ರಿಸ್ಟು ಕಂಪ್ಲೀಟಾಗಿ ಕಾಣುತ್ತೆ ಕಟ್ಕೊಂಡ್ರೆ. ಕರೆಕ್ಟ್ ಅಲ್ವಾ? ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಈ ಒಂದು ವಾಚ್ ಬಂದ್ಬಿಟ್ಟು ನಿಮ್ಮ ಪರ್ಸನಾಲಿಟಿಯನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಓಕೆನಾ? ಇಲ್ಲಿ ನೋಡಿ, ಒಂದು ಅಬ್ಸರ್ವ್ ಮಾಡಿ ನೀವು, ಯಾವಾಗ ಇದು ಓಪನ್ ಆಗಿ ಈ ಥರ ಇದಾಗುತ್ತೋ ಆವಾಗ ಸರ್ಜರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸರ್ಜರೀಸ್ ಆಗೋ ಚಾನ್ಸಸ್ಸು ಇರುತ್ತೆ. ಎನಿ ಕೈಂಡ್ ಆಫ್ ಸರ್ಜರೀಸ್, ಯಾವ ಥರ ಆದರೂ ಸರ್ಜರೀಸ್ ಆಗ್ಬೋದು. ಎಸ್ಪೆಷಲಿ ಬೆನ್ನು ಮೂಳೆ ಸರ್ಜರಿ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ, ಓಪನ್ ಸರ್ಜರೀಸ್. ಓಕೆ? ಆ್ಯಂಡ್ ಅಗೈನ್ ಇನ್ನೂ ಒಂದು ಏನು ಗೊತ್ತಾ ಪಾಯಿಂಟು, ಈ ವ್ಯಕ್ತಿಗಳು ಸೀಕ್ರೆಟ್ಸನ್ನು ಯಾವ ಕಾರಣಕ್ಕೂ ಇಟ್ಕೊಳಕ್ಕಾಗಲ್ಲ. ಇವ್ರು ಬೇಡ ಅಂತಂದ್ರೂ ಇವ್ರ ಬಾಯಿಂದ ಹೊರಗೆ ಬಂದ್ಬಿಡುತ್ತೆ. ಏನೇ ಸೀಕ್ರೆಟ್ ಆದರೂ ಪರವಾಗಿಲ್ಲ. ಈ ಥರ ವಾಚ್ಗಳನ್ನ ಯಾರು ಕಟ್ತಿರ್ತಾರೋ ಅವ್ರ ಹತ್ರ ಸೀಕ್ರೆಟ್ಗಳು ಉಳಿಯಲ್ಲ, ಆ ಸೀಕ್ರೆಟ್ಗಳು ಇಮಿಡಿಯೇಟಾಗಿ ಹೊರಗೆ ಬರುತ್ತೆ. ಸೊ ಇದು ಒಂದು ಪಾಯಿಂಟು. ಸೊ ಈ ಥರ ವಾಚ್ಗಳನ್ನು ಸಾಧ್ಯವಾದಷ್ಟು ಕಟ್ಟೋದನ್ನು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಇದು ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ನಾವು ಡೈಲ್ ಬಗ್ಗೆ ನಾಳೆ ಡಿಸ್ಕಸ್ ಮಾಡುವಾಗ ಹೇಳ್ತೀನಿ ಇದ್ರ ಬಗ್ಗೆ. ಈ ವಾಚನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಒಂದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದೇನು ಡೈಲ್ ಇದೆಯಲ್ವಾ, ಈ ಡೈಲ್ ಯಾವ ಶೇಪಲ್ಲಿ ಇದೆ? ಸರ್ಕಲ್ ಶೇಪಲ್ಲಿ ಇದೆಯಾ? ಕರೆಕ್ಟಾ? ಈ ಡೈಲ್ ಕ್ಲಿಯರ್ ಆಗಿದೆಯಾ? ಇಲ್ಲ. ಇಲ್ಲಿ ನೋಡಿ, ಸ್ಕ್ರೂಗಳು ಕಾಣಿಸ್ತಿದೆಯಾ ನಿಮಗೆ? ಸೊ ನಾನು ಪ್ರೀವಿಯಸ್ ಫಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೆ ಹೇಳಿ ನೋಡೋಣ. ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿದಾಗ ಡೈಲ್ಗಳ ಶೇಪನ್ನು ಯಾವ ಕಾರಣಕ್ಕೆ ನೋಡಬೇಕು? ಬಿಕಾಸ್ ರೌಂಡ್ ಡೈಲ್ ಏನು ಮಾಡುತ್ತೆ ಅಂತಂದರೆ ಎನರ್ಜಿ ಫ್ಲೋವನ್ನು ಚೆನ್ನಾಗಿ ಮಾಡುತ್ತೆ ಅಂತ ಕಲ್ತಿದ್ವಿ. ಕರೆಕ್ಟ್ ಅಲ್ವಾ? ಸೊ ಆ ಒಂದು ಎನರ್ಜಿ ಫ್ಲೋ ಚೆನ್ನಾಗಿ ಆಗಲ್ಲ ಇಲ್ಲಿ. ಯಾಕೆ ಅಂದರೆ ಬಿಕಾಸ್ ಅಬ್ಸ್ಟ್ಯಾಕಲ್ಸ್ ತುಂಬ ಇದೆ. ಅರ್ಥ ಆಗ್ತಿದೆ ನಿಮಗೆ? ಡೈಲ್ ಶೇಪು ಇವೊಂದು ರೌಂಡ್ ಇದ್ರೂ ಇಲ್ಲಿ ಮಿಡಲ್ ಅಲ್ಲಿ ಅಬ್ಸ್ಟ್ಯಾಕಲ್ಸ್ ಕ್ರಿಯೇಟ್ ಆಗ್ತಾ ಇದೆ. ಆ ಕಾರಣಕ್ಕೆ ಈ ಥರ ವಾಚ್ಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆ? ಎಸ್. ನೆಕ್ಸ್ಟು, ಈ ಥರ ವಾಚನ್ನು ನೀವು ಅಬ್ಸರ್ವ್ ಮಾಡಿರ್ತೀರಾ. ಏನು ಹೇಳಿ ನೋಡೋಣ. ವಾಚ್ ಇರುತ್ತೆ, ನಂಬರ್ ಇರಲ್ಲ, ಜೊತೆಗೆ ಸೆಕೆಂಡ್ ನೀಡಲ್ ಇರಲ್ಲ. ಸೆಕೆಂಡ್ ಮುಳ್ಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೆಕೆಂಡ್ ನೀಡಲ್ ಇರಲ್ಲ, ನಂಬರ್ ಇರಲ್ಲ ಅದರಲ್ಲಿ. ಜೊತೆಗೆ ಆ 12 ನಂಬರ್ ಮಾತ್ರ ಹೈಲೈಟ್ ಆಗಿರುತ್ತೆ, ಅಥವಾ ಅಲ್ಲಿ ಏನೋ ಒಂದು ಸ್ಟಾರ್ ಬಂದಿರುತ್ತೆ, ಅಥವಾ ಏನೋ ಒಂದು ಶೇಪ್ ಬಂದಿರುತ್ತೆ, ಅಥವಾ ಒಂದು ಡೈಮಂಡ್ ಥರ ಬಂದಿರುತ್ತೆ. ಈ ಥರ ವಾಚ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಕರೆಕ್ಟ್? ಎಸ್. ಈ ಥರ ವಾಚ್ಗಳಲ್ಲಿ ಒಂದು ಕಾಮನ್ ಕಾಣಕ್ಕೆ ಸಿಗೋದೇನು ಅಂತಂದರೆ, ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನಿಮಗೆ, ಇಲ್ಲಿ ಬರೋದು ಯಾವ ಸಂಖ್ಯೆ ಬರುತ್ತೆ? 12. ಕರೆಕ್ಟಾ? ಸೊ 12 ಅಂತಂದರೆ ಏನು? ಆಸ್ ಪರ್ ಅಸ್ಟ್ರಾಲಜಿಕಲಿ ಗುರು ನಂಬರ್ ಅದು. 1+2 ಅಂತಂದರೆ ಗುರು ಅಂತಂದರೆ ಏನು? ಸೆಲ್ಫ್ ಅಂದರೆ ನಾನು. ಕರೆಕ್ಟಾ? ಸೊ ನನ್ನ ವ್ಯಕ್ತಿತ್ವವನ್ನು ನಾನು ಇಲ್ಲಿ ನೋಡ್ಬೋದು. ಇದು ಇಲ್ಲಿ ಏನಾದರೂ ಈ ಒಂದು 12 ಬರೋ ಶೇಪಲ್ಲಿ ಜಾಗದಲ್ಲಿ ಏನಾದರೂ ಯಾವ್ದಾದ್ರು ಶೇಪ್ ಬಂದರೆ ಅಲ್ಲಿ ಫಸ್ಟ್ ಬರೋದೇನು ಅಂತಂದರೆ ನನ್ನ ಬಗ್ಗೆ ಅದು ರೆಪ್ರೆಸೆಂಟ್ ಮಾಡುತ್ತೆ, ನಾನು ಹೆಂಗಿದ್ದೀನಿ ಅನ್ನೋದನ್ನ ನಾನು ಇಲ್ಲಿ ನೋಡ್ಬೋದು. ಓಕೆ? ಎಸ್. ಇಲ್ಲಿ ಡೈಮಂಡ್ ಬಂದಿತ್ತು ಅಂತಂದರೆ ಸೊ ತುಂಬ ಖರ್ಚು ಮಾಡ್ತಾರೆ ಹಣನ, ಆ ಥರ ತಗೋಬೋದು. ಅಥವಾ ಇಲ್ಲಿ ಏನೋ ಒಂದು ಶೇಪ್ ಥರ ಬಂದಿದೆ, ತುಂಬ ಶಾರ್ಪ್ ಆಬ್ಜೆಕ್ಟ್ ಎಲ್ಲ ಬಂದಿದೆ ಅಂತಂದರೆ ನಿಮ್ಮ ಬಗ್ಗೆ ನೀವು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ ತಗೋಬೋದು. ಸೊ ಈ ಥರ ಕ್ಲಾಸಲ್ಲಿ ಇನ್ನೂ ಡೀಟೇಲಾಗಿ ಡೆಪ್ತಾಗಿ ಕಲಿತಾ ಹೋಗೋಣ. ಪ್ರತಿಯೊಂದು ಶೇಪು, ಪ್ರತಿಯೊಂದು ಕಲರ್ ಬಗ್ಗೆನೂ ಹೇಳ್ತೀನಿ. ಅದ್ರಲ್ಲಿ ನೋಡಿದಾಗ ನೀವು ಇನ್ನೂ ಡೀಪಾಗಿ ನೋಡ್ಬೋದು. ಓಕೆನಾ? ಎಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಈ ವಾಚಲ್ಲಿ ಸಿಮಿಲಾರಿಟೀಸ್ ಏನೇನಿದೆ ಹೇಳಿ ನೋಡೋಣ. ಮೊದಲನೇದಾಗಿ ಸೆಕೆಂಡ್ ಮುಳ್ಳು ಇಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಿದೆ? ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಹೇಳಿ ನೋಡೋಣ. ನಂಬರ್ಸ್ ಮಿಸ್ಸಿಂಗ್ ಇದೆ. ಕರೆಕ್ಟಾ? ಸೊ ನಂಬರ್ಸ್ ಬಂದ್ಬಿಟ್ಟು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ನಂಬರ್ಸ್ ಬಂದ್ಬಿಟ್ಟು ನಿಮ್ಮ ಗೋಲ್ಗಳು ಅಂತ ಕರಿತೀವಿ, ಅಥವಾ ನಿಮ್ಮ ಗೋಲ್ಗಳು. ನೀವು ಆ ಗೋಲ್ ಎಡೆಗೆ ಹೋಗಬೇಕು ಅಂತಂದರೆ ನಿಮ್ಗೇನು ಬೇಕು? ಒಂದು ಎನರ್ಜಿ ಬೇಕು, ಒಂದು ಪಾತ್ ಬೇಕು, ಒಂದು ಡೈರೆಕ್ಷನ್ ಬೇಕು. ಕರೆಕ್ಟಾ? ಆ ನೀಡಲ್ಸ್ ಬಂದ್ಬಿಟ್ಟು ಆ ಒಂದು ಡೈರೆಕ್ಷನನ್ನು ತೋರಿಸುತ್ತೆ. ನಂಬರ್ಗಳು ಬಂದ್ಬಿಟ್ಟು ಗೋಲ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀಡಲ್ಗಳು ಬಂದ್ಬಿಟ್ಟು ಏನು ಮಾಡುತ್ತೆ? ಆ ಗೋಲ್ ಎಡೆಗೆ ನೀವು ಕೆಲಸ ಮಾಡೋದಕ್ಕೆ ಎಷ್ಟು ಸ್ಪೀಡ್ ಆಗಿದ್ದೀರಾ, ಅಥವಾ ನೀವು ಯಾವ ರೀತಿ ಕೆಲಸವನ್ನು ಆ ಗೋಲ್ ಎಡೆ ತಲುಪೋದಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಈ ಒಂದು ನಂಬರ್ಗಳು ತೋರಿಸುತ್ತೆ. ಓಕೆ? ಎಸ್. ಆ್ಯಂಡ್ ಅಗೇನ್ ನಂಬರ್ಸ್ಗಳಿಲ್ಲ ಅಂತಂದರೆ ಗೋಲ್ ಇಲ್ಲ. ಗೋಲ್ ಇಲ್ಲ ಅಂದರೆ ಹೆಂಗಿರ್ತೀರಾ? ಖಾಲಿ ಆರಾಮ್ಸೆ ಮಾಡಿದರೆ ಆಯಿತು, ನೋಡಿದರೆ ಆಯಿತು, ಪೋಸ್ಟ್ಪೋನ್. ಕರೆಕ್ಟ್?
ಸೊ ಇಲ್ಲ ಅಂತಂದರೆ ತುಂಬ ಥಾಟ್ಸ್ ಇರುತ್ತೆ ತಲೆಯಲ್ಲಿ, ತುಂಬ ಗೋಲ್ಸ್ ಮಾಡಿಟ್ಕೊಂಡಿರ್ತೀರ, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅದನ್ನು ಅಚೀವ್ ಮಾಡಬೇಕು, ಈ ಥರ ತುಂಬ ನಿಮ್ಮ ಮೈಂಡಲ್ಲಿ ತುಂಬ ಇರುತ್ತೆ. ಸೊ ಅದನ್ನು ನೀವು ತಲುಪಕ್ಕಾಗಲ್ಲ. ಯಾವಾಗ ಈ ಒಂದು ನಂಬರ್ಸ್ ಮಿಸ್ಸಿಂಗ್ ಆಗುತ್ತೋ ಆ ಟೈಮಲ್ಲಿ ನೀವು ಅದನ್ನು ರೀಚ್ ಮಾಡೋದಕ್ಕಾಗಲ್ಲ, ಗೋಲ್ಗಳನ್ನು ರೀಚ್ ಮಾಡೋದಕ್ಕಾಗಲ್ಲ. ಸೊ ಕಂಪಲ್ಸರಿ ನೀವು ವಾಚ್ ತಗೊಳ್ಳುವಾಗ ನಂಬರ್ಗಳಿರೋಂತಹ ವಾಚನ್ನೇ ತಗೋಬೇಕು. ಯಾವ ನಂಬರ್ ಇರಬೇಕು? ಈಗ ಕೆಲವ್ರು ನೋಡಿದ್ದಾರೆ, ಈಗ ಟ್ರಯಾಂಗಲ್ ಶೇಪಲ್ಲಿ ನಂಬರ್ಸ್ ಇರುತ್ತೆ. ಟ್ರಯಾಂಗಲ್ ಅಂತಂದ್ರೆ ಏನು ಕರೀತಾರೆ? 12 ಇರುತ್ತೆ, 9 ಇರುತ್ತೆ, 3 ಇರುತ್ತೆ, ಮುಗೀತು, 6 ಇರಲ್ಲ. ದಿಸ್ ಈಸ್ ಅ ಟ್ರಯಾಂಗಲ್ ವಾಚ್. ಈ ಥರ ತುಂಬ ಕಾಂಬಿನೇಷನ್ಸ್ ಬರುತ್ತೆ. ಟ್ರಯಾಂಗಲ್ ಬರುತ್ತೆ, ಆಮೇಲೆ ಸರ್ಕಲ್ ಬರುತ್ತೆ, ತುಂಬ ಅದನ್ನ ಡಿಸ್ಕಸ್ ಮಾಡೋಣ ಒಂದೊಂದೇ ಎಕ್ಸಾಂಪಲ್ಸ್ ಒಟ್ಟಿಗೆ ಬರ್ತೀನಿ ನಾನು. ಅಂದರೆ ನೀವು ನೋಡಿದರೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಥರ ಹೇಳ್ತಿದ್ದೀನಿ ಅನ್ನೋದು. ಸೊ ಈ ಥರ ಏನು ವಾಚಸ್ಗಳಿದೆಯಲ್ವಾ, ಸಾಧ್ಯವಾದಷ್ಟು ಸಂಖ್ಯೆಗಳಿರುವಂತಹ ವಾಚನ್ನೇ ಹೆಚ್ಚಾಗಿ ಉಪಯೋಗಿಸ್ಬೇಕು ಎಲ್ಲರೂ. ಓಕೆ, ಎಸ್. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನೋ ಫೈರ್ ಅಂತ ಬರೆದಿದ್ದೀವಿ. ವಾಟ್ ಯು ಮೀನ್ ಬೈ ನೋ ಫೈರ್? ಫೈರ್ ಅಂದರೆ ಏನು? ನೀವು ಕೆಲಸವನ್ನ ಮಾಡಲಿಕ್ಕೆ ನಿಮಗೊಂದು ಎನರ್ಜಿ ಬೇಕು, ಕರೆಕ್ಟ್ ಅಲ್ವಾ? ಆ ಒಂದು ಎನರ್ಜಿ ಬರೋದು ಎಲ್ಲಿಂದ ಬರುತ್ತೆ ಅಂತಂದರೆ ಫೈರ್ ಎಲಿಮೆಂಟಿಂದ ಬರುತ್ತೆ. ನಾವು ಆಲ್ರೆಡಿ ಕ್ಲಾಸಲ್ಲಿ ಕಲ್ತಿದ್ದೀವಿ, ಕರೆಕ್ಟ್ ಅಲ್ವಾ? ಆ ಫೈರ್ ಎಲಿಮೆಂಟಿಂದ ಆ ಒಂದು ಎನರ್ಜಿ ನಿಮಗೆ ಸಿಗಲ್ಲ. ಅಂದರೆ ಮೀನ್ ಟು ಸೇ ನಿಮ್ಮ ದೇಹದಲ್ಲಿ ನಿಮಗೆ ಬೇಕಾಗಿರುವಂತಹ ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ. ಏನಕ್ಕೆ ಪ್ರೊಡ್ಯೂಸ್ ಆಗಬೇಕು ಎನರ್ಜಿ? ಆ ಕೆಲಸವನ್ನು ಮಾಡಲಿಕ್ಕೆ ಏನು ಫೋರ್ಸ್ ಬೇಕೋ ಆ ಫೋರ್ಸ್ ನಿಮಗೆ ಸಿಗಲ್ಲ. ಯಾವಾಗ ನೀವು ನೀಡಲ್ ಇಲ್ಲದೆ ಇರೋ ವಾಚು ಅಥವಾ ನಂಬರ್ಸ್ ಇಲ್ಲದೆ ಇರೋ ವಾಚನ್ನು ಕಟ್ಟಕ್ಕೆ ಪ್ರಾರಂಭ ಮಾಡ್ತೀರೋ ಆವಾಗ ನಿಮಗೆ ಈ ಒಂದು ಪ್ರಾಬ್ಲಮನ್ನು ನೀವು ಕಾಣಬಹುದು. ಓಕೆ, ಆ್ಯಂಡ್ ಲಾಸ್ಟ್ ಬಂದರೆ ಇದು ವಾಚಿನ ಕಟ್ಟದಿಂದ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಏನಾದರೂ ಆಗಲಿ ನಾವು ಆರಾಮಾಗಿರೋಣ, ಜಗತ್ತಲ್ಲಿ ನೂರು ನಡೀಲಿ, ನಾವು ಬಿಂದಾಸಾಗಿರೋಣ. ಸೊ ಆ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಗೆಟಿಂಗ್ ಮೈ ಪಾಯಿಂಟ್? ಎನಿ ಕನ್ಫ್ಯೂಷನ್ಸ್? ಯಾರಿಗಾರು ಕನ್ಫ್ಯೂಷನ್ಸ್ ಆಗ್ತಿದೆಯಾ? ಆದರೆ ಚಾಟ್ ಬಾಕ್ಸಲ್ಲಿ ಹಾಕಿ ಇನ್ನೊಂದ್ಸರಿ ರಿಪೀಟ್ ಮಾಡೋಣ, ಅರ್ಜೆಂಟ್ ಏನೂ ಇಲ್ಲ. ಓಕೆ, ಎಸ್. ಸೊ ಇದು ವಾಚ್ ಕಟ್ಟಬೇಕೋ ಬೇಡವೋ? ಈ ತರಹದ ವಾಚು ಇದೆ ಅಂದರೆ ಇದೆ ಅಲ್ಲ, ಈ ತರಹದ ವಾಚು ಯಾವ ವಾಚಲ್ಲಿ ಸಂಖ್ಯೆಗಳಿಲ್ವೋ, ಯಾವ ವಾಚಲ್ಲಿ ನೀಡಲ್ಗಳು ಮಿಸ್ಸಿಂಗ್ ಇದೆಯೋ, ಸೆಕೆಂಡ್ ನೀಡಲ್ ಆಗಿರ್ಬೋದು, ಅವರ್ ನೀಡಲ್ ಆಗಿರ್ಬೋದು, ಮಿನಿಟ್ಸ್ ನೀಡಲ್ ಆಗಿರ್ಬೋದು, ಪ್ರತಿಯೊಂದು ನೀಡಲ್ಲೂ ಸಹ ಒಂದೊಂದೊಂದೊಂದು ಕಾನ್ಸೆಪ್ಟನ್ನು, ಒಂದೊಂದೊಂದು ಮೆಸೇಜನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ಏನು ಹೇಳುತ್ತೆ ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ನೋಡೋಣ. ನೀಡಲು, ಕಲರು, ಡೀಟೇಲಾಗಿ ಹೋಗೋಣ. ಹೋದಾಗ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಬರುತ್ತೆ. ಓಕೆ, ಎಸ್. ನೆಕ್ಸ್ಟು, ಸೊ ಇದರಲ್ಲಿ ನಾವು ಹೋಮೇಜ್ ವಾಚಸ್ ಅಂತ ಕರಿತೀವಿ. ಹೋಮೇಜ್ ಅಥವಾ ಕಾಪಿ ವಾಚಸ್ ಅಂತಲೂ ಕರೀತಾರೆ, ಸರಿನಾ? ಸೊ ಈಗ ಹೆಂಗೆ ಅಂತಂದರೆ, ಈಗ ಫುಟ್ಪಾತ್ ಮೇಲೆಲ್ಲ ಸಿಗುತ್ತೆ, 200 ರುಪೀಸಿಗೆ ಕೊಟ್ಟರೆ, 300 ರುಪೀಸಿಗೆ ಕೊಟ್ಟರೆ. ನೋಡಿದ್ದೀರಾ ವಾಚ್ಗಳು ಆ ಥರ ಮಾರ್ತಿರ್ತಾರೆ, ಕರೆಕ್ಟ್? ಆ ಥರ ವಾಚ್ಗಳನ್ನು ಕಟ್ಟಬೇಡಿ. ಯಾಕೆ ಅಂತಂದರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಕಾಪಿ ವಾಚ್ಗಳು ಏನು ಮಾಡುತ್ತೆ ಅಂತಂದರೆ, ಅದು ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡನ್ನು ಏನು ಮಾಡುತ್ತೆ? ಗವರ್ನ್ ಮಾಡುತ್ತೆ, ವಾಚ್ಗಳು ಬೇಸಿಕ್ಲಿ. ಸೊ ಅದೇ ನೀವು ಈ ಒಂದು ಹೋಮೇಜು ಅಥವಾ ಡೂಪ್ಲಿಕೇಟು ಅಥವಾ ಸೆಕೆಂಡ್ ಹ್ಯಾಂಡ್ ವಾಚ್ಗಳಾಗಿರ್ಬೋದು, ಅಥವಾ ಈ ಒಂದು ಸೆಕೆಂಡ್ ಕಾಪಿ ಅಂತ ಕರಿತೀವಿ. ಸೊ ಚೈನಾ ಐಟಮ್ಸು, ಚೈನಾ ವಾಚ್ಗಳು ಡೂಪ್ಲಿಕೇಟ್ ಇರೋದು, ಸೊ ಆ ಥರ ವಾಚ್ಗಳನ್ನು ಹೆಚ್ಚಾಗಿ ಉಪಯೋಗಿಸ್ಬೇಡಿ. ಯಾಕೆ ಅಂದರೆ ಅದು ಡೂಪ್ಲಿಕೇಟ್ ಇರೋದ್ರಿಂದ ಅದು ನಿಮ್ಮ ಶುಕ್ರನನ್ನು, ಕುಂಡ್ಲಿಲಿರ್ತಕ್ಕಂಥ ಶುಕ್ರವನ್ನು ಡಿಸ್ಟರ್ಬ್ ಮಾಡುತ್ತೆ. ಶುಕ್ರ ಪ್ಲಾನೆಟನ್ನು ಅದು ಏನು ಮಾಡುತ್ತೆ? ವೀನಸನ್ನು ಡಿಸ್ಟರ್ಬ್ ಮಾಡುತ್ತೆ. ಸೊ ಜೊತೆಗೆ ಅದರ ಜೊತೆಗೆ ನೀವು ಎಸ್ಪೆಷಲಿ ಲೇಡೀಸ್ ವಾಚಲ್ಲಿ ಅಬ್ಸರ್ವ್ ಮಾಡಿ, ಡೈಮಂಡ್ಸ್ ಇರುತ್ತೆ ವಾಚಲ್ಲಿ. ನೋಡಿದ್ದೀರಾ? ವಾಚ್ ಸುತ್ತ ಡೈಮಂಡ್ಸ್ ಇರುತ್ತೆ. ನೋಡಿದ್ದೀರಾ ಯಾರ್ದಾರು ಇದೆಯಾ ಆ ಥರ ವಾಚು? ವಾಚ್ ಸುತ್ತ ಡೈಮಂಡ್ಸ್ ಇರುತ್ತೆ. ಆ ಥರ ಡೈಮಂಡ್ಸ್ ಬಂದಿದೆ ಅಂತಂದರೆ ಅದರ ಅರ್ಥ ಏನು? ಇಫ್ ಇಟ್ ಈಸ್ ಅ ಒರಿಜಿನಲ್ ಡೈಮಂಡ್ ದೆನ್ ಇಟ್ ಈಸ್ ಫೈನ್. ಅದು ಒರಿಜಿನಲ್ ಆಗಿದ್ರೆ ಓಕೆ. ಡೂಪ್ಲಿಕೇಟ್ ಆಗಿದ್ರೆ ಅಥವಾ ಬೇರೆ ಸಿಲಿಕಾನು ಅಥವಾ ಪ್ಲಾಸ್ಟಿಕ್ ಆಗಿದ್ರೆ ಬೇಡ. ಅದು ಸಹ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಆಗಿರ್ಬೋದು ಅಥವಾ ನಿಮಗೆ ಆ ಒಂದು ವಾಚಿಂದ ರಿಸಲ್ಟ್ಸ್ ಬರಲ್ಲ. ಓಕೆ, ನಕಲಿ ಡೈಮಂಡ್ಗಳು ಅಂಟಿಸಿರೋದು, ಸಿಲಿಕಾನ್ ಡೈಮಂಡ್ಸು, ಪ್ಲಾಸ್ಟಿಕ್ ಡೈಮಂಡ್ಸ್ ಅಂಟಿಸಿರೋದು ಬೇಡ. ಓಕೆ, ಎಸ್. ಆ ಥರ ಕಟ್ಟೋದಕ್ಕಿಂತ ಪ್ಲೇನ್ ವಾಚನ್ನು ಉಪಯೋಗಿಸಿ. ಒರಿಜಿನಲ್ ಡೈಮಂಡ್ ಇರೋ ವಾಚನ್ನು ತಗೊಳ್ಳೋಷ್ಟು ಹಣ ನಿಮ್ಮ ಹತ್ರ ಇದೆ ಅಂತಂದರೆ ತಗೋಬಹುದು, ಯಾರ್ದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಎಸ್. ಸೊ ಆಗಲೇ ಒಬ್ರು ಹೇಳಿದರು ಸ್ಟಾರ್ಟಿಂಗ್ ಹೇಳುವಾಗ, ನಿಮಗೆ ರೆಸ್ಟ್ ವಾಚ್ ಬಗ್ಗೆ ಏನಾದ್ರು ಗೊತ್ತಿದೆಯಾ ಹೇಳಿ ಅಂತ ಹೇಳಿದಾಗ ಒಬ್ರು ಹೇಳಿದರು ಏನಂತ, ಸೊ ಯಾವ ಕಾರಣಕ್ಕೂ ಈ ಒಂದು ಹೊಸ ಕಂಪ್ನೀಸು, ರೀಸೆಂಟಾಗಿ ಓಪನ್ ಆಗಿರೋ ಕಂಪ್ನೀಸು, ಅವ್ರ ಹತ್ರ ವಾಚ್ ತಗೋಬಾರ್ದು. ಯಾರು ತಲತಲಾಂತರದಿಂದ ವಾಚ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಬಂದಿದ್ದಾರೋ ಅವ್ರ ಹತ್ರ ಆ ಒಂದು ವಾಚನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಅದು ಖಂಡಿತ ಹೌದು.
ನೀವು ಏನೇ ಒಂದು ವಾಚನ್ನು ಪರ್ಚೇಸ್ ಮಾಡಿದ್ರು ಅದು ನಿಮ್ಮ ಒಂದು ಕಂಪನಿ ಏನು ವಾಚ್ ನೀವು ಪರ್ಚೇಸ್ ಮಾಡಿದ್ದೀರೋ ಆ ಕಂಪನಿ ಜಿನೈನ್ ಕಂಪ್ನಿ ಆಗಿರಬೇಕು, ತುಂಬ ದಿವಸದಿಂದ ಅದೇ ಕೆಲಸದಲ್ಲಿ ತೊಡಗಿರಬೇಕು. ಆ ಥರ ಇದ್ದಾಗ ಮಾತ್ರ ಅದು ಪ್ರೊಫೆಷ್ನಲ್ ವೇದಲ್ಲಿ ಆ ಒಂದು ವಾಚ್ ರೆಡಿ ಆಗುತ್ತೆ. ಓಕೆ, ಸಾಧ್ಯವಾದಷ್ಟು ಕಂಪನಿ ವಾಚ್ಗಳನ್ನು ಬಳಸಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸಾಧ್ಯವಾದಷ್ಟು ಕಂಪನಿ ವಾಚ್ಗಳನ್ನು ಬಳಸಿ. ನೀವನ್ಬೋದು ಸರ್ ಕಂಪನಿ ವಾಚ್ ಕಾಸ್ಟ್ಲಿ ಆಗುತ್ತೆ. ನಿಮ್ಮ ಶಕ್ತಿ ಅನುಸಾರವಾಗಿ ತಗೊಳ್ಳಿ, ಕಾಸ್ಟ್ಲಿ ಆಗಿರೋದನ್ನೇ ತಗೋಬೇಕು ಅಂತೇನಿಲ್ಲ. ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಅದನ್ನು ತಗೋಬೋದು. ನಾನು ಯಾವ ಥರ ತಗೋಬೇಕು ಅನ್ನೋದನ್ನು ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳ್ತಾ ಬರ್ತೀವಿ. ಯಾವ ಥರ ನಂಬರ್ ನೋಡಬೇಕು, ಯಾವ ಥರ ಕಲರ್ ನೋಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ನಾವಲ್ಲಿ ಹೇಳ್ತಾ ಬರ್ತೀವಿ. ಅದನ್ನು ನೋಡಿಕೊಂಡು ನೀವುಗಳೇನು ಮಾಡ್ಬೋದು, ಈ ಒಂದು ಕಲರ್ಸನ್ನು, ನಂಬರ್ಸನ್ನು, ಸೆಕೆಂಡ್ ಮುಳ್ಳು ಅಥವಾ ಮಿನಿಟ್ಸು ಅಥವಾ ಈ ಒಂದು ಅವರ್ ನೀಡಲು ಅಥವಾ ಡೈಲ್ ಸೈಜು, ಡೈಲ್ ಬೆಲ್ಟು, ಡೈಲ್ ಸ್ಟ್ರ್ಯಾಪು ಪ್ರತಿಯೊಂದನ್ನು ನೋಡಬೇಕು, ನೋಡಿ ತಗೋಬೇಕು. ಅದನ್ನು ಹೆಂಗೆ ನೋಡಬೇಕು ಅನ್ನೋದನ್ನು ನಾನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಒಂದೊಂದೇ ಪಾಯಿಂಟ್ಸ್ ಹೇಳ್ತಾ ಬರ್ತೀನಿ. ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣವಾ? ಎಸ್, ಓಕೆ. ಈಗ ಆಗಲೇ ಒಬ್ರು ಕೇಳಿದರು, ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ ಸರ್, ಏನು ಮಾಡೋದು? ಗಿಫ್ಟು ತುಂಬ ವಾಚ್ಗಳು ಗಿಫ್ಟ್ ಕೊಟ್ಬಿಟ್ಟಿದ್ದೀವಿ, ಅಥವಾ ಗಿಫ್ಟ್ ಕೊಡೋದು ನನಗೊಂದು ರೂಢಿ ಸರ್, ವಾಚ್ಗಳನ್ನ ಗಿಫ್ಟ್ ಕೊಡೋದು ಅಂತ. ನೋಡಿ, ಯಾವ ಕಾರಣಕ್ಕೂ ವಾಚ್ಗಳನ್ನು ಗಿಫ್ಟ್ ಕೊಡಬೇಡಿ ಅಥವಾ ಗಿಫ್ಟನ್ನು ತಗೋಬೇಡಿ. ಸ್ಪೆಸಿಫಿಕ್ಲಿ ವಾಚ್ಗಳ ಬಗ್ಗೆ ಹೇಳ್ತಾ ಇರೋದು. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇವನ್ ದೋ ಇಟ್ ಈಸ್ ಅ ನ್ಯೂ ವಾಚ್, ಹೊಸ ವಾಚ್ ಆದ್ರೂ ವಾಚ್ಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಗವರ್ನ್ ಮಾಡುತ್ತೆ ಅಂತ ಹೇಳಿದೆ ನಿಮಗೆ. ಎಷ್ಟೋ ಜನ ಇದ್ದಾರೆ ವಾಚ್ ಗಿಫ್ಟ್ ಮಾಡೋವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ಗಿಫ್ಟ್ ಮಾಡಿದ ಮೇಲೆ ಸಡನ್ನಾಗಿ ಪ್ರಾಬ್ಲಮ್ಸು, ಸಡನ್ನಾಗಿ ಲಾಸ್ ಆಗುತ್ತೆ, ಸಡನ್ನಾಗಿ ಏನೇನೋ ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಹೇಳಿ ನೋಡೋಣ. ಬಿಕಾಸ್ ನಿಮ್ಮ ಒಂದು ಟೈಮನ್ನು ನೀವು ಕೊಟ್ಟ ಹಾಗೆ ಇನ್ನೊಬ್ಬರಿಗೆ. ಓಕೆ, ಗಿಫ್ಟ್ ತಗೊಳ್ಳುವಾಗಲೂ ಸಹ ಸೇಮ್. ಗಿಫ್ಟನ್ನು ತಗೊಳ್ಳುವಾಗ್ಲೂ ಯಾರೋ ಒಬ್ಬರು ವಾಚ್ ಕೊಟ್ಟರು ಅಂತ ಯಾವ ಕಾರಣಕ್ಕೂ ಗಿಫ್ಟನ್ನು ತಗೋಬೇಡಿ. ಥಿಂಕ್ ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಕೋತೀನಿ. ಗಿಫ್ಟನ್ನು ತಗೊಳ್ಳೋಂಗಿಲ್ಲ, ಗಿಫ್ಟನ್ನು ಕೊಡಂಗಿಲ್ಲ. ಈಗ ಕೆಲವರು ಹೇಳ್ತಾರೆ, ಸರ್ ನಾನು ಬೇರೆ ಯಾರಿಗೂ ಅಲ್ಲ, ನನ್ನ ಮಗನಿಗೆ ಕೊಟ್ಟಿದ್ದೀನಿ, ನನ್ನ ಹೆಂಡತಿಗೆ ಕೊಟ್ಟಿದ್ದೀನಿ, ನನ್ನ ಗಂಡನ ಕೊಟ್ಟಿದ್ದೀನಿ ಅಂತ. ಸೊ ಕೊಟ್ಟಾಗ ಅವ್ರ ಕೈಯಿಂದ ಅಟ್ಲೀಸ್ಟ್ ₹1 ನೀವು ಆ್ಯಸ್ ಅ ಎನರ್ಜಿ ಎಕ್ಸ್ಚೇಂಜ್ ಆಗಿ ತಗೊಳ್ಳಿ. ಓಕೆನಾ? ನೀವು ಅನ್ಬೋದು, ಸರ್ ನೀವು ಇಲ್ಲಿ ಹೇಳೋದು ₹1 ಹೇಳ್ತಿದ್ದೀರಾ, ಅಲ್ಲಿ ₹100 ಆರ್ ₹200 ಅಂತ ಮೆನ್ಷನ್ ಮಾಡಿದ್ದೀರಾ, ಯಾಕೆ? ಈಗ ನೋಡಿ, ನಾವು ₹1 ಕಳ್ಕೊಂಡ್ರೆ ಅಷ್ಟು ನಮ್ಗೆ ಅನ್ಸಲ್ಲ, ₹1 ಕೊಟ್ಟಿದ್ದೀವಿ, ಅದಕ್ಕೆ ವ್ಯಾಲ್ಯೂ ಕೊಡಲ್ಲ ನಾವು, ಕರೆಕ್ಟಾ? ಎಲ್ಲರೂ ಅಲ್ಲ, ಸೆಲೆಕ್ಟೆಡ್ ಪೀಪಲ್ ಹೇಳ್ತಿರೋದು. ಓಕೆ, ಸೊ ಅದೇ ನೀವು ₹100 ಕೊಡಿ, ₹100 ಕೊಟ್ಟಿದ್ದೀನಿ ನಾನು, ಕರೆಕ್ಟ್ ಅಲ್ವಾ? ಸೊ ಅಟ್ಲೀಸ್ಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಇರುತ್ತೆ, ನಾನು ಹಣ ಕೊಟ್ಟಿದ್ದೀನಿ ಇದಕ್ಕೆ ಅನ್ನೋದು. ಆ ಕಾರಣಕ್ಕೇ ₹100 ಆರ್ ₹200 ಅಂತ ಕೊಟ್ಟಿದ್ದೀನಿ. ನಿಮ್ಮ ಶಕ್ತಿ ಅನುಸಾರವಾಗಿ ಹಣ ಕೊಟ್ಟು ತಗೊಳ್ಳಿ. ನೀವು ಯಾರಿಗೇ ಗಿಫ್ಟ್ ತೊಗೊಂಡೋಗಿ ಕೊಟ್ಟರು ಆ ವಾಚಿಗೆ 10,000 ಇರಲಿ, 20,000 ಇರಲಿ, 30,000 ಇರಲಿ, ನೀವು ಅವ್ರಿಗೆ ಹೇಳಿ ನನಗೆ ₹1 ಕೊಡು, ಆರ್ ಎಲ್ಸ್ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಹಣ ಕೊಡು. ಓಕೆ, ನೀವು ಅನ್ಬೋದು ಹಣ ಕೊಟ್ಟರೆ ಅದು ಹೇಗೆ ಗಿಫ್ಟ್ ಆಗುತ್ತೆ ಸರ್? ಆ ಥರ ಅಲ್ಲ. ಅವ್ರಿಗೆ ಹೇಳಿನೇ ತಗೊಳ್ಳಿ, ಅವ್ರಿಗೂ ಪ್ರಾಬ್ಲಮ್ ಆಗಲ್ಲ, ನಿಮಗೂ ಪ್ರಾಬ್ಲಮ್ ಆಗಲ್ಲ. ಎನರ್ಜಿ ಎಕ್ಸ್ಚೇಂಜ್ ಆದಾಗ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಉದ್ದೇಶ ಕಟ್ ಆಗುತ್ತೆ. ಗಿಫ್ಟ್ ಕೊಡ್ತಾ ಇಲ್ಲ, ನೀವು ಇಲ್ಲಿ ಪೇಮೆಂಟ್ ಕೊಟ್ಟು ಅಥವಾ ಪೇಮೆಂಟ್ ತಗೊಂಡು ನೀವು ಇದನ್ನ ಮಾಡ್ತಿದ್ದೀರಾ, ಉಪಯೋಗಿಸ್ತಿದ್ದೀರಾ. ಸೊ ಆ ಕಾರಣಕ್ಕೆ ಸಾಧ್ಯವಾದಷ್ಟು ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಂಡು ಉಪಯೋಗಿಸೋದು ಒಳ್ಳೆಯದು. ಸೊ ಯಾರಿಗೆ ನೀವು ವಾಚ್ ಕೊಡಬೇಕು ಅನ್ನಂಗಿದ್ರು ನೀವು ವಾಚ್ ಕೊಡಿ, ಆ ವಾಚಿಗೆ ಬದಲಾಗಿ ನೀವು ಅವರಿಂದ ಹಣವನ್ನು ತಗೊಳ್ಳಿ. ಸೊ ಇದೊಂದು ನೀವು ನೆನಪಲ್ಲಿ ಇಟ್ಕೋಬೇಕು. ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಸರ್, ಏನು ಮಾಡಬೇಕು ಅನ್ನೋರು ಅವ್ರಿಗೆ ಹೇಳಿ, ಸಾಧ್ಯವಾದರೆ ₹1 ಕೊಡಕ್ಕೆ ಹೇಳಿ, ಅಥವಾ ಒಂದು ಸ್ವಲ್ಪ ಹಣ ಅವರಿಂದ ತಗೊಳ್ಳಿ. ಯಾರೇ ಇರಲಿ, ಆ ವಾಚ್ ಎಷ್ಟು ಕೊಟ್ಟಿದ್ದೀರೋ ಅದಕ್ಕಿಂತ ಜಾಸ್ತಿ ತಗೋಬೇಡಿ, ಅದಕ್ಕಿಂತ ಕಡಿಮೆ ತಗೊಂಡ್ರೆ ಓಕೆ. ಓಕೆ, ಎಸ್. ಸೊ ಗಿಫ್ಟ್ಗಳನ್ನು ಕೊಡುವಾಗ ಸಾಧ್ಯವಾದಷ್ಟು ವಾಚ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಅವಾಯ್ಡ್ ಮಾಡೋದು ಒಳ್ಳೆಯದು. ಈಗ ತುಂಬ ಜನರ ಮೈಂಡಲ್ಲಿ 1-2-3 ಕ್ವಶನ್ಸ್ ಬರುತ್ತೆ. ಏನು? ಮೊದಲನೇದಾಗಿ, ಸರ್ ವಾಚ್ಗಳು ಆಲ್ರೆಡಿ ನಿಂತು ಬಿಟ್ಟಿದೆ, ಏನು ಮಾಡಬೇಕು? ಅಥವಾ ಉಪಯೋಗಿಸ್ತಾ ಇಲ್ಲ, ನಾವು ಏನು ಮಾಡಬೇಕು? ನೋಡಿ, ಉಪಯೋಗಿಸ್ತಾ ಇಲ್ಲ ಅಂತಂದರೆ 2 ಥಿಂಗ್ಸನ್ನು ಅಶ್ಯೂರ್ ಮಾಡಬೇಕು. ಮೊದಲನೇದಾಗಿ, ಆ ವಾಚು ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಸ್ಟಾಪ್ ಆಗಿರುತ್ತೆ, ಕರೆಕ್ಟಾ? ಅದನ್ನು ಸೆಲ್ ಹಾಕಿಸಿ ಸ್ಟಾರ್ಟ್ ಮಾಡಿ. ಮೊದಲನೇದು. ಸೆಲ್ ಹಾಕಕ್ಕಾಗ್ತಾ ಇಲ್ಲ ಅಂತಂದರೆ, ಅಥವಾ ಮಷಿನ್ಸ್ ಏನೋ ಪ್ರಾಬ್ಲಮ್ ಆಗಿದೆ, ಕಾಸ್ಟ್ಲಿ ವಾಚು ಅಂದರೆ ಸೇಲ್ ಮಾಡಿಬಿಡಿ. ಸೇಲ್ ಮಾಡಿಬಿಡಿ. ಓಕೆನಾ?
ಅಂಡ್ ಥರ್ಡ್ ಥಿಂಗ್ ಏನು ಅಂತಂದ್ರೆ, ಈಗ ಕೆಲವರು ಸೆಕೆಂಡ್ ಹ್ಯಾಂಡ್ ವಾಚ್ಗಳನ್ನ ತಗೊಂಡ್ ಬರ್ತಾರೆ, ಕಡಿಮೆ ರೇಟ್ ಸಿಕ್ಕಿದೆ ಉಪಯೋಗಿಸೋಣ ಅಂತ. ಯಾವ ಕಾರಣಕ್ಕೂ ಸಹ ಸೆಕೆಂಡ್ ಹ್ಯಾಂಡ್ ವಾಚ್ ಅನ್ನ ಉಪಯೋಗಿಸಂಗಿಲ್ಲ, ಉಪಯೋಗಿಸ್ಬೇಡಿ. ಯಾರಿಗೂ ಕೊಡಬೇಡಿ, ಯಾರ ಹತ್ರ ತಗೋಬೇಡಿ. ಸೆಕೆಂಡ್ ಹ್ಯಾಂಡ್ ವಾಚ್ಗಳು ಸ್ಪೆಸಿಫಿಕ್ಲಿ ಹೇಳ್ತಿದ್ದೀನಿ, ಓಕೆನಾ? ಅದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ವಾಚ್ ಅಂತ ಬಂದ್ರೆ ಯಾರ ಕಡೆಯಿಂದನೂ ತಗೊಳ್ಳೋದಾಗ್ಲಿ ಅಥವಾ ಕೊಡೋದಾಗ್ಲಿ ಮಾಡಬೇಡಿ. ಸೆಕೆಂಡ್ ಹ್ಯಾಂಡ್ ಇದಕ್ಕೆ ಇದನ್ನ ಮಾಡಬೇಡಿ, ತಗೋಬೇಡಿ. ಮದುವೆ ಟೈಮಲ್ಲಿ ಗಂಡಿಗೆ ವಾಚ್ ಕೊಡ್ತಾರಲ್ಲ, ಹೌದು ಕೊಡ್ತಾರೆ. ನೀವು ಅದು ಅವ್ರಿಗೆ ಕೊಡಿ ವಾಪಸ್ಸು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಟ್ಟು ತಗೊಳ್ಳಿ. ಯಾವುದೇ ಸಂದರ್ಭದಲ್ಲಿ ಕೊಟ್ಟರೂ ಸಹ ಆ ಒಂದು ಎನರ್ಜಿ ಎಕ್ಸ್ಚೇಂಜ್ ಅನ್ನ ಮಾಡಿಕೊಂಡು ತಗೊಳ್ಳಿ. ಓಕೆ, ಎಸ್. ಆ್ಯಂಡ್ ಇನ್ನೊಂದು ಥಿಂಗ್ ಹೇಳ್ತೀನಿ, ಎಷ್ಟೋ ಜನ ಸೆಕೆಂಡ್ ಹ್ಯಾಂಡ್ ವಾಚ್ಗಳನ್ನ ತೊಗೊಂಡು ಬಂದು ಕಟ್ಕೊಂಡು ಪ್ರಾಬ್ಲಮ್ ಅನುಭವಿಸ್ತವ್ರು ತುಂಬ ಜನ ಇದ್ದಾರೆ. ಸರ್ ನನ್ನ ಪ್ರಾಬ್ಲಮೇ ಇರಲಿಲ್ಲ ಸರ್, ಈ ವಾಚ್ ಕಟ್ಟಿದ ಮೇಲೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಯಾಕೆ ಆ ಥರ ಆಗ್ತಾ ಇದೆ ಅಂತಂದರೆ, ಆ ವ್ಯಕ್ತಿಗೆ ಏನೋ ಪ್ರಾಬ್ಲಮ್ ಬಂದಿರೋದಕ್ಕೆ ಆ ವಾಚ್ ಸೇಲ್ ಮಾಡ್ತಿರ್ತಾರೆ, ಕರೆಕ್ಟಾ? ಸೊ ಅವ್ರ ಎನರ್ಜಿ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಆ ಕಾರಣಕ್ಕೆ ಆ ಥರ ವಾಚ್ಗಳನ್ನ ನೀವು ಬಳಸಬೇಡಿ, ಸಿಂಪಲ್. ಓಕೆನಾ? ಇವೊಂದು ನೀವು ಹಣ ಕೊಟ್ಟು ತಂದ್ರೂ ಅವ್ರಿಗದು ಕನೆಕ್ಟಿವಿಟಿ ಇರುತ್ತೆ, ಕರೆಕ್ಟ್ ಅಲ್ವಾ? ಈಗ ನೀವೇ ಥಿಂಕ್ ಮಾಡಿ, ಈಗ ನಿಮ್ಮ ಹತ್ರ ಒಂದು ಕಾಸ್ಟ್ಲಿ ವಾಚ್ ಇದೆ ಅಂತಂದ್ರೆ ನೀವು ಸುಮ್ಮನೆ ಸೇಲ್ ಮಾಡ್ತೀರಾ ಅದನ್ನ? ಇಲ್ಲ ತಾನೆ. ಸುಮ್ಮನೆ ಸೇಲ್ ಮಾಡೋಕ್ಕಾಗತ್ತಾ? ಏನಾದ್ರು ಒಂದು ಉದ್ದೇಶ ಬೇಕು, ಸ್ಟ್ರಾಂಗ್ ಒಂದು ಇಂಟೆನ್ಷನ್ ಇಲ್ಲ ಅಂದ್ರೆ ನೀವು ಕೊಡಲ್ಲ ಅದನ್ನ. ಏನೋ ಹಣದ ಪ್ರಾಬ್ಲಮ್ ಬರುತ್ತೆ ಅಥವಾ ಏನೋ ಒಂದು ಇಶ್ಯೂ ಬಂದು ನೀವು ಒಂದು ಸೇಲ್ ಮಾಡ್ತೀರಾ, ಕರೆಕ್ಟ್? ಸೊ ಆ ಥರ ಇದ್ದಾಗ ನೀವು ಸಾಧ್ಯವಾದಷ್ಟು ಸೆಕೆಂಡ್ ಹ್ಯಾಂಡ್ ವಾಚ್ಗಳನ್ನ ಬಳಸದೇ ಇರೋದು ತುಂಬಾ ಒಳ್ಳೆಯದು. ನೀವು ಯಾರಿಗೆ ಸೇಲ್ ಮಾಡ್ತಿರೋ ದಟ್ ಈಸ್ ಫೈನ್, ಓಕೆ? ನೀವು ಸೇಲ್ ಮಾಡೋದು ಫೈನ್. ನೀವೇನು ಮಾಡಿ, ವಾಚ್ ಅಂಗಡಿಯವ್ರಿಗೆ ಸೇಲ್ ಮಾಡಿ, ಅವ್ರು ಅದನ್ನು ರೀಫರ್ಬಿಶ್ ಮಾಡಿ ಬೇರೆ ಥರ ಉಪಯೋಗಿಸ್ತಾರೆ. ಅದೆಲ್ಲ ಬೇರೆ ಬೇರೆ ಅದನ್ನು ಡಿಸ್ಮೆಂಟಲ್ ಮಾಡಿಬಿಟ್ಟು ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ಕೊತಾರೆ, ಓಕೆನಾ? ವಾಚ್ ಅಂಗಡಿಯಲ್ಲಿ ಸೇಲ್ ಮಾಡಿ, ಹಣ ಕೊಟ್ಟು ಇದು ಮಾಡಿ. ₹1 ತೊಗೊಂಡು ಬನ್ನಿ, ಫ್ರೀಯಾಗಿ ಕೊಡಬೇಡಿ. ಅಂಗಡಿಯವ್ರಿಗೂ ಫ್ರೀಯಾಗಿ ಕೊಡಬೇಡಿ. ₹1 ಕೊಡಪ್ಪ ಅಂತೇಳಿ ₹1 ತೊಗೊಂಡು ಬನ್ನಿ. ಕೆಲವೊಂದು ನಿಂತಿರೋ ವಾಚ್ಗಳಿರುತ್ತೆ. ಸೊ ಆ ಥರ ಅದನ್ನ ಏನು ಮಾಡಿ ಅಂತಂದರೆ, ₹1 ₹2 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಇದ್ರ ಪ್ರಕಾರ ತೊಗೊಂಡು ಬನ್ನಿ, ಓಕೆನಾ? ಇದಿಷ್ಟು ನೀವು ಈ ಒಂದು ವಾಚನ್ನು ಯಾವ ರೀತಿ ನೋಡಬೇಕು ಅನ್ನೋಂತಹ ಒಂದು ವೇ, ಓಕೆ? ಈಗ ನೀವು ವಾಚ್ ತಗೋಬೇಕು ಅಂತಂದ್ರೆ ಅದಕ್ಕೆ ನಾವು ಮಲ್ಟಿಪಲ್ ಥಿಂಗ್ಸಲ್ಲಿ ನಾವು ನೋಡ್ತೀವಿ, ಸರಿನಾ? ಈಗೆಲ್ಲ ಇಲ್ಲಿ ನಾವು ಕ್ಲಾಸಲ್ಲಿ ಕಲಿತಿರೋದು ಏನಕ್ಕೆ ಅಂತಂದ್ರೆ, ಹೆಂಗ್ ವಾಚನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಕೆಟಗರಿ ಇದೆ. ಇನ್ನೊಂದು ಕೆಟಗರಿ ಏನು ಅಂತಂದ್ರೆ, ವಾಚನ್ನು ರೆಮಿಡಿಯಾಗಿ ಯಾವ ರೀತಿ ನಾವು ಅದನ್ನು ನೋಡಬಹುದು ಅನ್ನೋದು ಒಂದು ಕೆಟಗರಿ ಇದೆ. ಈ ವಾಚ್ ಅನ್ನೋದು ಇಷ್ಟು ಎಫೆಕ್ಟ್ ಆಗುತ್ತಾ ಅಂತ ಟೆಸ್ಟ್ ಮಾಡಕ್ ಬಂದಿರೋದು ಒಂದು ಕೆಟಗರಿ ಇದೆ. ದೇರ್ ಆರ್ 3 ಟೈಪ್ ಆಫ್ ಕೆಟಗರೀಸ್, ಓಕೆನಾ? ಸೊ ನಾನು ಸ್ಟಾರ್ಟಿಂಗ್ ಕಲಿಯುವಾಗಲೂ ನನಗನ್ಸಿದ್ದು ಅದೇ ಫೀಲಿಂಗೆ ಇದು. ಯಾಕಂದ್ರೆ ವಾಚನ್ನು ನಾವು ನೋಡಿರೋದು ಕಾಮನ್ ಒಂದು ಜುವೆಲ್ ಆಗಿ ಅಥವಾ ಒಂದು ಆಭರಣವಾಗಿ, ಒಂದು ಅಲಂಕಾರಿಕ ವಸ್ತುವಾಗಿ ನೋಡಿದ್ದೀವಿ. ಬಟ್ ಇಷ್ಟೆಲ್ಲ ವರ್ಕ್ ಆಗುತ್ತಾ? ಎಸ್, ವರ್ಕ್ ಆಗುತ್ತೆ. ಬಿಕಾಸ್ ಅದು ಎಷ್ಟೋ ಜನಕ್ಕೆ ಆಸ್ ಎ ರೆಮಿಡಿಯಾಗಿ ಕೊಟ್ಟಿದ್ದೀವಿ ಆ್ಯಂಡ್ ಪರ್ಸನಲ್ ಆಗೂ ಉಪಯೋಗಿಸ್ತಿದ್ದೀನಿ. ಅದರ ರಿಸಲ್ಟ್ ತುಂಬ ಚೆನ್ನಾಗಿದೆ. ಸೊ ಅದೇ ಕಾರಣಕ್ಕೇ ಇದು ನನಗೆ ಈಗ ಆಲ್ಮೋಸ್ಟ್ ತುಂಬ ದಿವಸದ ಹಿಂದೆನೇ ಕಲ್ತಿದ್ದು. ಇದನ್ನ ಹೇಳ್ಕೊಡೋಣ ಅಂತ ಅನ್ಕೊಂಡಾಗ ಫಸ್ಟ್ ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ಆಲ್ಮೋಸ್ಟ್ ಈಗ ನಿಯರ್ ಆಯಿತು, ಒಂದು 4-5 ಮಂತ್ಸ್ ಮೇಲಾಯಿತು. ನಾವು ನೋಡಿರೋ ಪ್ರಕಾರ ಏನಂದರೆ ಆ ಚೇಂಜಸ್ ಕಾಣಿಸುತ್ತೆ. ನೀವು ವಾಚು ಎಕ್ಸ್ಪೆಷಲಿ ಲೇಸಿ ಪರ್ಸನ್ ಇರ್ತಾರೆ ನೋಡಿ, ಯಾರು ನಾಳೆ ನಾಡಿದ್ದು ಅಂತ ಈ ಪ್ರೊಕ್ರಾಸ್ಟಿನೇಟ್ ಮಾಡ್ತಿರ್ತಾರಲ್ವ, ಅಂಥವ್ರಿಗೆ ನೀವು ವಾಚನ್ನು ಸಜೆಸ್ಟ್ ಮಾಡಿ. ನಿಮ್ಗೆ ಖಂಡಿತವಾಗಿ ಡೆಫಿನೆಟ್ಲಿ ಅವ್ರು ನಿಮಗೆ ಫೀಡ್ಬ್ಯಾಕ್ ಕೊಟ್ಟೇ ಕೊಡ್ತಾರೆ, ಓಕೆ? ಸೊ ಅದನ್ನು ಮಾಡಿ. ಕಂಪಲ್ಸರಿ ಕಟ್ಟಲೇಬೇಕಾ? ಅದೇ ಹೇಳಿದ್ನಲ್ವಾ, ನಿಮಗೆ ರಿಕ್ವೈರ್ಮೆಂಟ್ ನೋಡ್ಕೊಂಡು ನೀವು ತಗೊಳ್ಳಿ. ಕಟ್ಟಲೇಬೇಕು ಅಂತ ನಾನು ಯಾರಿಗೂ ಇಲ್ಲಿ ಖಂಡಿತವಾಗಿ ಹೇಳ್ತಾ ಇಲ್ಲ. ಕಟ್ಟಿದ್ರೆ ಒಳ್ಳೇದು, ಓಕೆ? ಕಟ್ಟಿದ್ರೆ ಒಳ್ಳೇದು. ವಾಚ್ ಕಟ್ಟಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ನಿಮ್ಮ ಒಂದು ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಕೆಲಸಗಳು ಫಾಸ್ಟಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮಲ್ಟಿಪಲ್ ಥಿಂಗ್ಸಿಗೆ ಅದು ನಿಮಗೆ ಸಹಾಯ ಮಾಡುತ್ತೆ. ನಿಮಗೆ ವಾಚ್ ತಗೊಳ್ಳೋಷ್ಟು ಪ್ರಾಬ್ಲಮ್ ಇದೆ ಸರ್, ಫೈನಾನ್ಷಿಯಲಿ ನಮ್ಗೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಫೈನ್, ತಗೊಳ್ಳೋ ನೆಸೆಸಿಟಿ ಇಲ್ಲ. ಹಣವನ್ನು ಖರ್ಚು ಮಾಡಲೇಬೇಕು ಅಂತಿಲ್ಲ. ವಿದ್ಯೆಯನ್ನು ಕಲೀರಿ, ತಿಳ್ಕೊಂಡಿರಿ. ನೆಸೆಸಿಟಿ ಬಂದಾಗ, ಅವಶ್ಯಕತೆ ಬಂದಾಗ ಮಾಡಿ. ಈವನ್ ಹೀಲರ್ಸ್ ಇದ್ದಾರೆ ಎಷ್ಟೋ ಜನ, ನೀವು ರೆಮಿಡಿಗಳನ್ನು ಕೊಡುವಾಗ ಇದನ್ನು ಉಪಯೋಗಿಸಬಹುದು, ರಿಸ್ಟ್ ವಾಚ್ ರೆಮಿಡೀಸು. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಕೊಡುವಂತಹ ರೆಮಿಡೀಸು ಯಾರಿಗೂ ಯಾವುದೇ ವ್ಯಕ್ತಿಗೂ ಸಹ ಬರ್ಡನ್ ಅನ್ನಿಸ್ಬಾರ್ದು. ಆ ಥರ ರೆಮಿಡಿಗಳನ್ನ ಕೊಡಬೇಕು. ಸೊ ಆ ಒಂದು ವಾಚು ಕಾಸ್ಟ್ಲಿ 7,000 8,000 ವಾಚ್ ತಗೊಳ್ಳಿ. ಸೊ ಯಾಕಂದ್ರೆ ಅವ್ರ ಹತ್ರ ಪ್ರಾಬ್ಲಮ್ ಇರುತ್ತೆ, ಕನ್ಸಲ್ಟೇಷನ್ ಫೀಸ್ ಕೊಡೋಕ್ಕೂ ಸಹ ಎಷ್ಟೋ ಜನರ ಹತ್ರ ಹಣ ಇರಲ್ಲ. ಸೊ ಆ ಥರ ಇರೋರು ಬಂದರೆ ಅವ್ರಿಗೆ ಹೇಳಬೇಕು, ನೀವು ಏನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು ವಾಚ್ ತಗೊಳ್ಳೇಬೇಕು ಅಂತಿಲ್ಲ, ನಿಮ್ಮ ಹತ್ರ ಇದ್ದರೆ ವಾಚ್ ತಗೊಳ್ಳಿ, ಹಣ ಇಲ್ಲ ಅಂತಂದರೆ ಅದನ್ನ ಬಿಟ್ಟು ಬೇರೆ ಮಾಡ್ಕೊಳ್ಳಿ. ಬೇರೆ ವಾಚ್ ತಗೊಂಡ್ರು ಓಕೆ, ಓನ್ಲಿ ಕಾಸ್ಟ್ಲಿ ವಾಚ್ ವಿಲ್ ವರ್ಕ್, ಇಲ್ಲ ಆ ಥರ ಇಲ್ಲ. ಅದೇ ಅಗೇನ್ ಕಾಸ್ಟ್ಲಿ ಅನ್ನೋದು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ? ಈಗ ನನಗೆ ಒಂದು 10,000 ಕಾಸ್ಟ್ಲಿ,
9,000 ಕಾಸ್ಟ್ಲಿ. ಈಗ ಇನ್ನೊಬ್ಬರಿಗೆ ಯಾರಿಗೂ 1,000ನೂ ಕಾಸ್ಟ್ಲಿ. ಆ ಥರ ಡಿಪೆಂಡ್ ಇರುತ್ತೆ. ಓಕೆನಾ? ಈಗ ನಿಮ್ಮ ಒಂದು ಶಕ್ತಿ ಅನುಸಾರ ನೀವೇನು ತೊಗೊಂಡಿದ್ದೀರೋ ಅದ್ರ ಪ್ರಕಾರ ಕೆಲಸ ಮಾಡುತ್ತೆ. ಅದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಬಟ್ ತಗೊಳ್ಳುವಾಗ ಕರೆಕ್ಟಾಗಿ ಇರುವಂತಹ ಎನರ್ಜಿ ಪ್ರಾಪರ್ ಆಗಿರುವಂಥ ವಾಚನ್ನೇ ತಗೋಬೇಕು. ಕರೆಕ್ಟಾಗಿ ನೀಡಲ್ಸ್ ಚೆಕ್ ಮಾಡಿ, ಅಗೇನ್ ಡೈಲ್ ಚೆಕ್ ಮಾಡಿ, ಅಗೇನ್ ನಂಬರ್ಸ್ ಚೆಕ್ ಮಾಡಿ, ಅಗೇನ್ ಅದರದ್ದು ವಾಚ್ ಸ್ಟ್ರ್ಯಾಪ್ ಚೆಕ್ ಮಾಡಿ, ಪ್ರತಿಯೊಂದು ರೀತಿಯಲ್ಲಿ ಎಲ್ಲ ಆ್ಯಂಗಲಲ್ಲೂ ನೋಡಿಬಿಟ್ಟು ಈ ಒಂದು ವಾಚನ್ನು ತಗೋಬೇಕು. ಬ್ಲ್ಯಾಕ್ ಕಲರ್ ಇದೆ ಆ್ಯಂಡ್ ಅಗೇನ್ ಮೆಟಲ್ ಸ್ಟ್ರ್ಯಾಪ್ ಇದೆ, ಅದೆಲ್ಲ ಹೇಳ್ತೀನಿ ನಾನು ನಾಳೆ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ಇವತ್ತು ನಮ್ಮ ಉದ್ದೇಶ ಏನಾಗಿತ್ತು ಅಂತಂದರೆ ಈ ಒಂದು ವಾಚಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದನ್ನ ಹೇಳೋಣ, ಜೊತೆಗೆ ವಾಚಲ್ಲೂ ಇಷ್ಟೆಲ್ಲ ಇದೆಯಾ ಅನ್ನೋದನ್ನ ನೋಡೋದಕ್ಕೆ ಇವತ್ತಿನ ಕ್ಲಾಸನ್ನು ನಾವು ಅಸೈನ್ ಮಾಡಿದ್ದು. ಸೊ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಏನಿದೆಯಲ್ವಾ, ಡೀಪ್ ಆಗಿ ಒಂದೊಂದೇ ಪ್ರತಿಯೊಂದರ ಮೇಲೂ ಡೀಪ್ ಆಗಿ ನಾವು ಕಲಿತಾ ಹೋಗ್ತೀವಿ. ಈಗ ಇವತ್ತಲ್ಲಿ ಇಷ್ಟೇನು ಕಲ್ತಿದ್ದೀವಲ್ವಾ, ಇದ್ರದ್ದು ಕಂಟಿನ್ಯೂಷನ್ ಪಾರ್ಟು ನಾಳೆ ಕ್ಲಾಸಿಂದ ಇರುತ್ತೆ. ಸರಿನಾ? ಈಗ ಏನೇನು ಕಲಿತೀವಿ ಅನ್ನೋದನ್ನ ಹೇಳ್ಬಿಡ್ತೀನಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಮೊದಲನೇದು ನೀಡಲ್ಸ್, ಯಾವ ರೀತಿ ಒಂದು ವಾಚಲ್ಲಿ ನೀಡಲ್ಸ್ ಇರಬೇಕು ಮೊದಲನೇದು. ಎರಡನೇದು ಬಂದ್ಬಿಟ್ಟು ನಂಬರ್ಸ್, ಯಾವ ರೀತಿಯ ಸಂಖ್ಯೆಗಳು ಇರಬೇಕು ವಾಚಲ್ಲಿ. ಮೂರನೇದು ಡೈಲದ್ದು ಶೇಪ್ ಹೆಂಗಿರಬೇಕು, ಡೈಲದ್ದು ಥಿಕ್ನೆಸ್ ಎಷ್ಟಿರಬೇಕು. ಕೆಲವರು ದಪ್ಪ ಡೈಲ್ ಕಟ್ತಾರೆ, ಕೆಲವರು ತೆಳುವಾಗಿರೋ ಡೈಲ್ ಕಟ್ತಾರೆ, ಅದನ್ನ ಕಲಿತೀವಿ. ನೆಕ್ಸ್ಟ್ ನಂಬರ್ಸ್ ಮೇಲೆ, ಕೆಲವ್ರಿಗೆ ನಂಬರ್ಸ್ ಮೇಲೆ ಇದು ಬಂದಿರುತ್ತೆ, ಡೇಟದ್ದು ಆಪ್ಷನ್ ಬಂದಿರುತ್ತೆ, ನೋಡಿದ್ದೀರಾ? 3 ಮೇಲ್ಗಡೆ ಬಂದಿರುತ್ತೆ, 6 ಮೇಲ್ಗಡೆ ಬಂದಿರುತ್ತೆ. ಅದು ಬರಬೇಕೋ ಬೇಡವೋ, ಬಂದರೆ ಯಾವ ಥರ ಇದ್ರೆ ಒಳ್ಳೆಯದು ಅದನ್ನು ನೋಡ್ತೀವಿ. ಆ್ಯಂಡ್ ಅಗೇನ್ ಪ್ರತಿಯೊಂದು ನಂಬರಲ್ಲೂ ಸಹ ಒಂದೊಂದು ಮಹತ್ವ ಇದೆ. ಈ ಒಂದು ಅಸ್ಟ್ರಾಲಜಿಕಲ್ ವೇದಲ್ಲಿ ಆಗಿರ್ಬೋದು, ಅಥವಾ ಈ ಒಂದು ನ್ಯೂಮರಾಲಜಿಕಲ್ ಆಗಿರ್ಬೋದು, ಅಥವಾ ಗ್ರಾಫಾಲಜಿಕಲ್ ವೇದಲ್ಲಿ ಹೋದ್ರೂ ಸಹ ಸಂಖ್ಯೆಗಳಿಗೂ ಮಹತ್ವ ಇದೆ, ಶೇಪ್ಗಳಿಗೂ ಮಹತ್ವ ಇದೆ, ಕಲರ್ಗಳಿಗೂ ಮಹತ್ವ ಇದೆ. ಯಾವ ಕಲರಿನ ವಾಚ್ ತೊಗೊಂಡ್ರೆ ಒಳ್ಳೆಯದು ಅದನ್ನು ಸಹ ನಾವು ಇದರಲ್ಲಿ ಕಲಿತೀವಿ. ಆ್ಯಂಡ್ ಅಗೇನ್ ಈ ಒಂದು ವಾಚ್ಗಳಲ್ಲಿ ಮೆಟಲ್ ವಾಚ್ ಬರುತ್ತೆ, ಸಿಲ್ವರ್ ಸ್ಟ್ರ್ಯಾಪ್ ಬರುತ್ತೆ. ಸೊ ಡಿಫ್ರೆಂಟ್ ಬೇರೆ ಬೇರೆ ಥರದ ಸ್ಟ್ರ್ಯಾಪ್ಗಳು ಅಥವಾ ಈ ಒಂದು ಇದನ್ನು ನೋಡ್ತಾ ಬರ್ತೀವಿ. ಅದರಲ್ಲಿ ಯಾವ್ದು ತೊಗೊಂಡ್ರೆ ಒಳ್ಳೆಯದು. ಯಾರೋ ಕ್ರಿಸ್ಟಲ್ ವಾಚ್ ಬಗ್ಗೆ ಕೇಳ್ತಿದ್ದೀರಾ, ಸೊ ಕ್ರಿಸ್ಟಲ್ ಬ್ರೇಸ್ಲೆಟ್ ಜೊತೆ ವಾಚ್ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಉಪಯೋಗಿಸಿ. ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಲೆಫ್ಟ್ ಹ್ಯಾಂಡಲ್ಲಿ ಕಟ್ಟಿದ್ರೆ ಒಳ್ಳೇದಾ, ರೈಟ್ ಹ್ಯಾಂಡಲ್ಲಿ ಕಟ್ಟಿದ್ರೆ ಒಳ್ಳೇದಾ, ಅದನ್ನ ಇದರಲ್ಲಿ ನೋಡೋಣ. ಆ್ಯಂಡ್ ಅಗೇನ್ ನಾವು ಸೆಲೆಕ್ಟ್ ಮಾಡುವಂತಹ ವಾಚು ಪರ್ಮನೆಂಟಾ, ಓಕೆ, ಅದ್ರ ಬಗ್ಗೆ ಎಷ್ಟೋ ಜನ ಡೌಟ್ ಇರುತ್ತೆ. ಸೊ ನಮ್ಮ ವಾಚನ್ನು ಉಪಯೋಗಿಸ್ಕೊಂಡು ನಮ್ಮ ಪ್ರಾಬ್ಲಮ್ಗಳನ್ನು ಹೆಂಗೆ ಸಾಲ್ವ್ ಮಾಡ್ಕೋಬಹುದು. ಸೊ ಈ ಥರ ಡಿಫ್ರೆಂಟ್ ಆಸ್ಪೆಕ್ಟಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಹಾಗೆ ಇದರಲ್ಲಿ ನಾವು ಡೀಪಾಗಿ ಅದನ್ನು ಹೇಳ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ರತಿಯೊಂದು ನಂಬರ್ಸು, ಕಲರ್ಸು, ಟೆಕ್ಸ್ಚರು, ಸೈಜು, ಆಮೇಲೆ ಡಿಸೈನ್ಸು, ಪ್ಯಾಟರ್ನ್ಸು ಯಾವ ಥರ ತೊಗೊಂಡ್ರೆ ಒಳ್ಳೆಯದು, ಯಾವುದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು, ಎರಡನ್ನೂ ಸಹ ಇದರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಕ್ರಿಸ್ಟಲ್ಸ್ ಇರುವಂಥ ವಾಚ್ಗಳು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ರಿಸ್ಟಲ್ಗಳನ್ನು ನೀವು ಚಾರ್ಜ್ ಮಾಡಿದರೆ ಮಾತ್ರ ಅದೇನು ಮಾಡುತ್ತೆ, ಪಾಸಿಟಿವ್ ವೇದಲ್ಲಿ ವರ್ಕ್ ಆಗುತ್ತೆ. ನೀವು ಚಾರ್ಜ್ ಮಾಡದೇ ಇದ್ದರೆ ಅದು ನೆಗೆಟಿವಿಟಿಯನ್ನು ಸಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಸಾಧ್ಯವಾದಷ್ಟು ಕ್ರಿಸ್ಟಲ್ ವಾಚ್ಗಳನ್ನು ಉಪಯೋಗಿಸೋದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಓಕೆ, ಎಸ್. ವೈ ಡೋಂಟ್ ವಿ ಥಿಂಕ್, ಓಕೆ, ನೀವೇ ಸೇಲ್ ಮಾಡಿದರೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಅದು ಆಗಲ್ಲ. ಯಾಕೆ ಅಂದರೆ ಒಬ್ಬೊಬ್ಬರದು ಅವಶ್ಯಕತೆ ಒಂದೊಂದು ಥರ ಇರುತ್ತೆ, ಮೊದಲನೇದು. ಎರಡನೇದು ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಹೊಸದಾಗಿ ಈಗೇನು ಕಂಪ್ನೀಸ್ ಕ್ರಿಯೇಟ್ ಆಗಿದೆಯೋ ಆ ಕಂಪ್ನೀಸ್ಗಳ ವಾಚನ್ನು ತಗೋಬೇಡಿ. ಅದು ಯಾರ್ದಾದ್ರೂ ಅಷ್ಟೇ, ನಾನೇ ನಾಳೆ ಒಂದು ಫ್ಯಾಕ್ಟ್ರಿ ಹಾಕಿ ನಾನು ರೆಡಿ ಮಾಡಿರೋದಂತ ಕೊಟ್ಟರು ತಗೋಬೇಡಿ. ಯಾಕೆ ಅಂತಂದರೆ ಅದು ಯಾವ ತಲತಲಾಂತರದಿಂದ ಯಾವ ಕಂಪ್ನಿ ಮಾಡ್ತಾ ಬಂದಿದೆಯೋ ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ, ಸೊ ಅವ್ರ ಹತ್ರ ತೊಗೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಆ ಕಾರಣಕ್ಕೆ ಪ್ರೊಫೆಷ್ನಲ್ ಆಗಿರೋಂಥ ಕಂಪ್ನೀಸ್ ಯಾರು ರೆಡಿ ಮಾಡ್ತಾರೋ ಅವ್ರ ಹತ್ರನೇ ಆ ಒಂದು ವಾಚನ್ನು ಸಾಧ್ಯವಾದಷ್ಟು ತಗೊಳ್ಳಿ. ಓಕೆ, ಎಸ್. ಇದಿಷ್ಟು ಇವತ್ತಿನ ಕ್ಲಾಸು. ಕ್ವಶನ್ಸ್ ಯಾರಿಗಾರಿದ್ದರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮತ್ತು ಇವತ್ತಿನ ಕ್ಲಾಸಿನ ಫೀಡ್ಬ್ಯಾಕ್ ಯಾರು ಕೊಡೋದಿದ್ರೆ ಕೊಡಬಹುದು. ಸ್ಪೀಡ್ ಆಯಿತು, ಸ್ಲೋ ಆಯಿತು, ಅಥವಾ ಏನು ಚೇಂಜಸ್ ಮಾಡ್ಕೋಬೇಕು ಅದನ್ನು ಹೇಳಿ ಮಾಡೋಣ. ಓಕೆ, ಇನ್ನು ತುಂಬ ಕ್ವಶನ್ಸ್ ಇದೆ. ಡಾಟ್ಸ್ ಒಳ್ಳೇದಾ, ಸ್ಟ್ರೈಪ್ಸ್ ಒಳ್ಳೇದಾ, ಮಾಡೋಣ, ಕವರ್ ಮಾಡಿಕೊಡ್ತೀನಿ. ಸತ್ಯನಾರಾಯಣ ಅಂತಿದ್ದಾರೆ, ಮಾಡ್ಲಾ? ಕೊಡಿ ಸರ್. ಅವ್ರು ಕಟ್ ಮಾಡ್ಯಾರ, ಆಮೇಲೆ ನಾನೇ ಕಟ್ ಮಾಡ್ಬಿಡ್ತೀನಿ, ಬೇಜಾರಾಗಲ್ಲ ಅವರಿಗೆ. ಹೇಳಿ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಈಗ ಸರ್ ನೀವು ಹೇಳಿದೆಲ್ಲ ಇವತ್ತು ಚೆನ್ನಾಗಿ ಸರ್, ಇವತ್ತು ಚೆನ್ನಾಗಿ ಕೇಳಿ ಬಂತು ಇವತ್ತೆಲ್ಲ. ಆದ್ರೆ ಸರ್ ಸ್ವಲ್ಪ ಸ್ಲೋ ಆಗ್ಬೇಕಷ್ಟೇ. ಸ್ಲೋ ಬೇಕಾ? ಹಾ ಸರ್, ಸ್ವಲ್ಪ ಸ್ಲೋ ಆಗ್ಬೇಕು. ಡನ್ ಸರ್, ಮಾಡೋಣ. ಆಮೇಲೆ ಸರ್ ಇವಾಗ ಒಬ್ಬ ವ್ಯಕ್ತಿ ಹತ್ರ ಸರ್ ಇವಾಗ ವಾಚ್ ಇರ್ತಾರೆ ಸರ್, ಈಗ ಒಂದಿರ್ಬೇಕಾ ಎರಡಿರ್ಬೇಕಾ ವಾಚ್? ಓಕೆ, ಮಲ್ಟಿಪಲ್ ಇರ್ಬೋದು ಸರ್, ಎಷ್ಟು ಬೇಕಿದ್ರೆ ಇರ್ಬೋದು. ದರ್ ಇಸ್ ನೋ ಲಿಮಿಟ್ ಫಾರ್ ಇಟ್, ಇರ್ಬೋದು. ಬಟ್ ಏನು ಅಂತಂದ್ರೆ ಅದು ರನ್ನಿಂಗ್ ಅಲ್ಲಿ ಇರಬೇಕು, ಸ್ಟಾಪ್ ಆಗಿರಬಾರ್ದು.
ಹಾ 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 ಓಕೆ ಸರ್, ಓಕೆ ಸರ್. ಎರಡು ವಾಚ್ ಒಂದೇ ಸರಿ ಆಮೇಲೆ ಸರಿ ಹಾಕ್ಬಾರ್ದು. ಒಂದೊಂದು ವಾಚನ್ನೇ ಹಾಕ್ಬೇಕು. ಒಂದ್ಸಲಿ ಒಂದೇ ವಾಚ್ ಹಾಕ್ಬೇಕು. ಓಕೆ ಸರ್, ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ. ಸೊ ಆಟೋಮೆಟಿಕ್ ವಾಚ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಆಟೋಮೆಟಿಕ್ ವಾಚ್ಗಳು ಹೆಂಗೆ ಅಂತಂದ್ರೆ ನೀವು ಕಟ್ಕೊಂಡಾಗ ಮಾತ್ರ ಅದು ರನ್ ಆಗುತ್ತೆ, ನೀವು ಬಿಚ್ಚಿಟ್ರೆ ಆಟೋಮೆಟಿಕ್ಲಿ ಅದು ಆಫ್ ಆಗುತ್ತೆ. ಅದನ್ನ ಏನ್ ಮಾಡಬೇಕು ಅಂತಂದ್ರೆ, ನಾನು ಹೇಳಿದೆ ನಿಮಗೆ ವಾಚ್ ನಿಲ್ಲಕ್ ಬಿಡಬೇಡಿ ಅಂತ. ಮತ್ತೆ ಆ ಕಂಡೀಷನ್ ಹೆಂಗ್ ಮಾಡಬೇಕು ಅಂದ್ರೆ, ವಾಚ್ ವೈಂಡರ್ಸ್ ಅಂತ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಯಾರ್ಯಾರ ಹತ್ರ ಆಟೋಮೆಟಿಕ್ ವಾಚಸ್ ಇದೆಯೋ ಅವರೆಲ್ಲ ವಾಚ್ ವೈಂಡರ್ ತಗೊಳ್ಳಿ. ಆ ವಾಚ್ ವೈಂಡರ್ ಮೇಲೆ ಇಟ್ಟರೆ ಆಟೋಮೆಟಿಕ್ಲಿ ಅದು ನಿಲ್ಲಕ್ ಬಿಡಲ್ಲ, ವಾಚ್ ರನ್ನಿಂಗ್ ಆಗ್ತಾನೆ ಇರುತ್ತೆ. ಸೊ ಇನ್ನೊಂದು ಈ ಕೆಸಿಯೋದು ಒಂದು ಬ್ರ್ಯಾಂಡ್ ಬರುತ್ತೆ, ತುಂಬಾ ಚಿಕ್ಕದಿರುತ್ತೆ ಡೈಲ್. ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಹಾಕ್ತಾರೆ ಆ ವಾಚ್ದೇನು. ಅದ್ರದ್ದು ಹಿಂದೆ ಒಂದು ದೊಡ್ಡ ಸ್ಟೋರಿ ಇದೆ, ಅದಕ್ಕೆ ಅದು ಹೇಳ್ತೇನೆ. ಓಕೆ, ಸೊ ಅದೇ ಸರ್, ಶೇಪ್ ಯಾವ ತರ ಇದೆ ಅದು? ಸ್ಕ್ವೇರ್ ಇದೆಯೋ, ರೆಕ್ಟಾಂಗಲ್ ಇದೆಯೋ? ಸ್ಕ್ವೇರ್ ಇದೆ. ರೆಕ್ಟಾಂಗಲ್ಲು ಇಲ್ಲ, ಸ್ಕ್ವೇರು ಇಲ್ಲ, ಒಂಥರ ಬರುತ್ತೆ. ಅದು ತುಂಬಾ ಫೇಮಸ್ US ಅಲ್ಲಿ. ಕಾರ್ನರ್ಸು ಕಟ್ ಆಗಿದೆಯಾ? ಒಂದ್ ಸೆಕೆಂಡ್. ಇದ್ರೆ ನೋಡೋಣ. ಓಕೆ, ಅಲ್ಲಿವರೆಗೂ ನೀವು ಹೇಳಿ, ಯಾರೋ ಒಬ್ಬರು ಅನ್ಮಿಟ್ ಮಾಡೋಣ ಇರಿ. ವಾಣಿಶ್ರೀ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ಸರ್ ನೀವ್ ಹೇಳಿದ್ರಲ್ಲ ಕ್ವಾರ್ಟ್ಸ್ ವಾಚ್ ಕಟ್ಬೇಕು ಅಂತ, ಬಟ್ ಅದು ಸೆಲ್ ಹಾಕಿದ್ರೆ ಅದು ಡ್ರೈನ್ ಆಗತ್ತಲ್ಲ? ಸೆಲ್ ಹಾಕ್ದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಅದು ಸಡನ್ ಆಗಿ ನಿಂತ್ಕೊಳ್ಳಲ್ಲ ನಿಮ್ಗೆ. ಈಗ ನೋಡಿ, ನೀವು ಬ್ಯಾಟ್ರಿ ಟೇಕ್ ಟೈಮ್. ಓಕೆ, ಇಮಿಡಿಯೇಟ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಹಾ ಹಾ ಸೆಲ್ ಹಾಕಿದ್ರೆ ಏನಾಗುತ್ತೆ, ನಿಧಾನಕ್ಕೆ ಸ್ಟಾಪ್ ಆಗುತ್ತೆ ಅದು. ಓಕೆ 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 ಫೈನ್ ಫೈನ್. ಅದೇ ಡಿಫ್ರೆನ್ಸ್. ಸರ್ ಇವಾಗ ಆಲ್ರೆಡಿ ಈ ತರ ವಾಚ್ಗಳು ಇದ್ದಾಗ ನಮ್ಗೆ ರೆಮಿಡಿಗಳು ಏನ್ ಸರ್? ಸೊ ಅದ್ರ ಡೈಲ್ ನಾವು ಚೇಂಜ್ ಮಾಡ್ಕೋಬೋದಾ ಈ ತರ ಹಿಂಗೆ ಓಕೆ, ಸ್ಮಾರ್ಟ್ ಈಗ ವಾಚ್? ನಿಮ್ಮ ಹತ್ರ ಆಲ್ರೆಡಿ ಸ್ಮಾರ್ಟ್ ವಾಚ್ ಇದೆ ಅಂತಂದ್ರೆ ನೀವು ಅದನ್ನ ಉಪಯೋಗಿಸ್ಬೋದು. ಹೆಂಗೆ ಅಂತ ಹೇಳ್ಬಿಡ್ತೀನಿ. ಗುಡ್ ಕ್ವಶನ್, ಅದನ್ನ ಹೇಳ್ತೀನಿ. ಯಾವ ಕಾರಣಕ್ಕೂ ಆ ನಂಬರ್ಸು ಸ್ಟಾಪ್ ಆಗೋದಕ್ಕೆ ಬಿಡಬೇಡಿ. ಈಗ ಎಕ್ಸಾಂಪಲ್ ನೋಡಿ, ಚಾರ್ಜ್ ಈಗ ಆಗಿ ಇಟ್ಕೊಂಡ್ರೆ ಈಗ ಕಟ್ಟಿದಾಗ ನೀವು ಅದು ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಫ್ ಆಗ್ಬಿಡುತ್ತೆ. ಅಬ್ಸರ್ವ್ ಮಾಡಿದೀರಾ? ಆ ಡಿಸ್ಪ್ಲೇ ಆಫ್ ಆಗೋದಕ್ಕೆ ಬಿಡಬೇಡಿ. ಓಕೆ ಓಕೆ ಓಕೆ, ಸೊ ಆ ಡಿಸ್ಪ್ಲೇ ಆಫ್ ಆಗೋದಕ್ಕೆ ಬಿಡಬೇಡಿ, ಆ ತರ ನೋಡ್ಕೊಳ್ಳಿ. ಅದನ್ನ ನೀವು ಸ್ಕ್ರೀನ್ ಟೈಮ್ ಅಂತ ಆಪ್ಷನ್ ಬರುತ್ತೆ, ಅದರಲ್ಲಿ ಹೋಗಿ ನೀವು ಅದನ್ನ ಆಫ್ ಇಟ್ಬಿಟ್ರೆ ಆನ್ ಇಟ್ಬಿಟ್ರೆ ಅದು ಆಫ್ ಆಗಲ್ಲ ಪದೇ ಪದೇ. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು, ಈ ಒಂದು ವಾಚ್ಗಳನ್ನ ಈ ತರ ಕಟ್ತಿದ್ದೀರಾ ಅಂತಂದ್ರೆ ಚಾರ್ಜಿಂಗ್ ಸ್ಟಾಪ್ ಆಗೋದಕ್ಕೆ ಬಿಡಬೇಡಿ. ಚಾರ್ಜಿಂಗ್ ಡೌನ್ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಚಾರ್ಜ್ ಹಾಕಿ. ಚಾರ್ಜ್ ಓಕೆ, ಡ್ರೈನ್ ಆಗಕ್ ಬಿಡಬಾರ್ದು. ಬಿಡಬಾರ್ದು, ಹೌದು. ಇದೆ ನೋಡಿ ವಾಚ್. ಸರ್ ಕಾಣಿಸ್ತಾ ಇಲ್ಲ, ಒಂದ್ ನಿಮಿಷ ಸ್ಪಾಟ್ಲೈಟ್ ಮಾಡ್ತಿದ್ದಾಳೆ ಇಲ್ಲಿ. ಹೇಳಿ. ಓಕೆ 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 ಓಕೆ, ಗೊತ್ತಾಯ್ತು ಬಿಡಿ ಸರ್, ಗೊತ್ತಾಯ್ತು. ಸೊ ಇದ್ರದ್ದು ನಂಗೆ ಹಿಂದಿನ ಹಿಸ್ಟ್ರಿ ಗೊತ್ತಿಲ್ಲ, ಬಟ್ ಆಸ್ ಅಸ್ಟ್ರಾಲಜಿಕಲಿ ಮತ್ತೆ ಈ ಒಂದು ಗ್ರಫಾಲಜಿಕಲ್ ಕಾನ್ಸೆಪ್ಟ್ ಮೇಲೆ ನಾನು ಹೇಳ್ತೀನಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಡೈಲಿದ್ದು ಶೇಪ್ ಏನಿದೆಯಲ್ವಾ, ಅದು ಬಂದ್ಬಿಟ್ಟು ರೆಕ್ಟಾಂಗಲ್ ಶೇಪಲ್ಲಿ ಡೈಲ್ ಇರೋದು. ಓಕೆ, ಸೊ ಆ ರೆಕ್ಟಾಂಗಲ್ ಶೇಪಲ್ಲಿ ಡೈಲ್ ಇರೋದು, ಜೊತೆಗೆ ಆ ಕಾರ್ನರ್ಸ್ ಅಲ್ಲಿ ಕ್ರಾಸ್ ಕಟ್ ಆಗಿದೆ. ಅಬ್ಸರ್ವ್ ಮಾಡಿ, ನೀವು ಆ ವಾಚ್ ನೋಡಿದ್ರೆ ಗೊತ್ತಾಗುತ್ತೆ. ಸೀದಾ ಬಂದು ಮತ್ತೆ ಹಿಂಗ್ ಕಟ್ಟಾಗಿ, ಮತ್ತೆ ಕೆಳಗೆ ಬಂದು ಮತ್ತೆ ಕಟ್ಟಾಗಿ, ಮತ್ತೆ ಹಿಂಗ್ ಹೋಗಿದೆ. ಕರೆಕ್ಟಾ? ಸೊ ಆ ತರ ಕಟ್ ಆಗ್ತಿದೆ ಅಂತಂದ್ರೆ ಎನರ್ಜಿ ಫ್ಲೋ ಪ್ರಾಪರ್ ಆಗಿರಲ್ಲ, ಮೊದಲನೇದು. ಎರಡನೇದು, ಯಾವಾಗ ಅದು ಈ ತರ ರೆಕ್ಟಾಂಗಲ್ ಅಲ್ಲಿ ಬರುತ್ತೋ ಅವಾಗ ಆಟೋಮೆಟಿಕ್ಲಿ ಆ ವ್ಯಕ್ತಿ ಲೇಜಿ ಆಗ್ತಾರೆ. ಓಕೆ, ಯಾರ ಕ್ರಿಮಿನಲ್ ಅಲ್ಲ ಸರ್, ಕ್ರಿಮಿನಲ್ ಅಲ್ಲ, ಆತರ ಏನಿಲ್ಲ. ವ್ಯಕ್ತಿ ಲೇಜಿ ಆಗ್ತಾರೆ. ಸೊ ಆ ಒಂದು ಲೇಜಿ ಕ್ವಾಲಿಟೀಸ್ ಅವರಲ್ಲಿ ಬರುತ್ತೆ. ಸೊ ಅದು ಗೊತ್ತಾ ಏನಾದ್ರು ಇದು ವಾಚ್ ಬಗ್ಗೆ US ಅಲ್ಲಿ? ಸಾರಿ, ಇಲ್ಲಲ್ಲ ಸರ್. ಕ್ಯಾಸಿಯೋ ಕಂಪನಿ ತುಂಬಾ ಒಳ್ಳೇದು, ಬಟ್ ಆ ವಾಚ್ ಬಗ್ಗೆ ನೋಡಿಲ್ಲ ಸರ್ ನಾನು. ಇದನ್ನ ಒಸಾಮಾ ಬಿನ್ ಲಾಡೆನ್ ಮತ್ತೆ ಒಬಾಮಾ ಯೂಸ್ ಮಾಡ್ತಾರಂತ, ತುಂಬಾ ಫೇಮಸ್ ಇತ್ತು. ಇದು US ಮೇಲೆ ಅಟ್ಯಾಕ್ ಆಯ್ತಲ್ಲ, ಅವಾಗ ಈ ವಾಚ್ ಅನ್ನೇ ಅವ್ರು ವೇರ್ ಮಾಡ್ತಾ ಇದ್ರು, ಯಾರು ಒಸಾಮಾ. ಸೊ ಹಾಗಾಗಿ ಇದು ಹೆಂಗಿದೆ ನೋಡಿ, ಒಬ್ಬರು ಪ್ರೆಸಿಡೆಂಟ್ ಯೂಸ್ ಮಾಡ್ತಾ ಇದ್ರು, ಮತ್ತೆ ಒಬ್ಬರು ಟೆರರಿಸ್ಟ್ ಯೂಸ್ ಮಾಡ್ತಾ ಇದ್ರು. ಸೊ ಈ ವಾಚ್ ಒಂಥರ ಆ ಸೈಡು ಇಲ್ಲ ಈ ಸೈಡು ಇಲ್ಲ. ಸೊ ತುಂಬಾ ಫೇಮಸ್. ನೀವು ಗೂಗಲಲ್ಲಿ ಹಾಕ್ಬಿಡಿ ಒಸಾಮಾ ಬಿನ್ ಲಾಡೆನ್ ವಾಚ್ ಅಂತ ಹಾಕಿ, ನಿಮ್ಗೆ ಇದ್ರ ಮೇಲೆ ಆರ್ಟಿಕಲ್ ಬರುತ್ತೆ ಇಷ್ಟಕ್ಕೊಂದು. ಓಕೆ ಸರ್. ಏನೇನೋ ಥಿಯರಿಗಳಿದೆ. ಸೊ ಹಾಗಾಗಿ ನಾನು ಕೇಳಿದೆ. US ಇಸ್ ವೆರಿ ಫೇಮಸ್. ಪ್ರಾಬಬ್ಲಿ ಟ್ರ್ಯಾಕ್ ಆಗೋದಿಲ್ಲ ಅನ್ಸತ್ತೆ, ಅದಕ್ಕೆ ಮೋಸ್ಟ್ಲಿ ಅವ್ರು ಯೂಸ್ ಮಾಡ್ತಾ ಇದ್ರು ಅನ್ಸತ್ತೆ. ಅವ್ರು ಅವ್ರ ಮೂವ್ಮೆಂಟ್ ಅಲ್ಲಿ ಇಲ್ಲಿ ಇರ್ತಿರ್ತೈತಲ್ಲ, ಸೊ ಪ್ರೆಸಿಡೆಂಟ್ ಆದ್ರೂ ಅವ್ರದ್ದು ಮೂವ್ಮೆಂಟ್ ಟ್ರ್ಯಾಕ್ ಆಗದಿರೋದಕ್ಕೆ, ಅಥವಾ ಒಸಾಮಾ ಬಿನ್ ಲಾಡೆನ್ ಮೂವ್ಮೆಂಟ್ ಟ್ರ್ಯಾಕ್ ಆಗದಿರೋದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಓದ್ತೀನಿ ಸರ್. ಥ್ಯಾಂಕ್ ಯು. ಅದೇ ಸರ್, ಒಂದೊಂದ್ರ ಹಿಂದೆ ಒಂದೊಂದು ಸ್ಟೋರಿ ಇರುತ್ತೆ. ಬಟ್ ಈಗ ನಾನು ಹೇಳಿರೋದು ಆಸ್ ಪರ್ ಅಸ್ಟ್ರಾಲಜಿಕಲಿ ಹೇಳಿರೋದು. ಇದ್ರ ಇರ್ಬೋದು, ಉಪಯೋಗಿಸ್ಬೋದು. ಯಾಕಂದ್ರೆ ವಾಚ್ಗಳಿಗೆ ಕಳ್ಳರು, ಕಾಕರು, ಟೆರರಿಸ್ಟ್ಗಳು, ಪ್ರಧಾನ ಮಂತ್ರಿ ಅಂತ ಯಾರು ಇಲ್ಲ. ಸೊ ಎನಿಬಡಿ ಕ್ಯಾನ್ ವೇರ್ ದ ವಾಚ್. ಸೊ ಆ ಥರ ಇರೋದ್ರಿಂದ ಸೊ ಎಲ್ಲರೂ ವಾಚ್ಗಳನ್ನ ಉಪಯೋಗಿಸ್ತಾರೆ. ಅದರಲ್ಲಿ ಇವರು ಒಬ್ರು ಇದ್ರೇನೋ ಗೊತ್ತಿಲ್ಲ. ಓಕೆ, ಸೊ ಬೆಲ್ಟ್ ಕಟ್ ಆದ್ರೆ ಚೇಂಜ್ ಮಾಡಬಹುದಾ? ಚೇಂಜ್ ಮಾಡಲೇಬೇಕು.
ಕಟ್ಟಾಗಿರೋ ಬೆಲ್ಟನ್ನು ಬಳಸಬೇಡಿ. ಓಕೆ, ಎನರ್ಜಿ ಫ್ಲೋ ಕಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಚೇಂಜ್ ಆಗಿರುವಂತಹ ಒಂದು ಕಟ್ ಆಗಿರುವಂತಹ ಬೆಲ್ಟನ್ನು ಹೆಚ್ಚಾಗಿ ಉಪಯೋಗಿಸ್ಬೇಡಿ. ಅದು ಕಟ್ ಆಗ್ತಾ ಇದೆ ಅಥವಾ ಅದು ಹೋಲ್ ಜಾಸ್ತಿ ದೊಡ್ಡದಾಗ್ತಾ ಇದೆ ಅಥವಾ ವಾಚ್ ಬೆಲ್ಟಲ್ಲಿ ಏನೋ ಎಳೆ ಎಳೆ ದಾರ ಬರ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಚೇಂಜ್ ಮಾಡಿಸಿ. ಓಕೆ, ನಂದಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸರ್ ನಮಸ್ತೆ ಮೇಡಮ್, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಸರ್. ಇವಾಗ ಮನೆಯಲ್ಲಿ ಒಂದೇ ಗಡಿಯಾರ ಹಾಕ್ಬೋದಾ ಅಥವಾ ಈಗ ರೂಮ್ಸ್ ಆಮೇಲೆ ಎಲ್ಲಾ ಕಡೆ ಹಾಕ್ತಿರ್ತೀವಿ. ಗಡಿಯಾರಗಳನ್ನ ಮಲ್ಟಿಪಲ್ ಹಾಕಬಹುದು, ಬಟ್ ಯಾವ ದಿಕ್ಕಿಗೆ ಹಾಕಬೇಕು, ಯಾವ ತರ ಗಡಿಯಾರ ತಗೋಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ. ಯಾಕಂದ್ರೆ ನಾವು ಸ್ವಲ್ಪ ರೂಮ್ ತುಂಬಾ ಯೂಸ್ ಮಾಡ್ತೀವಿ, ಅದು ಒಂದು. ಆಮೇಲೆ ಗಡಿಯಾರದ ಕೆಳಗಡೆ ನಡಿಬಾರ್ದು ಅಂತ ತುಂಬಾ ದಿನದಿಂದ ಕೇಳ್ತಿದೀವಿ. ಅದು ಒಂದ್ ಕಾನ್ಸೆಪ್ಟ್ ಏನಾದ್ರೂ ಗೊತ್ತಿದ್ರೆ ಹೇಳಿ. ಆಮೇಲೆ ಆಮೇಲೆ ನನ್ನ ಹತ್ರ ಕಲರ್ ವಾಚಸ್ ಇದಾವೆ. ಅದೇ ನೀವ್ ಹೇಳಿದ್ರು ಫ್ಯಾಷನ್ ಅಂತ. ಇವಾಗ ಒಂದ್ 4 ಇದ್ರೆ ಯೂಸ್ ಮಾಡ್ಬೇಕಾದ್ರೆ ಶೆಲ್ ಹಾಕ್ತಿವಿ, ಕೆಲವು ಯೂಸ್ ಮಾಡೋದಿಲ್ಲ, ಶೆಲ್ ಇಟ್ಟಿರ್ತೀವಿ. ಅದನ್ನ ಹೇಗೆ? ಆಮೇಲೆ ಗೋಲ್ಡ್ ವಾಚ್ ಅಂದ್ರೆ ಬೆಲ್ಟ್ ಗೋಲ್ಡ್ ಇರುತ್ತೆ, ಅದು ಟೈಮ್ ಇಂದ ಇರೋದು ಮೆಟಲ್ ಇರುತ್ತೆ. ಆ ತರದ್ದು ಇದ್ರೆ ಹೇಗಂತ ಗೊತ್ತ? ಹಾ, ಅದು. ಆಮೇಲೆ ಸಿಲ್ವರ್ ವಾಚ್ ಅಂತ ತುಂಬಾ ಫ್ಯಾಷನ್ ಇದೆ ಸರ್, ಅದು ನಿಮ್ಗೆ ಗೊತ್ತಿದೆ ಇಲ್ಲ? ಸಿಲ್ವರ್ ಅಂದ್ರ ರಿಯಲ್ ಸಿಲ್ವರ್ದೆ ಡಿಸೈನ್ ಇರೋದ್ ವಾಚ್ ಇರುತ್ತೆ, ಆ ತರದ್ ಇರುತ್ತೆ. ಓಕೆ, ಹೇಳ್ತೀನಿ, ಅರ್ಥ ಆಯ್ತು. ಸೊ ಈಗ ಮೇಡಮ್ ಆಲ್ಮೋಸ್ಟ್ ಒಂದು 5-6 ಕ್ವಶನ್ಗಳನ್ನ ಕೇಳಿದ್ರು. ಓಕೆನಾ? ಅದರಲ್ಲಿ ಮೊದಲನೇದಾಗಿ ಗಡಿಯಾರದ ಬಗ್ಗೆ, ಯಾವ ಡೈರೆಕ್ಷನ್ ಅಲ್ಲಿ ಗಡಿಯಾರ ಹಾಕಿದ್ರೆ ಒಳ್ಳೇದು, ಯಾವ ಡೈರೆಕ್ಷನ್ ಅಲ್ಲಿ ಇಟ್ಟರೆ ಒಳ್ಳೇದು ಅಂತ ಅದು ಪ್ರಶ್ನೆ, ಮೊದಲನೇ ಪ್ರಶ್ನೆ. ಡೈರೆಕ್ಷನ್ಗಳು ಮಲ್ಟಿಪಲ್ ಡೈರೆಕ್ಷನ್ ಅಲ್ಲಿ, ಅದು ಅಗೇನ್ ಅದಕ್ಕೆ ಒಂದು ವಾಸ್ತು ಪ್ರಕಾರ ಒಂದು ಡೈರೆಕ್ಷನ್ ಇದೆ, ಜೊತೆಗೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿಯೂ ಸಹ ನೀವು ಡೈರೆಕ್ಷನ್ ಅನ್ನು ಚೂಸ್ ಮಾಡ್ಬೋದು. ಅದು ನಾವು ಒಂದು ಕ್ಲಾಸಲ್ಲಿ ಕವರ್ ಮಾಡ್ಕೊಡ್ತೀನಿ. ವಾಲ್ ಕ್ಲಾಕಿಗೆ ಅಂತಾನೆ ಒಂದು ಕ್ಲಾಸ್ ಪರ್ಟಿಕ್ಯುಲರ್ ಆಗಿ ಹೇಳ್ಕೊಡ್ತೀನಿ, ಅದನ್ನ ಕವರ್ ಮಾಡೋಣ. ಅದು ದೊಡ್ಡ ಕಾನ್ಸೆಪ್ಟ್ ಇದೆ. ಸೊ ಇದನ್ನು ತೆಗೆದ್ರೆ ಮತ್ತೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ಬೇಕು. ಮೊದಲನೇದು. ಎರಡನೇದು ಸಿಲ್ವರ್ ವಾಚ್ ಬಗ್ಗೆ ಹೇಳಿದ್ರು. ಸಿಲ್ವರ್ ವಾಚ್ ತುಂಬಾ ಫೇಮಸ್ ಆಗಿದೆ ಈಗೀಗ ಅಂತ ಹೇಳಿ. ಸೊ ಸಿಲ್ವರ್ ಅಂತಂದ್ರೆ ಇಟ್ ಈಸ್ ರೂಲ್ಡ್ ಬೈ ಚಂದ್ರ. ಓಕೆನಾ? ಸೊ ಅದು ಚಂದ್ರನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಗೋಲ್ಡ್ ಅಂತಂದ್ರೆ ಗುರು ಮತ್ತೆ ಸೂರ್ಯ ಅಂತ ತಗೋತೀವಿ. ಸೊ ಸಿಲ್ವರ್ ಅಂತಂದ್ರೆ ಚಂದ್ರ. ಸೊ ಆ ಸಿಲ್ವರ್ ವಾಚ್ ಏನಿದೆಯಲ್ವಾ, ಅದರಲ್ಲೂ ಹಾಗೆ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಸೊ ಆ ವಾಚ್ ಅಲ್ಲಿ ಬೆಲ್ಟ್ ಮಾತ್ರ ಸಿಲ್ವರ್ ಇದೆಯೋ ಅಥವಾ ಪೂರ್ತಿ ವಾಚೇ ಸಿಲ್ವರ್ ಅಲ್ಲಿ ಇದೆಯೋ, ಅದ್ರ ಮೇಲೆ ಗ್ಲಾಸ್ ಇದೆಯೋ. ಸೊ ಅಗೇನ್ ನೀವು ಏನ್ ಮಾಡಿ ಅಂದ್ರೆ, ಯಾವುದೇ ತರಹದ ಯಾವುದೇ ಕಂಪನಿಯ, ನಾವು ಇದೇ ಕಂಪನಿ ಅಂತ ನಾ ಹೇಳಲ್ಲ, ಎನಿ ಕಂಪನೀಸ್, ಯಾವುದೇ ಕಂಪನಿ ಇರಲಿ, ಅದರ ಒಂದು ಡೈಲದ ಶೇಪು, ನೀಡಲ್ಸ್ ಶೇಪು, ಕಲರ್ಸು, ಸ್ಟ್ರ್ಯಾಪು, ಟೆಕ್ಸ್ಚರ್, ಇದಿಷ್ಟು ನೋಡಿಕೊಂಡು ನೀವು ಆ ವಾಚನ್ನು ಸೆಲೆಕ್ಟ್ ಮಾಡಬೇಕು. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಎಸ್. ಮಲ್ಟಿಪಲ್ ಗಡಿಯಾರಗಳು ಮನೇಲಿದೆ ಅಂತಂದರೆ ಫೈನ್, ಇರಲಿ, ಬಟ್ ನಿಂತಿರೋ ಗಡಿಯಾರ ಇಡಬೇಡಿ ಮನೆಯಲ್ಲಿ. ಈಗ ಮೇಡಮ್ ಹೇಳಿದ್ರು ಫ್ಯಾಷನಿಗೆ ನಮ್ಮ ಹತ್ರ ಇದೆ, ಬಟ್ ಕೆಲವೊಂದು ನಾವು ಉಪಯೋಗಿಸಲ್ಲ, ಅದು ಹಾಗೆ ಉಳಿದಿದೆ. ಸೊ ಕೆಲವೊಂದು ನಾವು ಉಪಯೋಗಿಸ್ತೀವಿ, ಸೊ ಅದನ್ನು ಹಾಕ್ತೀವಿ, ಅದು ಫೈನ್, ನಡೆದಿದೆ. ಸೊ ಯಾವುದೇ ಗಡಿಯಾರ ಮನೇಲಿ ನಿಂತ್ಕೊಂಡಿದೆ ಅಂತಂದರೆ, ಆಗಲೇ ಹೇಳ್ದಂಗೆ ದಟ್ ವಿಲ್ ಕ್ರಿಯೇಟ್, ಏನಂತಾರೆ, ಫಿಯರ್, ಭಯ ಕ್ರಿಯೇಟ್ ಆಗುತ್ತೆ, ಒಂದು ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಏನು ಎಲ್ಲ ಇದ್ರೂ ಏನೂ ಇಲ್ದಂಗೆ ಏನೋ ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಸೊ ನಿಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತದು. ಸೊ ಆ ಒಂದು ವಾಚು, ಗಡಿಯಾರ ಮನೇಲಿ ನಿಂತಿದೆ ಅಂತಂದರೆ ರಿಪೇರಿ ಮಾಡಿಸೋದಾದರೆ ರಿಪೇರಿ ಮಾಡಿಸಿ, ಇಲ್ಲ ಅಂದರೆ ಅದನ್ನು ಪರ್ಮನೆಂಟಾಗಿ ಹೊರಗಡೆ ಹಾಕ್ಬಿಡಿ. ಕಾಸ್ಟ್ಲಿ ಇದೆ ಅಂತಂದರೆ ಸೇಲ್ ಮಾಡಿ. 3ರಲ್ಲಿ ಯಾವುದಾದ್ರು ಒಂದು ಆಪ್ಷನ್ ಮಾಡಲೇಬೇಕು. ಓಕೆ, ಎಸ್. ನೆಕ್ಸ್ಟ್ ಯಾರಿದ್ದೀರಾ? ಸುಷ್ಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್, ನಮಸ್ತೆ. ನಮಸ್ತೆ. ಈಗ ಅಷ್ಟೇ ಮೇಡಮ್ ಹೇಳ್ದಂಗೆ ನನ್ನ ಹತ್ರನೂ ವಾಚಸ್ ಇದೆ, ವೆರೈಟೀಸ್ ಇದೆ. ನೀವೀಗ ಏನೇನ್ ಹೇಳ್ತಾ ಇದ್ರಿ, ಕೆಲವೊಂದು ರೋಮನ್ ಲೆಟರ್ಸ್ ಇದೆ, ಕೆಲವೊಂದು ಬರೀ ಮುಳ್ಳಿದೆ, ಕೆಲವೊಂದು ಬರೀ ಡೈಮಂಡ್ಸ್ ಇದೆ, ಕ್ರಿಸ್ಟಲ್ಸ್ ಇದೆ, ಸ್ವರೋಸ್ಕಿ ಕ್ರಿಸ್ಟಲ್ಸ್ ಇದೆ. ಇಟ್ ಇಸ್ ನಾಟ್ ರಿಯಲ್ ಡೈಮಂಡ್ ಬಟ್ ಸ್ವರೋಸ್ಕಿ ಕ್ರಿಸ್ಟಲ್ಸ್ ಇದೆ. ಸೊ ಕೆಲವೊಂದು ಉಪಯೋಗಿಸ್ತೀವಿ, ಬಟ್ ಒಂದ್ ನಾ ಏನ್ ಮಾಡ್ತೀನಿ ಅಂದ್ರೆ, ಉಪಯೋಗಿಸ್ದೇ ಇದ್ರೂನು ಸೆಲ್ ಹಾಕಿ ಇಡ್ತೀನಿ. ರೆಗ್ಯುಲರ್ ಬೇಸಿಸ್ ನಲ್ಲಿ ಎಲ್ಲಾ ವಾಚು ಚೆಕ್ ಮಾಡ್ತಾ ಇರ್ತೀನಿ, ಯಾವ್ದು ನಿಂತಿರೋದಕ್ ಬಿಡಲ್ಲ. ಬಟ್ ಎಲ್ಲದನ್ನು ಎಲ್ಲಾ ಸತಿ ಕಟ್ಟಲ್ಲ ನಾನು. ಅಂಡ್ ನೀವ್ ಇದು ಹೇಳಿದ್ರಲ್ಲ, ವಾಚ್ ಒಳಗಡೆ ಇನ್ನೊಂದು ಕ್ಲಾಕ್ ಇರುತ್ತೆ. ಸೊ ಎವ್ರಿ ವೆರೈಟಿ ಇಸ್ ದೇ. ಬಟ್ ಇದ್ರಲ್ಲಿ ಈಗ
ನೀವ್ ಹೇಳ್ದಂಗೆ ಐ ಮೇ ಚೂಸ್ ಅ ರೈಟ್ ವಾಚ್ ಹಿಯರ್ ಆಫ್ಟರ್ ಕಟ್ಟೋದಕ್ಕೆ ಯೂಸ್ ಮಾಡ್ಬೋದು. ಬಟ್ ಮಿಕ್ಕಿದ ವಾಚ್ ನನ್ನ ಹತ್ರ ಹಾಗೆ ಇರುತ್ತೆ. ಇಟ್ಕೋಬಹುದಾ ಅಥವಾ ಇಟ್ಕೋಬಾರ್ದಾ? ಅದು ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಅಂತಂದ್ರೆ ಇಟ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ, ಯು ಕ್ಯಾನ್ ಯೂಸ್. ಓಕೆ, ನೀವು ಇವನ್ ಅದನ್ನ ಉಪಯೋಗಿಸ್ತಾ ಇಲ್ಲ ಅಂತಂದ್ರೂ ಇಟ್ಕೊಳ್ಳಿ, ಮನೆಯಲ್ಲಿ ಓಕೆ. ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆ ಒಕೇಶನ್ ವೈಸ್ ನೀವು ಅದನ್ನ ಕಟ್ಟಬಹುದು. ಈಗ ನೀವು ಅದನ್ನ ಸೂಟ್ ಆಗಲ್ಲ ಅಂತ ತಕ್ಷಣ ಕಟ್ಟದು ಬಿಡೋದಲ್ಲ. ನೀವು ಎಕ್ಸಾಂಪಲ್ ಈಗ ಏನೋ ಒಂದು ಈಗ ನೋಡಿ ಸ್ಮಾರ್ಟ್ ವಾಚ್ ಬಗ್ಗೆ ಹೇಳ್ತಾ ಇದ್ದೆ, ಸ್ಮಾರ್ಟ್ ವಾಚ್ ಸೂಟ್ ಆಗಲ್ಲ ಅಂತ ಹೇಳಿದೆ, ಸರಿನಾ? ಸ್ಮಾರ್ಟ್ ವಾಚ್ ಅನ್ನ ನೀವು ವಾಕಿಂಗ್ ಹೋಗುವಾಗ ಆಗಿರ್ಬೋದು, ಯೋಗ ಮಾಡುವಾಗ ಆಗಿರ್ಬೋದು, ಸೊ ಒಕೇಶನ್ ವೈಸ್ ಫೈನ್ ಕಟ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಧರಿಸ್ಬೇಡಿ ಅಷ್ಟೇ. ಓಕೆನಾ? ನಿಮಗೆ ನಿಮ್ಮ ಪರ್ಸನಾಲಿಟಿಗೆ ಅಥವಾ ನಿಮ್ಮ ಒಂದು ರಿಕ್ವೈರ್ಮೆಂಟ್ಗೆ ಸೂಟ್ ಆಗೋಂತಹ ಒಂದು ವಾಚ್ ಅನ್ನು ತಗೊಳ್ಳಿ, ಅದೇ ಉದ್ದೇಶವನ್ನು ಇಟ್ಕೊಂಡು ಅದನ್ನ ಉಪಯೋಗಿಸಿ. ಒಕೇಶನ್ ವೈಸ್ ನಿಮ್ಮ ಹತ್ರ ಇದೆ, ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಇಟ್ಕೊಂಡಿರ್ತಾರೆ ಕೆಲವರು. ಅದು ವಾಚ್ ಕಲೆಕ್ಟ್ ಮಾಡೋದು ಒಂದು ಹಾಬಿ ಇರುತ್ತೆ ಕೆಲವರಿಗೆ. ಸೊ ಆ ಥರ ಕಲೆಕ್ಟ್ ಮಾಡಿದ್ದೀರಾ ಅಂತಂದ್ರೆ ಒಕೇಶನ್ ವೈಸ್ ನಿಮ್ಮ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗುವಂತಹದ್ದು ಥರ ಉಪಯೋಗಿಸ್ಬೋದು. ತೀರಾ ಅದನ್ನ ಬಿಡ್ಲೇಬೇಕು, ಅದನ್ನ ಎಸಿಲೇಬೇಕು ಅಂತ ಆ ಥರ ಇಲ್ಲ. ಬಟ್ ನನ್ನ ಕಂಡೀಷನ್ ಏನು ಅಂತಂದ್ರೆ ಅದು ನಡೀತಾ ಇಲ್ಲ, ಸ್ಟಾಪ್ ಆಗಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಸ್ಟಾರ್ಟ್ ಮಾಡಿಸಿ. ಮಷಿನ್ ಹೋಗಿದೆ ಅಥವಾ ಏನೋ ಲೈಕ್ ಆಗಿದೆ, ತುಂಬಾ ಇಷ್ಟಪಟ್ಟು ಇಟ್ಕೊಂಡಿದ್ದೀರಾ, ಆ ಥರ ಮಾಡಬೇಡಿ. ರಿಪೇರಿ ಮಾಡಿಸೋದಕ್ಕೆ ಪ್ರಯತ್ನ ಪಡಿ, ಇಲ್ಲ ಅಂದ್ರೆ ಸೇಲ್ ಮಾಡಿ. ಈಗ ಡೈಮಂಡ್ಸ್ ಬದಲಾಗಿ ಸ್ವರೋಸ್ಕಿ ಕ್ರಿಸ್ಟಲ್ಸ್ ಇದ್ರೆ ಓಕೆನಾ? ಅಗೇನ್ ಬೇಡ ಮೇಡಮ್, ಕ್ರಿಸ್ಟಲ್ಸು ಒಂದು ಅಥವಾ ಡೈಮಂಡ್ಸ್ ಆಗಿರ್ಬೋದು, ಬೇಡ. ಯಾಕೆಂದ್ರೆ ನನ್ನ ಹತ್ರ ಇರೋ ಮುಕ್ಕಾಲ್ ವಾಸಿ ಲೈಕ್ ಆಲ್ಮೋಸ್ಟ್ 10ಕ್ಕಿಂತ ಜಾಸ್ತಿ ಕ್ರಿಸ್ಟಲ್ಸ್ ಅಲ್ಲೇ ಇದೆ. ಸೊ ಹಾಗಾಗಿ ಕೇಳಿದೆ. ಅದ್ರದ್ದು ಒಂದು ಪಿಕ್ಚರ್ ನಂಗೆ ಗ್ರೂಪ್ ಅಲ್ಲಿ ಹಾಕಿ ನೋಡೋಣ, ನೋಡ್ಬಿಟ್ಟು ನಾನು ಓಕೆ, ಸರಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೀರಲ್ವಾ ನೀವು, ಹಾ, ಆ ಇದೆ. ಗ್ರೂಪ್ ಅಲ್ಲಿ ಹಾಕಿರಿ, ನೋಡೋಣ. ಶೋರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಾಚ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ತಗೊಳ್ಳಿ. ಇಲ್ಲಾಂದ್ರೆ ತಗೊಳ್ಳಬೇಕು ಅಂತಿಲ್ಲ, ರಿಕ್ವೈರ್ಮೆಂಟ್ ಇದ್ರೆ ತಗೊಳ್ಳಿ. ಓಕೆ, ಈ ಕ್ಲಾಸ್ ನೋಡಿದ ತಕ್ಷಣ ಕಂಟಿನ್ಯೂಸ್ ಆಗಿ ವಾಚ್ ನೋಡ್ಲೇಬೇಕು, ವಾಚ್ ತಗೊಳ್ಳೇಬೇಕು ಆ ಥರ ಏನೂ ಇಲ್ಲ. ಇದು ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ತಗೊಳ್ಳಿ, ಅರ್ಥ ಆಯ್ತಾ? ರೆಮಿಡಿ ಕೊಡುವಾಗ್ಲೂ ಸಹ ನೋಡಿ ಕೊಡಿ, ಅವ್ರಿಗೆ ಅಫೋರ್ಡೆಬಲ್ ಮಾಡೋಕ್ಕಾಗತ್ತಾ, ಅವ್ರ ಹತ್ರ ಅಷ್ಟು ಹಣ ಇದೆಯಾ ತಗೊಳ್ಳೋದಕ್ಕೆ ಅಂದ್ರೆ ಮಾತ್ರ ಕೊಡಿ. ನಾಲೆಜ್ ಪರ್ಪಸ್ ತಿಳ್ಕೊಳ್ಳಿ. ಒಂದು ವಾಚು ಇಷ್ಟೆಲ್ಲ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಅನ್ನೋ ಪರ್ಪಸ್ಗೆ ಈ ಕ್ಲಾಸ್ ಅರೇಂಜ್ ಮಾಡಿರಿ. ನಿಮ್ಮ ಹತ್ರ ಹಣ ಇದೆ, ನೀವು ಅಫೋರ್ಡ್ ಮಾಡ್ಬೋದು ಅಂದ್ರೆ ತಗೊಳ್ಳಿ. ದೇರ್ ಇಸ್ ನೋ ಕಂಪಲ್ಸರಿ ರೂಲ್ ತಗೊಳ್ಳೇಬೇಕು ಅಂತ ಏನೂ ಇಲ್ಲ. ಓಕೆ, ಹರೀಶ್ ಸರ್ ಅನ್ವೇಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್, ಇದು ಡಿಜಿಟ್ಸ್ ಇನ್ನರ್ ಸರ್ಕಲ್ ಅಲ್ಲಿ ಡಿಜಿಟ್ಸ್ ಇರುತ್ತೆ, ಔಟರ್ ಸರ್ಕಲ್ ಅಲ್ಲಿ 5 ನಿಮಿಷ, 10 ನಿಮಿಷ, 15, 20 ಆ ಥರ ಅದು ಇರ್ಬೋದಾ? ತೋರಿಸ್ತೀರಾ ಸರ್ ಅದು ವಾಚ್ ಇದ್ರೆ ನಿಮ್ಮ ಹತ್ರ? ನಿಮ್ದು ಬ್ಲರ್ ಇದೆ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿದೆ ಅನ್ಕೋತೀನಿ, ಕಾಣಿಸ್ತಾ ಇಲ್ಲ. ಬ್ಯಾಕ್ಗ್ರೌಂಡ್ ಬ್ಲರ್ ಆಫ್ ಮಾಡಿದ್ರೆ ಕಾಣಿಸ್ತದೆ. ಈಗ ಕಾಣ್ತಿದೆಯಾ ಸರ್? ಬ್ಲರ್ ಇದೆ ಸರ್, ಪರವಾಗಿಲ್ಲ ಬಿಡಿ, ಅರ್ಥ ಆಯ್ತು. ಸೊ ಅದು ಎರಡು ಥರ ಬರುತ್ತೆ, ಓಕೆನಾ? ಒನ್ ಈಸ್ ಮಿಲ್ಟ್ರಿ ವಾಚ್. ಮಿಲ್ಟ್ರಿ ವಾಚ್ ಅಂತಂದ್ರೆ ಅದರಲ್ಲಿ 24 ಅವರ್ಸ್ ಇರುತ್ತೆ ಟೈಮಿಂಗ್ಸು, ಸುತ್ತ ಇರುತ್ತೆ 24 ಅವರ್ಸು. ಅದ್ರ ಒಳಗಡೆ ನಿಮಗೆ 12 ಅವರ್ಸ್ ಟೈಮಿಂಗ್ ಇರುತ್ತೆ, ಓಕೆನಾ? ಇದು ಒಂದು ಥರದ ವಾಚು. ಓಕೆ, ಸೊ ಇನ್ನೊಂದು ಥರದ್ದು ಬಂದ್ಬಿಟ್ಟು ಈಗ ನೀವು ಹೇಳ್ದಂಗೆ ಲೈಕ್ 5, 10, 15, 25, 30 ಈ ಥರ ಏನಂತ ಹೇಳ್ತಿದ್ದೀರಾ. ಸೊ ಆ 5, 10 ಅದು ಓಕೆ, ದಟ್ ಈಸ್ ಫೈನ್, ಯೂಸ್ ಮಾಡಬಹುದು, ಓಕೆನಾ? ಅದೇ ಇಫ್ ಇನ್ ಕೇಸ್ 24 ಅವರ್ಸ್ ಟೈಮಿಂಗ್ ಬರ್ತಾ ಇದೆ ಅಂತಂದ್ರೆ ಅದು ಮಿಲಿಟರಿ ವಾಚು, ಅದನ್ನು ಉಪಯೋಗಿಸಬಹುದು. ಬಟ್ ಅದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೈಂಡ್ ತುಂಬಾ ಸ್ಟ್ರೆಸ್ ಆಗುತ್ತೆ. ಸೊ ಯಾವುದು ಮಿಲಿಟರಿ ವಾಚ್ಗಳು 24 ಅವರ್ಸ್ ಇರುತ್ತೆ ಟೈಮಿಂಗ್ಸ್, ಅದರಲ್ಲಿ ಆ ಥರ ವಾಚ್ಗಳನ್ನ ಹೆಚ್ಚಾಗಿ ಉಪಯೋಗಿಸಬೇಡಿ. ಮತ್ತೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ತಾ ಇರ್ತೀರಿ. ಬಟ್ ಗಿಫ್ಟ್ ಕೊಟ್ಟವ್ರು ಇವಾಗ ಪ್ರೆಸೆಂಟ್ಲಿ ಇಲ್ಲ, ದೇ ಆರ್ ಪಾಸ್ಡ್ ಅವೇ. ಸೊ ಅದನ್ನ ನಾವು ಇಟ್ಕೋಬೋದಾ, ಸೆಲ್ ಮಾಡೋದು ಬೆಟರ್? ಇಲ್ಲ, ಇಟ್ಕೊಳ್ಳಿ. ಅವ್ರ ಹೆಸರು ಹೇಳ್ಬಿಟ್ಟು ₹1 ನೀವು ದೇವ್ರ ಹುಂಡಿಲಿ ಹಾಕ್ಬಿಡಿ. ಇವರಿಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ದೇವ್ರ ಹುಂಡಿಲಿ, ದೇವಸ್ಥಾನದ ಹುಂಡಿಲಿ ಹಾಕ್ಬಿಡಿ. ನಿಮ್ ಕಡೆಯಿಂದ ನೀವು ಕೊಟ್ಟಿದ್ದೀರಾ ಅವರಿಗೆ, ಅದು ಅವ್ರಿಗೆ ತಲುಪುತ್ತೆ. ಓಕೆ. ಬ್ಲ್ಯಾಕ್ ಕಲರ್ ಬಗ್ಗೆ, ಬ್ಲ್ಯಾಕ್ ಇದ್ರೆ ವಾಚ್ ಯೂಸ್ ಮಾಡ್ಬೋದಾ? ಯೂಸ್ ಮಾಡಬಹುದು, ಬ್ಲ್ಯಾಕ್ ಇದ್ರೆ ವಾಚ್ ಅನ್ನು ಉಪಯೋಗಿಸಬಹುದು. ಬಟ್ ಬ್ಲ್ಯಾಕ್ ಅನ್ನೋದು ಅದು ಒಂಥರ ಹೆಂಗೆ ಅಂತಂದ್ರೆ ಸೊಫೆಸ್ಟಿಕೇಟೆಡ್ ಅಂತ ತಗೋತೀವಿ, ಅಂಡ್ ಅಗೇನ್ ಪ್ರೀಮಿಯಂ ಅಂತ ತಗೋತೀವಿ. ಬ್ಲ್ಯಾಕ್ ಕಲರ್ ವಾಚ್ ಕಟ್ಟೋರು ಏನಾಗ್ಬಿಡ್ತಾರೆ ಅಂದ್ರೆ ತುಂಬಾ ರಿಸರ್ವ್ ಆಗ್ತಾರೆ, ಎಲ್ಲರ ಜೊತೆ ಬೆರೆಯಕ್ ಆಗಲ್ಲ. ಸೊ ಅವರು ಸೆಲೆಕ್ಟೆಡ್, ಅವ್ರದೇ ಒಂದು ಸರ್ಕಲ್ಲು, ಅವ್ರದೇ ಒಂದು ಗುಂಪು, ಅಂಡ್ ಅಗೇನ್ ಅವರ ಒಂದು ವೇವ್ಲೆಂತಿಗೆ ಮ್ಯಾಚ್ ಆಗೋರ ಹತ್ರ ಜಾಸ್ತಿ ಅವ್ರದ್ದು ರಿಲೇಶನ್ಶಿಪ್ ಇರುತ್ತೆ. ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅವರ ಒಂದು ವೇವ್ಲೆಂತಿಗೆ ಮ್ಯಾಚ್ ಆಗಬೇಕು. ಈಗ ಎಕ್ಸಾಂಪಲ್ ಬಾಸ್ ನೇಚರ್ ಇದ್ರೆ ಬಾಸ್ ನೇಚರ್ ಇರೋರನ್ನೇ ಹುಡುಕ್ತಾರೆ. ಸೊ ಆ ತರ ಒಂದು ಕೆಟಗರಿ ಈ ಒಂದು ಬ್ಲ್ಯಾಕ್ ಕಲರ್ ವಾಚ್ ಅನ್ನ ಕಟ್ಟೋದ್ರಿಂದ.
ಯೂಸ್ ಮತ್ತೆ ಮಾಡ ಮಕ್ಕಳಿಗೆ, ತಾಯಿಗೆ, ವೈಫ್ಗೆಲ್ಲ ನಾವೇ ಕೊಡ್ಸಿದ್ರೆ ಆಗ ಅವರಿಂದ ನಾವು ದುಡ್ಡು ತಗೋಬೇಕು. ₹1 ತಗೊಳ್ಳಿ ಸರ್, ಓಕೆ ಸರ್, ಓಕೆ, ತಗೊಳ್ಳಿ, ಥ್ಯಾಂಕ್ ಯು. ತಗೊಳ್ಳೇಬೇಕು. ಯಾಕೆಂದ್ರೆ ಅದೇ ಹೇಳಿದ್ನಲ್ವಾ, ಎನರ್ಜಿ ಎಸ್, ಎಕ್ಸ್ಚೇಂಜ್ ಮಾಡೋದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಾಕುಂತ್ಲಾ ಮೇಡಮ್ ಅನ್ವೇಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ 2 ಮಾಡ್ಕೊಳ್ಳಿ. ನಿಮಿಷ ಕೇಳುವ ಅಷ್ಟೇ. 9:48 ಆಗಿದೆ, 12 ನಿಮಿಷ, 9 ಗಂಟೆ ಮುಗಿಸ್ಬಿಡುವ. 9 ಒಂದು ಅನೌನ್ಸ್ಮೆಂಟ್ ಮಾಡ್ತೇವೆ, ಹಾಗೇ ರೀ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಸರ್ ಚೆನ್ನಾಗಿ ಬರ್ತಾ ಇದೆ ಕ್ಲಾಸ್. ಸರ್ ಇದು ಟೈಮ್ ಒಂದೊಂದ್ ಸರ್ತಿ ಮುಂದೆ ಹೋಗ್ಬಿಡುತ್ತಲ್ಲ, 5 ನಿಮಿಷ 10 ನಿಮಿಷ ಆತರ ಆಗ್ಬೋದಾ ಹಂಗೆ? 5 ನಿಮಿಷ 10 ನಿಮಿಷ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡಬಾರ್ದು ವಾಚಲ್ಲಿ. ಎಕ್ಯುರೇಟ್ ಟೈಮಿಂಗ್ ಅಲ್ಲೇ ಮಾಡಬೇಕು. ಯಾಕಂದ್ರೆ ನಾವು ಎಸ್ಪೆಷಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಮಕ್ಕಳು ಬೇಗ ಹೋಗ್ಲಿ ಸ್ಕೂಲಿಗೆ ಅಂತ ಹೇಳಿ ತಾಯಂದ್ರು ಅದೇ ಆ ಅದಕ್ಕೆ ಗಡಿಯಾರದಲ್ಲಿ ಆಫೀಸ್ಗೆ 5 ಮಿನಿಟ್ಸ್ 10 ಮಿನಿಟ್ಸ್ ಮುಂದೆ ಇಡ್ತಾರೆ. ಆ ತರ ಮಾಡಬೇಡಿ. ಕರೆಕ್ಟ್ ಟೈಮಿಂಗ್ ಇರಬೇಕು. ಯಾಕೆ ಮಾಡಬಾರ್ದು ಅನ್ನೋದನ್ನ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಶ್ವೇತಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್ ಇದು ಬ್ಯಾಡ್ ವಾಚಸ್ ಅಲ್ಲಿ ಸೆಕೆಂಡ್ ಆಪ್ಷನ್ ತೋರಿಸಿದ್ರಿ, ನೋ ನಂಬರ್ಸ್, ನೋ ಸೆಕೆಂಡ್ಸ್ ನೀಡಲ್ ಅಂಡ್ ಓನ್ಲಿ 12 ನಂಬರ್ ಹೈಲೈಟೆಡ್ ಅಂತ ಒಂದು. ಅದು ಕ್ಯಾನ್ ಲೈಕ್ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ದೀಕ್ಷೆ ತಗೊಂಡಿರೋರು ಅವರಿಗೆಲ್ಲ ಏನೂ ಇರಲ್ಲ ಅಲ್ಲ, ಅಂತವರೆಲ್ಲ ಯೂಸ್ ಮಾಡ್ಬೋದು ಅಲ್ಲ? ಇಲ್ಲ ಮೇಡಮ್, ಅಗೈನ್ ಅಲ್ಲೂ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಪೊಸೆಸಿವ್ನೆಸ್ ಜಾಸ್ತಿ ಆಗ್ಬಿಡುತ್ತೆ. ನಾನು ನಂದು ಅದು ಜಾಸ್ತಿ ಆಗುತ್ತೆ. ಬಿಕಾಸ್ ಅಲ್ಲಿ 12 ಮೇಲೆ ಮಾತ್ರ ಫೋಕಸ್ಡ್ ಇದೆ, ಅಬ್ಸರ್ವ್ ಮಾಡಿದ್ರಿ ನೀವು, ಓಕೆನಾ? ಸೊ ಅದು 12 ಅಂತಂದ್ರೆ ಪರ್ಸನಾಲಿಟಿ ಅಗೈನ್. ಸೊ ಆ ಥರ ಇರೋದ್ರಿಂದ ಸೊ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ವಿತೌಟ್ ನಂಬರ್ಸ್ ಇಲ್ಲ ಅಂತಂದ್ರೂ, ಈಗ ನೀವು ದೀಕ್ಷೆ ತಗೊಂಡಿರೋದು ಏನಕ್ಕೆ ಅಂದ್ರೆ ಏನಾರು ಒಂದು ಸಾಧನೆ ಮಾಡಬೇಕು, ಕರೆಕ್ಟ್ ಅಲ್ವಾ? ಸಾಧನೆ ಮಾಡಬೇಕು ಅಂತಂದ್ರೆ ಇನ್ನೂ ಒಂದು ಸಾಧನೆ ಅನ್ನೋದು ಒಂದು ಗೋಲ್ ಅಂತ ಇಟ್ಕೊಳ್ಳಿ. ಆ ಗೋಲಿಗೆ ತಲುಪಬೇಕು ಅಂದ್ರೆ ನಂಬರ್ಸ್ ಬೇಕೇ ಬೇಕು. ನಂಬರ್ಸು ಜೊತೆಗೆ ನೀಡಲ್ಸ್. ಸೊ 1 to 12 ನಂಬರ್ಸ್ ಇದ್ದು 12 ಹೈಲೈಟ್ ಆಗಿಲ್ಲ ಅಂದ್ರೆ ಹೀಲರ್ಸ್ ಇವರೆಲ್ಲ ಅದನ್ನ ಯೂಸ್ ಮಾಡ್ಬೋದು? ಇಲ್ಲ, ನಾರ್ಮಲ್ ಆಗಿದ್ರೆ ಓಕೆ. ಈಗ ನೋಡಿ, ಈಗ ನನ್ನ ವಾಚನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ಹೆಂಗಿದೆ ಅಂತಂದ್ರೆ 4 ನಂಬರ್ ಮಾತ್ರ ಹೈಲೈಟ್ ಆಗಿದೆ. ಮೊದಲನೇದು ಕಾಣಿಸ್ತಾ ಇದೆ ನಿಮ್ಗೆ? 12369. ಹಾ, ಈಗ ನೋಡಿ, ನಾನು ರೋಮನ್ ನಂಬರ್ಸ್ ಜಾಸ್ತಿ ಉಪಯೋಗಿಸೋದು, ಓಕೆನಾ? ಸೊ ಏನಕ್ಕೆ ಅನ್ನೋದು ನಾಳೆ ಹೇಳ್ತೀನಿ. ರೋಮನ್ ನಂಬರ್ಸ್ಗೂ ಒಂದು ಕಾರಣ ಇದೆ, ನಾರ್ಮಲ್ ನಂಬರ್ಗೂ ಒಂದು ಕಾರಣ ಇದೆ. ಸೊ ಈ ಒಂದು ಸಂಖ್ಯೆಗಳೇನಿದೆ ನೋಡಿ, ಸ್ಪೆಸಿಫಿಕ್ ಆಗಿ ನಾನು 12 3 6 9 ಯಾಕೆ ತಗೊಂಡೆ? ಸೊ ಇದು ನನ್ನ ರಿಕ್ವೈರ್ಮೆಂಟು, ಓಕೆನಾ? ಈಗ 12 ಅಂತಂದ್ರೆ ನಾನು ಸೆಲ್ಫ್, ಓಕೆ, ನನ್ನ ಆರೋಗ್ಯದ ಮೇಲೆ ನಾನು ಗಮನ ಕೊಡಕ್ ಆಗ್ತಾ ಇಲ್ಲ. ಸೊ ಅದು ಮೇಜರ್ ಕಾರಣಕ್ಕೆ ನಾನು 12 ನಂಬರ್ ನಾನು ಕನ್ಸಿಡರ್ ಮಾಡಿದ್ದು. ಅಗೇನ್ 3 ಅಂತಂದ್ರೆ ನಾಲೆಡ್ಜ್. ನಾನಿರೋದು ಅಂದ್ರೆ ಈ ಒಂದು ಟೀಚಿಂಗ್ ಅಥವಾ ಅಕಲ್ಟ್ ಇದರಲ್ಲಿ ಇರೋದ್ರಿಂದ ನಾನು ಕಲಿತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಸೊ ಆ ಕಾರಣಕ್ಕೆ ನಾನು ಈ ಗುರುವಿಂದ ಒಂದು ಬ್ಲೆಸ್ಸಿಂಗ್ಸ್ ಬೇಕು, ಅಂಡ್ ಅಗೇನ್ ಆಲ್ವೇಸ್ ನಾಲೆಡ್ಜ್ ಬೇಕು ಅನ್ನೋ ಪರ್ಪಸ್ಗೆ ಆ ಒಂದು 3 ಅನ್ನ ತಗೊಂಡಿರೋದು. 6 ಅಂದ್ರೆ ಹಣ, ನಿಮ್ಗೆಲ್ಲ ಗೊತ್ತಿದೆ ಇದೆ. ಶುಕ್ರ ಬೇಕೇ ಬೇಕು. ಅಗೇನ್ 9 ಅಂತಂದ್ರೆ ಮಂಗಲ್ ಅಂತಂದ್ರೆ ಆಕ್ಟಿವ್ನೆಸ್, ಸದಾ ಆಕ್ಟಿವ್ ಆಗಿ ಕೆಲಸ ಮಾಡೋದು. ಈ ಕಾರಣಕ್ಕೇನೆ ಈ 4 ನಂಬರ್ ಅನ್ನ ನಾನು ಸೆಲೆಕ್ಟ್ ಮಾಡಿ ತಗೊಂಡಿರೋದು. ಈಗ ನನ್ನ ರಿಕ್ವೈರ್ಮೆಂಟ್ ಇದು, ಓಕೆನಾ? ಈಗ ಇನ್ನೊಬ್ಬರಿಗೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ತರ ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್, ಅದನ್ನ ಹೆಂಗ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು. ಸುನೀತಾ ಅನ್ವೇಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ಕಾರ. ನಮಸ್ಕಾರ ತುಂಬಾ ದಿನಗಳ ಮೇಲೆ ನಾವು ಭೇಟಿ ಮಾಡ್ತಾ ಇದೀವಿ, ತುಂಬಾ ಸಂತೋಷ ಆಗ್ತಾ ಇದೆ. ಗುರುಗಳೇ, ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ಕೈ ಗಡಿಯಾರದ ಮೇಲೆ ಒಬ್ರು ಆಕರ್ಷಕರಾಗ್ತಾರೆ, ತುಂಬಾ ಆಕರ್ಷಕರಾಗ್ತಾರೆ, ತುಂಬಾ ತಗೋತಾರೆ, ಅದು ಹೇಗೆ ಇದ್ರು ತಗೋತಾರೆ ಅಂದ್ರೆ ಅದಕ್ಕೆ ಕಾರಣ ಏನು? ಇನ್ನೊಬ್ರಿಗೆ ಅದು ಹಾಕ್ಬೇಕು ಅಂತ ಅನ್ಸಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ಒಂದು ನೀವು ಅದನ್ನ ಬೇಡ ತೆಗ್ದು ಹಾಕ್ಬಿಡಿ ಅಂದ್ರೆ ಸಾಮಾನ್ಯವಾಗಿ ನಾವು ಅದನ್ನ ಈ ಕ್ಲೀನಿಂಗ್ ಅವ್ರಿಗೆ ಇವ್ರಿಗೆ ಅದನ್ನ ಕೊಟ್ಟು ಬಿಡ್ತೀವಿ. ಸೊ ಈ ರೀತಿ ಅಂದ್ರೆ ಗೊತ್ತಿಲ್ಲದೆ ಕೊಟ್ಬಿಟ್ಟಿರ್ತೀವಿ. ಸೊ ಈ ರೀತಿ ಮಾಡಿದಾಗ ಇದು ನಮ್ಮ ಶಕ್ತಿನೂ ಅವರಿಗೆ ಕೊಟ್ಟ ಹಾಗಾಗುತ್ತಾ, ಅಥವಾ ಈಗ ಅದ್ರ ಬಗ್ಗೆ ನಾವು ಕ್ಷಮಿಸು ಅಂತ ಕೇಳೋದ್ರಿಂದ, ಒಂದು ಆಗೋಗಿರೋ ತಪ್ಪುಗಳನ್ನ ಕ್ಷಮಿಸಿ ಅಂತ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇದು ಸರಿ ಹೋಗ್ಬೋದಾ? ಓಕೆ, ಹೇಳ್ತೀನಿ ಮೇಡಮ್.
ಈಗ ಆಲ್ರೆಡಿ ನಾವು ಕೊಟ್ಬಿಟ್ಟಿರ್ತೀವಿ. ಈಗ ಮೇಡಮ್ ಹೇಳ್ದಂಗೆ ನಮ್ಗೆ ಗೊತ್ತಿರಲ್ಲ ಕೊಡಬೇಕು ಕೊಡಬಾರ್ದು ವಾಚು ಅಥವಾ ತಗೋಬೇಕು ತಗೋಬಾರ್ದು ಅಂತ. ಈಗ ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ. ಈಗ ಅವ್ರಿಗೆ ವಾಪಸ್ ಹೋಗಿ ಅಂತ ಕೇಳೋಕ್ಕಾಗಲ್ಲ ಕೊಡು ಅಂತ ಹೇಳಿ. ಓಕೆನಾ? ಮೊದಲನೇದು ಈ ಹಣ ಕೊಡು ಅಂತಲೂ ಕೇಳೋಕ್ಕಾಗಲ್ಲ. ಸೊ ಈ ಥರ ಕಂಡೀಷನಲ್ಲಿ ಇರ್ತೀವಿ. ಸೊ ಹಂಗಿದಾಗ ಏನು ಮಾಡಿ ಅಂತಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಥಾಟ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀವಿ, ಕರೆಕ್ಟಾ? ಒಂದು ಥಾಟ್ ಕ್ರಿಯೇಟ್ ಮಾಡಿ. ಥಾಟ್ ಏನು ಕ್ರಿಯೇಟ್ ಮಾಡಿ ಅಂದರೆ ಇವರಿಂದ ನಾನು ಒಂದು ಎನರ್ಜಿ ಎಕ್ಸ್ಚೇಂಜನ್ನು ತೊಗೊಂಡಿದ್ದೀನಿ, ಆ ಥರ ಒಂದು ಥಾಟನ್ನು ಕ್ರಿಯೇಟ್ ಮಾಡಿದರೆ ಅದು ಅಲ್ಲಿಗೆ ಸಾಲ್ವ್ ಆಗುತ್ತೆ. ಓಕೆನಾ? ಆ್ಯಂಡ್ ಅಗೇನ್ ಹೇಳ್ತಾ ಇದ್ರು ಮೇಡಮ್, ಲೈಕ್ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ವಾಚ್ಗಳು ತುಂಬ ಲೈಕ್ ಆಗುತ್ತೆ ಅನ್ನೋದು. ಓಕೆನಾ? ಸೊ ಅದು ನಿಮ್ಮ ಒಂದು ಪರ್ಸನಾಲಿಟಿ ಮೇಲೂ ಡಿಪೆಂಡ್ ಇರುತ್ತೆ. ಆ್ಯಂಡ್ ಅಗೇನ್ ನಿಮ್ಮ ಮೈಂಡ್ ಮೇಲೆ, ಸಬ್ ಕಾನ್ಷಿಯಸ್ ಮೈಂಡ್ ಮೇಲೂ ಸಹ ಅದು ಡಿಪೆಂಡ್ ಇರುತ್ತೆ. ಈಗ ಕೆಲವರಿಗೆ ವಾಚ್ಗಳು ಲೈಕ್ ಆಗುತ್ತೆ, ಕೆಲವರಿಗೆ ಪರ್ಫ್ಯೂಮ್ಸ್ ತುಂಬ ಲೈಕ್ ಆಗುತ್ತೆ. ಸೊ ಅದು ಸ್ಪೆಸಿಫಿಕ್ ಆಗಿ ನೀವು ನೋಡಿದರೆ ನಂಬರ್ 6 ಡೇಟ್ ಆಫ್ ಬರ್ತಲ್ಲಿ ಯಾರು ಹುಟ್ಟಿರ್ತಾರೋ ಸೊ ಅವ್ರುಗಳಿಗೆಲ್ಲ ಪರ್ಫ್ಯೂಮ್ಸ್ಗಳು ತುಂಬ ಲೈಕ್ ಆಗುತ್ತೆ. ಪರ್ಫ್ಯೂಮ್ಸು, ಕಾಸ್ಟ್ಲಿ ಥಿಂಗ್ಸು, ಗೋಲ್ಡು, ಅಥವಾ ಈ ಒಂದು ಬಟ್ಟೆಗಳಲ್ಲೂ ಸ್ಪೆಸಿಫಿಕ್ ಆಗಿ ಕಾಸ್ಟ್ಲಿ ಐಟಮ್ಸು. ಯಾಕಂದರೆ ಅದು ಶುಕ್ರನ ನಂಬರು. ಸೊ ಆ ಶುಕ್ರ ಅಂತಂದರೆ ಏನು ಅಂದರೆ ಲಕ್ಸುರಿ ಅಂತ ತಗೋತೀವಿ. ಹಾಗೇನೆ ಈ ಒಂದು ನಂಬರ್ 3 ಇರೋರು ಹೆಂಗಿರ್ತಾರೆ ಅಂದರೆ ಬರೀ ಆ ವಿದ್ಯೆ ಕಡೆನೇ ಹೋಗ್ತಾರೋ, ಬರೀ ಕಲಿಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು. ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ನಂಬರ್ ಒಂದೊಂದು ಕ್ವಾಲಿಟಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಯಾರು ಕಲೆಕ್ಷನ್ ಮಾಡ್ತಿರ್ತಾರೆ ನೋಡಿ, ಗುಡ್ಡೆ ಹಾಕೋದು ಅಂತ ಕರಿತೀವಿ. ಎಲ್ಲಾನು ಅದು ತೊಗೊಂಡು ಬರೋದು, ಇದು ತೊಗೊಂಡು ಬರೋದು, ಅವ್ರದ್ದು ಶುಕ್ರ ಒಂದು ಸ್ಟ್ರಾಂಗ್ ಇರುತ್ತೆ, ಅದ್ರ ಜೊತೆಗೆ ಅವ್ರದ್ದು ಗುರು ಒಂದು ಸ್ಟ್ರಾಂಗ್ ಇರುತ್ತೆ. ಬಿಕಾಸ್ ಅದ್ರ ಜೊತೆಗೆ ಕೇತು ಒಂದು ಸ್ಟ್ರಾಂಗ್ ಇರುತ್ತೆ. ಕೇತು ಯಾಕೆ ತಗೊಂಡೆ ಇಲ್ಲಿ ಅಂತಂದ್ರೆ, ಕೇತು ಅಂದ್ರೆ ಎಕ್ಸ್ಪ್ಲೋರ್ ಮಾಡೋದು, ರಿಸರ್ಚ್ ಮಾಡೋದು. ಈಗ ಕೆಲವ್ರು ಇರ್ತಾರೆ, ಅದು ಏನಾರೋ ಒಂದು ಕಿವಿಗೆ ಬಿದ್ದರೆ ಸಾಕು, ಅದ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಅವ್ರಿಗೆ ಸಮಾಧಾನ ಇರಲ್ಲ. ಡೀಪ್ ಡಿಗ್ಗಿಂಗ್ ಅಂತ ಕರಿತೀವಿ. ಅದ್ರ ಬಗ್ಗೆ ಡೀಪ್ ಸ್ಟಡಿ ಮಾಡಿ ಅದನ್ನ ತಿಳ್ಕೊಳ್ಳೇಬೇಕು, ಈ ಥರ ಮೆಂಟಾಲಿಟಿ ಮೈಂಡ್ ಸೆಟ್ ಇರುತ್ತಲ್ವಾ, ಅವ್ರು ಬಂದ್ಬಿಟ್ಟು ಕೇತು ಚೆನ್ನಾಗಿರುತ್ತೆ ಅವ್ರ ಕುಂಡ್ಲಿಲಿ, ಅಥವಾ ಕೇತು ರೂಲ್ಡ್ ಪರ್ಸನ್ ಆಗಿರ್ತಾರೆ. ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ಕ್ವಾಲಿಟಿ ಇದೆ, ಆ ಕ್ವಾಲಿಟಿ ಪ್ರಕಾರನೂ ಅದು ಮ್ಯಾಟರ್ ಆಗುತ್ತೆ ಅಸ್ಟ್ರಾಲಜಿಕಲ್ ವೇದಲ್ಲಿ ನೋಡಿದರೆ. ಇನ್ನೊಬ್ರದ್ದು ಕೆಲವೊಂದು ಹಾಬೀಸ್ ಇಟ್ಕೊಂಡಿರ್ತಾರೆ. ನಾನು ವಾಚ್ ಕಲೆಕ್ಟ್ ಮಾಡ್ತೀನಿ, ನಾನು ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತೀನಿ, ನಾನು ಪರ್ಫ್ಯೂಮ್ಸ್ ಕಲೆಕ್ಟ್ ಮಾಡ್ತೀನಿ, ನಾನು ಡ್ರೆಸ್ ಕಲೆಕ್ಷನ್ ಮಾಡ್ತೀನಿ, ಸ್ಪೆಕ್ಟ್ ಕಲೆಕ್ಷನ್ ಮಾಡ್ತೀನಿ. ಈ ಥರ ತುಂಬ ಥರದ್ದಿರುತ್ತೆ. ಅದು ಅವ್ರವ್ರ ಆಸಕ್ತಿಗೆ ಬಿಟ್ಟಿದ್ದು. ಓಕೆನಾ? ಎಸ್. ಇನ್ನು ಒಬ್ಬರನ್ನ ಕೇಳೋಣ, ಯಾರನ್ನಾರು ಒಬ್ಬರನ್ನ ಕೇಳ್ಬಿಟ್ಟು ಇದು ಮಾಡೋಣ. ರಾಕೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ಆಕ್ಚುಲಿ ತುಂಬಾ ಇನ್ಸೈಟ್ಫುಲ್ ಸೆಷನ್. I just want to keep my question very quick actually. So I have a watch like this. The numbers ಇಲ್ಲ. Okay. ಇದರಲ್ಲೂ ನೋಡಿ numbers ಏನೂ ಇಲ್ಲ actually. Okay. So I just want to know, like you are mentioning numbers ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರಿ. So watches like these, there are markings but numbers ಇಲ್ಲ. ಹೌದು. ಸೊ ಅದು ನೀವು ಇವನ್ ಸ್ವಲ್ಪ ಡೀಪ್ ಆಗಿ ಹೋದ್ರೆ, ನಾಳೆ ಕ್ಲಾಸಲ್ಲಿ ಇದ್ರ ಬಗ್ಗೆ ಹೇಳ್ತಿದ್ದೆ, ಬಟ್ ಕೇಳಿದ್ರೆ ಅಂತ ಹೇಳ್ತಿದ್ದೆ. ಓಕೆನಾ? ವಾಚ್ ಅಲ್ಲಿ ನೋಡಿದ್ರೆ ನೀವು 3 ತರ ನಾವು ನೋಡ್ಬೋದು. ಮೊದಲನೇದು ನಂಬರ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ ಲೈನ್ಸ್ ಬಂದಿರುತ್ತೆ, ಉದ್ದ ಉದ್ದ ಕಡ್ಡಿ ಇರುತ್ತೆ, ಇಲ್ಲ ಅಂದ್ರೆ ಡಾಟ್ಸ್ ಬಂದಿರುತ್ತೆ. ಓಕೆ, 3 ತರದನ್ನ ನಾವು ಡಿಫ್ರೆಂಟ್ ನೋಡ್ತೀವಿ. ಇನ್ನೊಂದು ಕ್ಯಾಟಗರಿ ನಂಬರ್ ಇರಲ್ಲ, ಡಾಟ್ ಇರಲ್ಲ, ಲೈನ್ ಇರಲ್ಲ, ಪ್ಲೇನ್ ಇರುತ್ತೆ. ಇದೊಂದು ಕ್ಯಾಟಗರಿ. ಓಕೆನಾ? ಈಗ ನಾವು ಪ್ಲೇನ್ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಒಂದು ಲೈನ್ಗಳ ಬಗ್ಗೆ ಮತ್ತೆ ಡಾಟ್ಸ್ ಗಳ ಬಗ್ಗೆ ಮಾತಾಡೋಣ. ಈ ಡಾಟ್ಸ್ ಅಂತ ತಗೊಂಡ್ರೆ ಫೆಮಿನೈನ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಡಾಟ್ಸ್ ಗಳು. ಲೈನ್ಸ್ ಗಳು ಬಂದ್ಬಿಟ್ಟು ಮೆಸ್ಕ್ಯುಲೈನ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆ ಯಾವ ನಂಬರು ಲೈನ್ಸ್ ಅಲ್ಲಿ ಬಂದಿದೆಯೋ ಅದು ಯಾವ ಒಂದು ಗ್ರಹವನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅನ್ನೋದ್ರ ಮೇಲೆ ನೀವು ಪ್ರಿಡಿಕ್ಷನ್ ಮಾಡಬಹುದು. ಓಕೆನಾ? ಈಗ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ವಾಚ್ ಅಲ್ಲಿ 12 ನಂಬರ್ ಮಾತ್ರ ರೋಮನ್ ನಂಬರ್ ಅಲ್ಲಿ ಆಕ್ಟಿವ್ ಆಗಿದೆ, ಬಾಕಿ ಎಲ್ಲಾ ಲೈನ್ಸ್ ಅಲ್ಲಿ ಇದೆ. ಓಕೆನಾ? ಸೊ ಲೈನ್ ಅಲ್ಲಿ ಇದೆ ಅಂತಂದ್ರೆ ಇಟ್ ಈಸ್ ಆಕ್ಟಿವ್ ಅಂತ ಅರ್ಥ. ಮಸ್ಕ್ಯುಲೈನ್ ಎನರ್ಜಿ ಅದು ಲೈನ್ ಅಲ್ಲಿ ಇದೆ ಅಂತಂದ್ರೆ ಆಕ್ಟಿವ್ ಆಗಿದೆ ಅಂತ ತಗೋಬೇಕು. ಓಕೆನಾ? ಎಲ್ಲಾ ನಂಬರ್ಗಳು ಆಕ್ಟಿವ್ ಆಗಿದೆ, ಕೆಲಸ ಮಾಡ್ತಾ ಇದೆ, ಬಟ್ ಅನ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟೇಷನ್ ಕಿಂತ ಜಾಸ್ತಿ ಇಲ್ಲ. ಎರಡನೇದು, ನಿಮ್ಗೆ ಸೆಲ್ಫ್ ಮೇಲೆ ತುಂಬಾ ಅಭಿಮಾನ. ನಿಮ್ಗೆ ಅಂದ್ರೆ ಅಲ್ಲಿ ಆ ವಾಚ್ ನೀವು ರೆಗ್ಯುಲರ್ ಆಗಿ ಉಪಯೋಗಿಸಿದ್ರೆ ನಿಮ್ಗೆ ಅದು ರಿಲೇಟ್ ಆಗುತ್ತೆ. ಸೊ ಆ ನಿಮ್ಮ ಬಗ್ಗೆ ನಿಮ್ಗೆ ಅದು ಎಲ್ಲರಿಗೂ ಇರುತ್ತೆ ಕಾಮನ್ ಆಗಿ, ಬಟ್ ಜಾಸ್ತಿನೇ ಇರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ, ಅಥವಾ ಸೆಲ್ಫ್ ಲವ್ ಅಂತ ಕರಿತೀವಿ, ಅದು ಹೆಚ್ಚಾಗಿರುತ್ತೆ. ಸೆಲ್ಫ್ ಕೇರಿಂಗ್ ಅಂತ ಕರಿತೀವಿ, ಅದು ಜಾಸ್ತಿ ಇರುತ್ತೆ. ನನಗೆಲ್ಲ ಗೊತ್ತು, ನನಗೆಲ್ಲ ನಾಲೆಜಬಲ್ ಪರ್ಸನ್ ನಾನು ಅಂತ ಅದೊಂದು ಮೈಂಡ್ ಅಲ್ಲಿ ಇರುತ್ತೆ. ಅದು 12 ಬಂದಾಗ ಆ ತರ ಕಾಣಿಸ್ಬೋದು ನಿಮ್ಗೆ. ಸೊ ಬಟ್ ಇವಾಗ 9, 12 ಮತ್ತೆ 6 ಇರುತ್ತೆ, ಒಂದ್ಸಲಿ 3 ಜಾಗದಲ್ಲಿ ಡೇಟ್ ಇರುತ್ತೆ. that watch also fine. ಆ ತರ ಇದೆ. ನಂಬರ್ಗಳು ಲೊಕೇಶನ್ ಯಾವ ತರ ಹೇಳ್ತಿದ್ದೀರಾ ನೀವು? ಟ್ರಯಾಂಗಲ್ ಹೇಳ್ತಿದ್ದೀರಾ? ಇಲ್ಲ, 12 ನಂಬರ್ ಇರುತ್ತೆ, 9 ಅಲ್ಲಿ 9 ನಂಬರ್ ಇರುತ್ತೆ, 6 ಅಲ್ಲಿ 6 ನಂಬರ್ ಇರುತ್ತೆ, 3 ಅಲ್ಲಿ ಬರೀ ಡೇಟ್ ಇರುತ್ತೆ ಅಷ್ಟೇ. 3 ಬಂದು ಡೇಟ್ ಇರುತ್ತೆ, ಮಿಕ್ಕಿದ ಕಡೆ ಎಲ್ಲ ಲೈನ್ಸ್ ಡಾಟ್ಸ್ ಇರುತ್ತೆ. ಸೊ ಇದನ್ನ ನಾವು ಗ್ರಾಫಾಲಜಿಲಿ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಟ್ರಯಾಂಗಲ್ ಪ್ಯಾಟರ್ನ್ಸ್ ಇದೆ,
ಡೈಮಂಡ್ ಪ್ಯಾಟರ್ನ್ಸ್ ಬರುತ್ತೆ, ಲೈನ್ ಪ್ಯಾಟರ್ನ್ಸ್ ಬರುತ್ತೆ. ಸೊ ಆ ಪ್ಯಾಟರ್ನ್ ಕಾನ್ಸೆಪ್ಟ್ ಪ್ರಕಾರ ಹೋದ್ರೆ ನೀವೀಗ ಯಾವ ನಂಬರ್ ಮಿಸ್ ಆಗ್ತಿದೆಯೋ ಆ ನಂಬರಿನ ಎನರ್ಜಿ ನಿಮ್ಗಲ್ಲಿ ಕಡಿಮೆ ಸಿಗ್ತಿದೆ, ಅಥವಾ ಆ ನಂಬರಿನ ಎನರ್ಜಿ ಸಿಗ್ತಾ ಇಲ್ಲ ಅಂತ ಅರ್ಥ. ಈಗ ನೋಡಿ ಎಕ್ಸಾಂಪಲ್ಲು, ಈಗ ಯಾರಿಗೋ ಒಬ್ಬರಿಗೆ ಮದುವೆ ಆಗ್ಬೇಕು ಅಂತ ಇಟ್ಕೊಳ್ಳಿ, ಓಕೆನಾ, ಶುಕ್ರನ ಎನರ್ಜಿ ಬೇಕು. ರೈಟ್. ಸೊ ಆ ಟೈಮಲ್ಲಿ ನೀವು ನಂಬರ್ 6 ಇರುವಂತಹ ವಾಚ್ ತಗೊಂಡ್ರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ, ಕರೆಕ್ಟ್. ಹ್ಮ್. ಸರಿನಾ, ಸ್ಪೆಸಿಫಿಕ್ ಆ ಟೈಮಲ್ಲಿ. ಕರೆಕ್ಟ್. ಈಗ ಯಾರೋ ಒಬ್ರು ಸಿಕ್ಕಾಪಟ್ಟೆ ಲವ್ ಅಫೇರ್ಸ್ ಇದೆ ಅಂಥವ್ರಿಗೆ ನೀವು ನಂಬರ್ 6 ಇರೋ ವಾಚ್ ಕೊಟ್ರೆ ಅದು ಯೂಸ್ ಆಗಲ್ಲ. ಕರೆಕ್ಟ್. ಟ್ರೂ. ಸೊ ಹಿಂಗೆ ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ನೀವು ಅದನ್ನು ಉಪಯೋಗಿಸ್ಬೇಕು. ಓಕೆ. ಓಕೆ. ಓಕೆ, ನೀವು ಹೇಳಿದ್ರಲ್ವಾ 12 ಇದೆ, 9 ಇದೆ, 6 ಇದೆ, ಬಟ್ 3 ಮಿಸ್ಸಿಂಗ್ ಇದೆ. ಕರೆಕ್ಟ್. ಓಕೆ, ಸೊ 3 ಜಾಗದಲ್ಲಿ ಡೇಟ್ ಇದೆ ಅಂತ ಹೇಳಿದ್ರಿ. ರೈಟ್. ಸೊ ರೈಟ್. ಆ ಡೇಟ್ ಬಂದ್ಬಿಟ್ಟು ಇಫ್ ಇನ್ ಕೇಸ್ ಅಲ್ಲಿ 3 ಇದ್ಬಿಟ್ಟು 3 ಪಕ್ಕದಲ್ಲಿ ಡೇಟ್ ಇದ್ದಿದ್ರೆ ಆ ನಂಬರ್ 3ಗೆ ಎನರ್ಜಿ ಎಕ್ಸ್ಟ್ರಾ ಆಡ್ ಆನ್ ಆಗ್ತಿತ್ತು. ಹಂಗಿಲ್ಲ. ಹೌದು. ಸೊ ಅದರ ಬದಲಾಗಿದೆ ಅಂತಂದ್ರೆ 3 ನಂಬರ್ ಈಸ್ ಮಿಸ್ಸಿಂಗ್ ಅಂತಾನೆ ಅರ್ಥ ಅಲ್ಲಿ. ಕರೆಕ್ಟ್. ನಿಮ್ಗೆ ಹೊಸ ಥಿಂಗ್ಸ್ ಕಲಿಯೋದಕ್ಕೆ ಆಸೆ ಇರುತ್ತೆ, ಬಟ್ ಅದು ಅರ್ಥ ಆಗ್ತಿರಲ್ಲ ಹೇಳ್ತಿರೋದು, ಅಥವಾ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿರಲ್ಲ, ತುಂಬಾ ಇನ್ವೆಸ್ಟ್ ಮಾಡಿರ್ತೀರಾ, ಬಟ್ ಕಲಿಬೇಕು ಅಂದ್ರೆ ಸಮಯ ಸಿಗ್ತಾ ಇರಲ್ಲ. ಈ ತರ ಯಾವ್ಯಾವ ನಂಬರ್ ಮಿಸ್ಸಿಂಗ್ ಇದೆಯೋ ಆ ಪ್ಲಾನೆಟ್ ಅದು ಪ್ರಾಬ್ಲಮ್ಸ್ ನಿಮಗೆ ಕಾಣುತ್ತಿರುತ್ತೆ, ಸಣ್ಣ ಸಣ್ಣದಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಈಗ 12 3 ಆಗತ್ತಲ್ಲ, 1 + 2 3 ಬಟ್ 3 ಆಗುತ್ತೆ, ಅದನ್ನ ನಾವು ಸೆಲ್ಫ್ ಅಂತ ತಗೋತೀವಿ. ಓಕೆ. ಸೊ ನೀವು ಆ ತರ ಕನೆಕ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವನ್ ಶುಕ್ರ ಸ್ಟ್ರಾಂಗ್ ಆಗ್ಲಿಕ್ಕೆ ಹೂಗಳನ್ನ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಅಲಂಕಾರ ವಸ್ತುಗಳನ್ನ ಕೊಟ್ಟಾಗ ಕೂಡ ಸ್ಟ್ರಾಂಗ್ ಆಗುತ್ತಲ್ಲ? ಹೌದು ಸರ್, ಖಂಡಿತ. ಸೊ ಶುಕ್ರಂದು ಹೆಂಗೆ ಅಂದ್ರೆ ಹೂವು, ಪರ್ಫ್ಯೂಮು, ಸೊ ಅದು ಕಾನ್ಸೆಪ್ಟ್ ಇದೆ. ನೀವು ಹಿಂಗಾಗಿ ಅವಾಗಿನ ಇದ್ರಲ್ಲಿತ್ತು, ಈಗಿಲ್ಲ ಬಿಡಿ, ಈಗೆಲ್ಲ ಪಿಜ್ಜಾ ತಗೊಂಡು ಹೋಗ್ತಾರೆ ಮನೆಗೆ. ಅವಾಗಿನ ಕಾಲದಲ್ಲಿ ಹೆಂಡತಿಗೆ ಮಲ್ಲಿಗೆ ಹೂವು ತಗೊಂಡೋಗೋದಿತ್ತು, ಮಲ್ಲಿಗೆ ಹೂವು, ಮೈಸೂರು ಪಾಕ್. ಮಲ್ಲಿಗೆ. ಅದನ್ನ ಏನಕ್ಕೆ ಮಾಡಿದ್ರು ಅಂದ್ರೆ ಇದೇ ಉದ್ದೇಶಕ್ಕೆ ಮಾಡಿದ್ದು. ಸೊ ಕುಂಡ್ಲಿಯಲ್ಲಿ ಶುಕ್ರ, ಮೈಸೂರು ಪಾಕ್ ಬಂದ್ಬಿಟ್ಟು ಅದು ಸಕ್ಕರೆಯಿಂದ ಮಾಡಿರೋದು, ಕರೆಕ್ಟ್ ಅಲ್ವಾ? ಸಕ್ಕರೆ ಅಂದ್ರೆ ಮಂಗಲ್ಲು. ಅಂಡ್ ಈಗ ಅಗೇನ್ ಮನೆಯಲ್ಲಿ ಲಕ್ಷ್ಮಿ ಕಾಣ್ತಾ ಇಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಹೂಗಳನ್ನ ಸೀರೆಗಳನ್ನ ಇದು ಕೊಡ್ತಾರೆ, ಅವರು ಬೇಡ್ಕೊಂಡಿದ್ದನ್ನ ಹೇಗಂತ, ಮನೆಯಲ್ಲಿ ಅವ್ರಿಗೆ ಕಾಣ್ತಾ ಇಲ್ಲ ಅಂತೇಳಿ. ಹಾಗಾಗಿ ಹಂಗೂ ಒಂದ್ಸಲ ಆಗುತ್ತಲ್ಲ ನಾರ್ಮಲ್ ಆಗಿ ಮನೆಯಲ್ಲೇ ಅವರು ಅದನ್ನ ಕೊಟ್ಬಿಟ್ರೆ ಸೊ ದೇವಸ್ಥಾನಕ್ಕೆ ಹೋಗುವಂತ ಅವಶ್ಯಕತೆ ಬರಲ್ಲ ಅಂತ ನನ್ನ ಅನ್ಸುತ್ತೆ. ಪ್ರತಿಯೊಂದು ನಾವು ಮಾಡುವಂತಹ ಪ್ರತಿಯೊಂದು ರಿಚುವಲ್ ಹಿಂದ್ಗಡೆನೂ ಸಹ ಒಂದೊಂದು ಸೈಂಟಿಫಿಕ್ ರೀಸನ್ ಇದೆ. ಅಂಡ್ ಅಗೇನ್ ಅದು ಹಿರಿಯರು ಅದೊಂದು ಉದ್ದೇಶಕ್ಕೇನೆ ಮಾಡಿರೋದು. ಈಗ ಅದು ಮಲ್ಲಿಗೆ ಹೂ ತಗೊಂಡೋಗಿ ಕೊಡೋದು, ಅದು ಓಕೆ ಫೈನ್, ಪ್ರೀತಿ ಇದೆ ತಗೊಂಡೋಗಿ ಕೊಡ್ತಾರೆ, ದಟ್ ಇಸ್ ಫೈನ್. ಅದ್ರ ಜೊತೆಗೆ ಆ ಮಲ್ಲಿಗೆ ಹೂವಲ್ಲಿ ತುಂಬಾ ತರ ನೋಡ್ಬೋದು ನೀವು. ಮಲ್ಲಿಗೆ ಹೂ ಹೆಂಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಪರಿಮಳ ಅಂದ್ರೆ ಶುಕ್ರ, ಕರೆಕ್ಟಾ? ಬಣ್ಣ ಯಾವ ತರ ಇರುತ್ತೆ, ಬಿಳಿ ಬಣ್ಣ ಇರುತ್ತೆ. ಬಿಳಿ ಅಂದ್ರೆ ಯಾವುದು, ಚಂದ್ರ. ಶುಕ್ರಿಂದ ಏನಾಯ್ತು, ಆ ಒಂದು ಪ್ರೀತಿ ಜಾಸ್ತಿ ಆಯ್ತು. ಚಂದ್ರಿಂದ ಏನಾಯ್ತು, ಆ ಫೈಟಿಂಗ್ ಆಗಲ್ಲ, ಮೈಂಡ್ ಶಾಂತವಾಗುತ್ತೆ. ಬಿಕಾಸ್ ಬಿಳಿ ಕಲರ್ ಅಂತಂದ್ರೆ ಯಾರು, ಚಂದ್ರ. ಚಂದ್ರ ಮನಸ್ಕಾರಕ, ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ನಿಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಆ ಒಂದು ಏನಂತಾರೆ, ನೀವು ಸ್ವೀಟ್ ತಗೊಂಡು ಹೋದ್ರೆ ಅದು ಮಂಗಲ್ ಅಂತ ತಗೋತೀವಿ, ಮಂಗಳ ಗ್ರಹ ಅದು ಸ್ವೀಟು. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಏನಂತ ಕರೀತಾರೆ, ಆ ಫೈಟಿಂಗ್ ಆಗೋದನ್ನ, ಅಥವಾ ಮಂಗಲ್ ಅಂತಂದ್ರೆ ಅಗ್ರೆಸಿವ್ನೆಸ್, ಅದು ಕಂಟ್ರೋಲ್ ಆಗುತ್ತೆ. ಸೊ ಈ ತರ ಪ್ರತಿಯೊಂದಕ್ಕೂ ಒಂದೊಂದೊಂದು ಕಾರಣಗಳಿದೆ, ಅದನ್ನ ತಿಳ್ಕೊಂಡ್ರೆ ಒಳ್ಳೇದು. ಓಕೆ ಸರ್. ಯಾರು ಮೆಸೇಜ್ ಮಾಡಿದ ನೋಡಿ, ಮನೆಯಲ್ಲಿ ಕಾಳಿ ಇದ್ರೆ ಏನ್ ಮಾಡ್ಬೇಕು ಅಂತ. ಕಾಳಿ ಇದ್ರೆ ಪೂಜೆ ಮಾಡ್ಬೇಕು ಅಂದ್ರೆ ಕಾಳಿ ಶಾಂತ ಆಗ್ತಾಳೆ. ಓಕೆ. ಇನ್ನೊಂದು ಅನೌನ್ಸ್ ಮಾಡೋಕೆ ಮಾಡಿದ್ವಿ, ಹಾಗಾಗಿ ತುಂಬಾ ಜನ ಕೇಳ್ತಾ ಇದ್ದಾರೆ ಆಕಾಶಿಕ್ ರೆಕಾರ್ಡಿಂಗ್ ಮತ್ತೆ ಇದು ಏನು ಥರ್ಡ್ ಆಕ್ಟಿವೇಶನ್ ಮತ್ತೆ FC ಅಂತ ಬರುತ್ತೆ, ಫೈನಲ್ ಕನ್ಸಲ್ಟೇಷನ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ರೆ ಇನ್ನೊಂದು ಕೆಲವೇ ದಿವಸಗಳಲ್ಲಿ, ಇಲ್ಲ 1 ವಾರ ಆಗ್ಬೋದು, ಅದರದೊಂದು ಫ್ರೀ ಕ್ಲಾಸ್ ಮಾಡ್ತಿದ್ದೇವೆ. ಒಬ್ಬರು ತುಂಬಾ ಸ್ಟೇಟ್ಗಳಲ್ಲಿ ಎಲ್ಲವನ್ನು ಹೇಳ್ಕೊಡ್ತಿದ್ದಾರೆ, ಬಟ್ ಅವರು ಕನ್ನಡದಲ್ಲಿ ಈಗ ಇದನ್ನ ನಮಗೆ ರಿಕ್ವೆಸ್ಟ್ ಮುಖಾಂತರ ಕನ್ನಡದಲ್ಲಿ ಹೇಳ್ಕೊಡ್ಲಿಕ್ಕೆ ಅವ್ರು ಅಗ್ರಿ ಆಗಿದ್ದಾರೆ. ಸೊ ಹಾಗಾಗಿ ಈ ಕ್ಲಾಸನ್ನು ಅತಿ ಶೀಘ್ರದಲ್ಲಿ ಮಾಡ್ತೇವೆ. ಇದೇನಂದ್ರೆ ಸೆಂಟಿಮೆಂಟಲ್ ಪ್ಲಾಟ್ಫಾರ್ಮ್ಗಳು ಇರಲ್ಲ ನಾರ್ಮಲ್ ಆಗಿ ನಿಮಗೆ, ಅಂದ್ರೆ ಹಿಂಗಾಗುತ್ತೆ ಅಂತಿರಲ್ಲ. ನಿಮಗೆ ಪ್ರಾಪರ್ PPT ಹಾಕಿ ಎಷ್ಟು ಅದು ಇದು ಬರುತ್ತೆ. ಒಂದು ಈಗ FC ಮಾಡಕ್ ಹೋದ್ರೆ ನೀವು ಹತ್ರ ಒಂದು 30 ಕಾನ್ಸೆಪ್ಟ್ಗಳು ಕವರ್ ಆಗುತ್ತೆ. ಇಂಟ್ರೊಡಕ್ಷನ್ ಆಫ್ ಫ್ಯಾಮಿಲಿ ಕನ್ಸ್ಟಲೇಷನ್, ಮತ್ತೆ ವರ್ಜಿನ್ ಫ್ಯಾಮಿಲಿ ಎಲ್ಲಿಂದ ಬಂತು, ಸ್ಟ್ರಕ್ಚರ್ ಹೇಗೆ ಬಂತು, ಇದನ್ನ ಹೇಗೆ ಯೂಸ್ ಮಾಡಬೇಕು, ಕಾನ್ಷಿಯಸ್ನೆಸ್ ಹೇಗೆ ಎಫೆಕ್ಟ್ ಆಗುತ್ತೆ, ಇಂಥದ್ದೊಂದು 30 ಕಾನ್ಸೆಪ್ಟ್ಗಳು ಇದರಲ್ಲಿ ಕವರ್ ಆಗುತ್ತೆ. ಡೈನಾಮಿಕ್ಸ್ ಬಿಟ್ವೀನ್ ಪಾರ್ಟ್ನರ್ಸ್ ಆ್ಯಂಡ್ ದಿ ಸೇಮ್, ಇದು ಅದೆಲ್ಲ ನಿಮಗೆ ಕವರ್ ಆಗುತ್ತೆ. ಹಾಗೇನೆ ಮತ್ತೆ ಆಕಾಶಿಕ್ ರೆಕಾರ್ಡಿಂಗ್ ಕೇಳ್ತಾ ಇದ್ರಿ, ಆಕಾಶಿಕ್ ರೆಕಾರ್ಡಿಂಗ್ ಕೂಡ ನಮಗೆ ನೆಕ್ಸ್ಟ್ ಅವರೇ ಕ್ಲಾಸ್ ತಗೋತಾರೆ. ಇದರಲ್ಲಂತೂ ನಿಮಗೆ ದೊಡ್ಡದೊಂದು ಇದೇ ಬರುತ್ತೆ, ಲಿಸ್ಟೇ ಬರುತ್ತೆ. ಆಕಾಶಿಕ್ ಎಲ್ಲಿಂದ ಬಂತಿದು, ರೆಕಾರ್ಡಿಂಗ್ ಹೇಗಾಗುತ್ತೆ, ಕವರ್ ಆಗುತ್ತೆ, ಎನರ್ಜೆಟಿಕ್ ಮತ್ತು ಎಮೋಷನಲ್ ಹೀಲಿಂಗ್ ಏನಾಗುತ್ತೆ, ಸೋಲ್ ಲೆವೆಲ್ ಹೀಲಿಂಗ್ ಏನಾಗುತ್ತೆ, ಪರ್ಸನಲ್ ಎಂಪವರ್ಮೆಂಟ್ ಹೇಗಿರುತ್ತೆ, ಮತ್ತು
ತುಂಬ ಚೆನ್ನಾಗಿರುತ್ತೆ. ಕನ್ನಡದಲ್ಲಿ ಇರೋದೇ ಅದು ತುಂಬ ಉತ್ತಮ ಅಂತ ಹೇಳಿ, ಯಾಕಂದ್ರೆ ನೀವು ಹಿಂದಿ ಇಂಗ್ಲೀಷಲ್ಲೆಲ್ಲ ಅವೈಲೇಬಲ್ ಆಗಿರುತ್ತೆ, ಬಟ್ ಅದು ಕನೆಕ್ಟ್ ಆಗಿರಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ಕನ್ನಡದಲ್ಲಿ ವಿತ್ ಪ್ರಾಪರ್ ನಿಮಗೆ ವಿತ್ ಏನು PPT ಮುಖಾಂತರ ಅದನ್ನು ಇದು ಮಾಡ್ಕೊಡ್ತೇವೆ. ಹಾಗೆಯೇ ನೆಕ್ಸ್ಟ್ ಮತ್ತೆ ಥರ್ಡ್ ಇದು ಆಕ್ಟಿವೇಶನ್ ಕೂಡ ಕ್ವಾಂಟಮ್ ಥಿಯರಿ ಏನು ಹೇಳುತ್ತೆ, ಮತ್ತು 7 ನಮ್ಮ ಲೇಯರ್ ಇರುತ್ತಲ್ಲ ಅವರದ್ದು, ಅದು ಹೇಗೆ ವರ್ಕ್ ಆಗುತ್ತೆ, ತುಂಬ ಇದೆ ಕಾನ್ಸೆಪ್ಟ್. ಇದು ಮಾಡೆಲ್ಗಳು ಬಂದ್ಬಿಟ್ಟು ಹತ್ತಿರ ಒಂದು 25 to 30 ಕಾನ್ಸೆಪ್ಟ್ಗಳು ಕವರ್ ಆಗುತ್ತೆ ಅದರಲ್ಲಿ. ಒಂದೊಂದು ಕಾನ್ಸೆಪ್ಟ್ಗೂ ಅರ್ಧ ಗಂಟೆ ಕ್ಲಾಸ್ ತಗೋತಾರೆ ಅದನ್ನ. ಸೊ ಈ ಒಂದು ನಾಲೆಜು 3 ಆಕಾಶಿಕ ರೆಕಾರ್ಡಿಂಗು, ಥರ್ಡ್ ಆಕ್ಟಿವೇಶನು ಮತ್ತು FC ಇದು ಥೆರಪಟಿಕ್ ಅಲ್ಲ, ಅವರು ಹೀಲಿಂಗ್ ಇದು ಇರೋದ್ರಿಂದ ನಿಮಗೆ ಹೀಲಿಂಗ್ ಯಾರಾದ್ರು ಕನ್ಸಲ್ಟೇಷನ್ ತೊಗೊಳ್ಬೇಕಾದ್ರೆ ತೊಗೊಳ್ಬೋದು. ಬಟ್ ನಮ್ದೇನಂತ ಹೇಳಿದ್ರೆ ನಿಮ್ಮಲ್ಲಿ ಕ್ಲಾಸ್ ತೊಗೊಂಡು ನಿಮ್ಮ ಫೀಡ್ಬ್ಯಾಕ್ಗಳನ್ನು ಪೋಲ್ಗಳ ಮುಖಾಂತರ ನಾವು ಇದರಲ್ಲಿ ವಾಟ್ಸಪ್ ಚಾನಲ್ ಬಿಡ್ತೇವೆ. ನೀವೇ ಸೆಲೆಕ್ಟ್ ಮಾಡಿ ನೀವು ಹೇಗಿದೆ ಅಂತ ಹೇಳಿದ ಕೂಡಲೇ ನೆಕ್ಸ್ಟ್ ನಾವನ್ನ ಅಪ್ಡೇಟ್ ಮಾಡ್ತೇವೆ. ಸೊ ಹಾಗಾಗಿ ಅದಕ್ಕೆ ಒಂದು ಅನೌನ್ಸ್ಮೆಂಟ್ ಇತ್ತು. ನೆಕ್ಸ್ಟ್ ಇನ್ನೊಂದು ವಾರದಲ್ಲೇ ಅದರದ್ದು ಅನೌನ್ಸ್ಮೆಂಟ್ ಮಾಡ್ತೇನೆ. ನನ್ನ ಪ್ರಕಾರ ಈ ಥರ ನಿಮಗೆ FC ತುಂಬ ಜನ ಕೇಳಿರ್ಬೋದು, ಬಟ್ ಈ ಥರ ನಿಮಗೆ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಸೆಂಟಿಮೆಂಟಲ್ ಪ್ಲಾಟ್ಫಾರ್ಮ್ ಬೇರೆ, ಒಂದೇನೋ ಒಂದು ಬಂದರು ಹೇಳಿದರು ಅಂತ ಹೇಳಿ, ಬಟ್ ಅದನ್ನು ನೀವು ಅಡಾಪ್ಟ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಸುತ್ತಮುತ್ತಲು ಕೂಡ ಅದನ್ನು ಅಪ್ಲೈ ಮಾಡುವಂಥ ಲೆವೆಲ್ಗೆ ಕೊಟ್ಟರೆ ತುಂಬ ಒಳ್ಳೇದಂತ ಆಯುಷ್ಮಾನ್ ಥಿಂಕ್ ಮಾಡುತ್ತೆ. ಸೊ ಹಾಗಾಗಿ ಇನ್ನೊಂದು ವಾರ ವೆಯ್ಟ್ ಮಾಡಿ. ತುಂಬ ಜನಕ್ಕೆ ಅದಕ್ಕೆ ಗೊತ್ತಿರಲ್ಲ FC ಅಂದರೆ ಏನಂತೇಳಿ. ಅದೊಂದು ಕಾನ್ಸೆಪ್ಟ್ ತುಂಬ ಜನ ನಮಗೆ ಈ ಟ್ಯಾರೋಟ್ ಕಾರ್ಡ್ ಬಂದಾಗ ನೀವು ನೋಡಿರ್ಬೋದು ಯಾವ ಥರ ಇತ್ತು ಅಂತ ಹೇಳಿ. ಯಾರಿಗಾದ್ರೂ ಐಡಿಯಾ ಇದೆ ಏನಾದರೂ FC ಇಲ್ವಾ? ಆಕಾಶಿಕ ರೆಕಾರ್ಡಿಂಗು ಅದು ಇಲ್ವಾ? ಆಕಾಶಿಕ ರೆಕಾರ್ಡಿಂಗ್ ಇದೆ. ಥರ್ಡ್ ಆಕ್ಟಿವೇಶನು ಅದು ಇದೆಯಾ? ಓಕೆ, FC ಮತ್ತು ಥರ್ಡ್ ಆಕ್ಟಿವೇಶನ್ ಕೇಳಿದ್ದೀರಾ, ಬಟ್ FC ಬಗ್ಗೆ ಕೇಳಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಅಪ್ಗ್ರೇಡ್ ಮಾಡ್ತೇನೆ, ಆಯಿತಾ? ಸೊ ತುಂಬ ಧನ್ಯವಾದ ಕ್ಲಾಸ್ ತೊಗೊಂಡಿದ್ದಕ್ಕೆ ಪ್ರವೀಣ್ ಪಾಟೀಲ್ ಅವರಿಗೆ. ಸೊ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಜಾಯ್ನ್ ಆಗಬೇಕಾದ್ರೆ ಆಲ್ರೆಡಿ ಲಿಂಕ್ಗಳೆಲ್ಲ ಇದೆ, ನಿಮ್ಗೆ ಆಟೋಮೆಟಿಕ್ ಬರುತ್ತೆ ವಾಟ್ಸಪ್ ಚಾನಲಲ್ಲಿ. ಮತ್ತು ಪುಸ್ತಕದ ಬಗ್ಗೆ ನೀವು ಕೇಳ್ತಾ ಇದ್ರಿ, ಪುಸ್ತಕ ಕೂಡ ಬರುತ್ತೆ. ಇನ್ನೊಂದು 12 ದಿವಸ ಲೇಟ್ ಆಗ್ಬೋದು. ಇವತ್ತೇ ಹೋಗಿದೆ ಪ್ರಿಂಟಿಂಗ್ಗೆ, ಈಗ ಸ್ಟಾರ್ಟ್ ಆಗಿದೆ ಪ್ರಿಂಟಿಂಗ್ದ ಹೇಗೆ ಆಗ್ತಾ ಇರುತ್ತೆ, ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೇವೆ. ಸೊ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರಿ, ನಾನು ಆಲ್ರೆಡಿ ಆಫರ್ ಕೊಟ್ಟಾಗಿದೆ ತುಂಬ ಸರಿ. ಯಾಕಂದರೆ ಆ ಕಂಟೆಂಟ್ ಮನೆಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದು ಇದೆ ಅಂಥೇಳಿ. ಸೊ ನೆಕ್ಸ್ಟ್ ಔಟ್ ಆಫ್ ದ ಸ್ಟೇಟ್ ಹೋಗ್ತಿರುವಾಗ ಆ ಪ್ರೈಸ್ ಅದಕ್ಕೆ ಬೇಕು, ಆ ಪ್ರೈಸ್ ಇಲ್ಲಾಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ತುಂಬ ಕಡಿಮೆ ಆದರೂ ಕೂಡ. ನೋಡುವ, ಅಕಸ್ಮಾತ್ ಏನಾದರೂ ಈಗ ದೀಪಾವಳಿ ಆಫರ್ ಏನಾದರೂ ನಾನು ಮಾತಾಡ್ತೇನೆ, ಹಾಗೇನು ಸ್ವಲ್ಪ ಸ್ಲೇಟ್ ಏನಾದರೂ ಮಾಡಿಬಿಟ್ಟು ಆಫರ್ ಕೊಡ್ಬೋದು. ಬಟ್ ಇನ್ನೊಂದು 12 ದಿವಸ ವೇಟ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಬರುತ್ತೆ. ಮತ್ತೆ ಇದ್ದಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ವಾಟ್ಸಪ್ ಚಾನಲ್ಗೆ. ತುಂಬ ಧನ್ಯವಾದ ಪ್ರವೀಣ್ ಅವರೇ. ಮತ್ತೇನಿದ್ರೆ ಹೇಳಿ, ಕ್ಲಾಸ್ ಮುಗಿಸ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇವತ್ತೆಲ್ಲರೂ ಜಾಯ್ನ್ ಆಗಿದ್ರಿ. ಇನ್ನೂ ತುಂಬ ವಿಷಯಗಳನ್ನು ಕವರ್ ಮಾಡೋದಿದೆ, ಓಕೆನಾ? ಸೊ ತುಂಬ ಜನಕ್ಕೆ ಇನ್ನೂ ಪ್ರಶ್ನೆಗಳಂಗೆ ಇದೆ ಮೈಂಡಲ್ಲಿ. ಸೊ ಇದಕ್ಕೆ ಡೌಟ್ ಇದೆ, ಇನ್ನೂ ಎಷ್ಟು ಚಾಟ್ ಬಾಕ್ಸಲ್ಲಿ ನನಗೆ ಬರ್ತಾನೆ ಇದೆ. ತಪ್ಪಲ್ಲ. ಸೊ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀರಾ, ಬಟ್ ಸಮಯದ ಅಭಾವ ಇರೋದ್ರಿಂದ ಸೊ ಅದೇನು ಕ್ವಶನ್ಸ್ ಇದೆಯೋ ಅದು ಹಂಗೆ ಬರೆದಿಟ್ಕೊಂಡಿರಿ. ನಿಮ್ಮ ಕ್ವಶನ್ಸ್ಗಳಿಗೆ ನಾಳೆ ಮತ್ತು ನಾಡಿದ್ದು 2 ದಿನದಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಯಾವ ಕಲರು, ಯಾವ ಡೈಲು, ಯಾವ ಸ್ಟ್ರ್ಯಾಪು ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತಾ ಹೋಗ್ತೀವಿ. ಸೊ ಯಾರು ಜಾಯ್ನ್ ಆಗಿಲ್ವೋ ಅವರು ಜಾಯ್ನ್ ಆಗಬಹುದು. ಸೊ ಅದನ್ನು ಲಿಂಕನ್ನು ಗ್ರೂಪಲ್ಲಿ ಹಾಕಿದ್ದಾರೆ. ಇದರಲ್ಲಿ ಯಾರು ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ಎಲ್ಲ ಗ್ರೂಪಲ್ಲೂ ಶೇರ್ ಮಾಡಿದ್ದಾರೆ. ಸೊ ನೀವು ಪೇಮೆಂಟ್ ಮಾಡಿ ಜಾಯ್ನ್ ಆದರೆ, ಈಗ ಯಾರು ಜಾಯ್ನ್ ಆಗಿದ್ದಾರೋ ಅವ್ರಿಗೆ ಇನ್ನೂ ಲಿಂಕ್ ಬಂದಿಲ್ಲ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕು ಒಂದು ಮೆಸೇಜ್ ಕಳಿಸ್ತಾರೆ. ವಾಟ್ಸಪ್ ಮೆಸೇಜಲ್ಲಿ ನಿಮ್ಗೆ ಲಿಂಕ್ ಸಿಗುತ್ತೆ. ನಾಳೆ ಅರೌಂಡ್ 12ರಿಂದ 1 ಗಂಟೆ ಒಳಗಡೆ ನಿಮ್ಗೆ ಎಲ್ಲರಿಗೂ ಯಾರ್ಯಾರು ಪೇ ಮಾಡಿದಿರೋ ಎಲ್ರಿಗೂ ಪ್ರತಿಯೊಬ್ಬರಿಗೂ ಲಿಂಕ್ ಸಿಗುತ್ತೆ. ನೀವುಗಳು ಜಾಯ್ನ್ ಆಗ್ಬೋದು. ಸೊ ಎಲ್ಲ ಕಲ್ತ್ಕೊಂಡು ಇದನ್ನು ನಿಮ್ಮ ಹೀಲಿಂಗಲ್ಲಿ ಒನ್ ಆಫ್ ದಿ ಟೆಕ್ನಿಕ್ ಆಗಿ ಉಪಯೋಗಿಸ್ಬೋದು. ಓಕೆನಾ? ಎಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮಸ್ತೆ.